ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನು ನೇಮಿಸಿದ ಈ ಜಯದ ದಿನದಲ್ಲಿ ಒಂದು ಸಾರಿ ಕೂಡ ನೀವು ನನ್ನ ನೋಡ್ತೀರಾ. ಅದನ್ನ ಆತ್ಮಿಕ ಕಣ್ಗಳಲ್ಲಿ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಬಹಳ ಸಂತೋಷ. ಸೇರಿ ದೇವ್ರನ್ನ ಆರಾಧಿಸ್ಲಿಕ್ಕಿದ್ದೀವಿ. ನನ್ನ ನಾಮವನ್ನು ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ನಾನು ಬಂದು ಆಶೀರ್ವದಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಇರುವ ಸ್ಥಳಗಳಲ್ಲಿ ಭಯಭಕ್ತಿಯಿಂದ ದೇವ್ರನ್ನ ಆರಾಧಿಸ್ರಿ. ವಾಕ್ಯಗಳನ್ನು ಕೇಳಿ. ಮನುಷ್ಯನ ರೊಟ್ಟಿ ತಿಂದು ಮಾತ್ರ ಜೀವಿಸಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದ ಜೀವಿಸುವನಾಗಿದ್ದಾನೆ. ಅದರಿಂದ ದೇವರ ವಾಕ್ಯಗಳು ಕೇಳುವಾಗ ಶ್ರದ್ಧೆಯಿಂದ ಕೇಳಿ ಬರ್ಕೊಳ್ಳಿ. ನೀವು ಬರ್ಕೊಳ್ಳಿ. ದೇವ್ರ ಮಹಿಮೆ ಪಡಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಂದೀಪ್ ಇದ್ದಾರೆ, ಅವರು ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ಕೀರ್ತನೆ 150 ಹೇಳ್ತದೆ, ಕೀರ್ತನೆ 150 ಹೇಳ್ತದೆ, ಶ್ವಾಸ ಇರುವ ಎಲ್ಲವೂ ದೇವನ ಸ್ತುತಿಸಲಿ ಅಂತ ದೇವರ ವಾಕ್ಯ ಹೇಳ್ತೇವೆ. ಇವತ್ತು ದೇವರು ನಮಗೆ ಶ್ವಾಸವನ್ನು ಕೊಟ್ಟಿದ್ದಾರೆ. ಆ ಶ್ವಾಸದಿಂದ ದೇವರನ್ನ ಹಾಡಿ ದೇವರನ್ನ ಮಹಿಂಪಡಿಸೋಣ. ಆತನ ಆಶ್ರಯಿಸಿಕೊಳ್ಳೋಣ. ಆಶ್ರಯವು ನೀನೇ ಎಸಯ್ಯ, ನನ್ನ ಆಧಾರ ನೀನೇ ಎಸಯ್ಯ ಅಂತ ಆತನ ಆಶ್ರಯಿಸಿಕೊಳ್ಳೋಣ ನಾವು. ಆಮೆನ್. ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನಪ್ಪ. ಪರಿಶುದ್ಧರು ತಂದೆಯಾದ ದೇವರೇ, ಒಂದು ದಿನಕ್ಕಾಗಿ ನಿಮಗೆ ಕೋಟಿ ವಂದನೆಗಳನ್ನ ಮಾಡ್ತೇವೆ ಕರ್ತನಪ್ಪ. ನಿನ್ನ ವಾಕ್ಯ ಹೇಳುವಂತೆ ಇದು ಕರ್ತನು ನೇಮಿಸಿದ ಜಯದ ದಿನಕ್ಕಾಗಿ ಸ್ತೋತ್ರ ಕರ್ತನಪ್ಪ. ದೇವರೇ, ಒಂದು ದಿನಕ್ಕಾಗಿ ನಿಮಗೆ ವಂದನೆ ಮಾಡ್ತೇವೆ ಸಪ್ಪ. ಈ ಪ್ರಾರ್ಥನೆಯನ್ನು, ಈ ಆರಾಧನೆ ಕೂಟವನ್ನು ದೇವರಪ್ಪ ನಾವು ಸಂಪೂರ್ಣವಾಗಿ ನಿಮ್ಮ ಕರದಲ್ಲಿ ಒಪ್ಪಿಸಿ ನಾವು ಪ್ರಾರ್ಥಿಸ್ತೇವೆ ಕರ್ತನಪ್ಪ. ದೇವರೇ, ನಮ್ಮ ಎಲ್ಲರ ಪ್ರಯತ್ನಗಳ ಮುಖಾಂತರ ಎಸಪ್ಪ ನಿನ್ನ ನಾಮ ಒಂದೇ ಮಹಿಮೆ ಪಡಲಿ ಕರ್ತನಪ್ಪ. ಮನುಷ್ಯರ ಆಲೋಚನೆಗಳಲ್ಲ, ಮನುಷ್ಯರ ಬಲ ಪರಾಕ್ರಮ ಏನೂ ಅಲ್ಲ ದೇವರೇ. ಈ ದಿನಗಳಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಪಡುವಂತೆ ಕರ್ತನಪ್ಪ ನೀನು ಸಹಾಯ ಮಾಡಿ ಕರ್ತನಪ್ಪ. ಆರಾಧನೆಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತೇವೆ ದೇವರಪ್ಪ. ಈ ಒಂದೊಂದು ಚರಣಗಳ ಮುಖಾಂತರ ದೇವರೇ ನಮ್ಮನ್ನು ಒಪ್ಪಿಸಿಕೊಡುವಂತೆ, ಒಂದೊಂದು ಹಾಡುಗಳ ಮುಖಾಂತರ ದೇವರಪ್ಪ ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸುವಂತೆ ನೀನು ಸಹಾಯ ಮಾಡಿ ಕರ್ತನಪ್ಪ. ದೇವರೇ, ಇವತ್ತು ಅನೇಕ ಕಡೆಯಪ್ಪ ಈ ಒಂದು ಕರ್ತನಪ್ಪ ಈ ಸುವಾರ್ತೆ ಸಾರಲ್ಪಟ್ಟು ದೇವರಪ್ಪ ಈ ಆರಾಧನೆ ಮುಖಾಂತರ ಎಲ್ಲೆಲ್ಲ ಇರುವ ಜನಗಳ ಹೃದಯದಲ್ಲಿ ನೀನು ಮಾತಾಡುವಂತ ನಾವು ಬೇಡಿಕೊಳ್ತೇವೆ ಕರ್ತನಪ್ಪ. ಇವತ್ತು ಕೂಡಿ ಆರಾಧಿಸಕ್ಕೆ ಆಗದೇ ಇದ್ರು ಕೂಡ ಅಪ್ಪ ಇರುವ ಸ್ಥಳಗಳಲ್ಲಿ ನಿನ್ನ ವಾಕ್ಯವನ್ನು ನೀವು ಕಳಿಸಿ ಕರ್ತನಪ್ಪ, ನೀವು ಗುಣಪಡಿಸಿ, ನೀವು ಅದ್ಭುತಗಳನ್ನ ನೀವು ಮಾಡಲು ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನಪ್ಪ. ತಂದೆಯ ದೇವರೇ ಅಪ್ಪ, ಅವನ ಸೇವಕರಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನಪ್ಪ. ಈ ಕೊರೆ ಟೀಮ್ಗಾಗಿ ಪ್ರಾರ್ಥಿಸ್ತೇವೆ ಕರ್ತನಪ್ಪ. ದೇವರೇ, ಆರಾಧನೆಗೆ ಸಂಪೂರ್ಣವಾಗಿ ನೀನೇ ಕರ್ತನಪ್ಪ ಆದಿಯು ಮಧ್ಯವು ಅಂತ್ಯವಾಗಿದ್ದು ದೇವರಪ್ಪ. ನಾವು ಸಂತೋಷದಿಂದ ದೇವರೇ ನಿಮ್ಮ ನಾಮನ ಮಹಿಮೆ ಪಡಿಸಿ ನಿಮ್ಮನ್ನು ಆರಾಧಿಸುವಂತೆ ಈ ದಿನಕ್ಕಾಗಿ ನಾವು ಕೋಟಿ ವಂದನೆಗಳು ಕರ್ತನಪ್ಪ. ದೇವರೇ, ಇದು ಯೆಹೋವನ ದಿನ, ಇದು ನಿನ್ನನ್ನು ಆರಾಧಿಸುವ ದಿನ, ಇದು ಸಂಪೂರ್ಣವಾದ ಇದು ಜಯದ ದಿನ ಅಂತ ನಾವು ನಂಬುತ್ತೇವೆ ಕರ್ತನಪ್ಪ. ದೇವರೇ, ನಾವು ನಂಬುತ್ತಿದ್ದೀರಪ್ಪ, ನೀವು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ ಕರ್ತನಪ್ಪ. ಈ ಆರಾಧನೆ ನೋಡ್ತಿರುವ, ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇವತ್ತು ನೀನು ಮಾತನಾಡುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಕರ್ತನಪ್ಪ. ನೀನು ಅದ್ಭುತಗಳ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನಪ್ಪ. ನೀನು ಸಹಾಯ ಮಾಡಿ ಈ ಆರಾಧನೆಯಲ್ಲಿ ಕೃಪೆಯನ್ನು ದೇವರಪ್ಪ, ಮಹಿಮೆಯನ್ನು ನೀವು ಈ ಆರಾಧನೆಯಲ್ಲಿ ಸುರಿಸುವುದಕ್ಕಾಗಿ ಸ್ತೋತ್ರ ಹೇಳುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನನ್ನ ತಂದೆಯಾದ ದೇವರೇ, ಆಮೆನ್. ಸರಿ, ಹಾಡೋಣ ನಾವು. ದೇವರ ಪ್ರೀತಿ ನಮಗೆ ಸಾಕು. ದೇವರ ಒಂದೇ ಅವ್ರ ಪ್ರೀತಿ ಸಾಕು ನಮಗೆ. ಸೇರಿ ಹಾಡೋಣ ಸಂತೋಷವಾಗಿ. ಆಶ್ರಯವು ನೀನೇ ಎಸಯ್ಯ, ಆಧಾರ ನೀನೆ ಎಸಯ್ಯ. ಆಶ್ರಯವು ನೀನೇ ಎಸಯ್ಯ, ನನ್ನ ಆಧಾರ ನೀನೆ ಎಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇನಯ್ಯ. ಆಶ್ರಯವು ನೀನೇ ಎಸಯ್ಯ, ಆಧಾರ ನೀನೇ ಎಸಯ್ಯ. ಆಶ್ರಯವು ನೀನೇ ಎಸಯ್ಯ, ಆಧಾರ ನೀನೇ ಎಸಯ್ಯ.
ಕಷ್ಟದ ದಿನದಿ ನನ್ನ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇ ಅಯ್ಯ. ಆಶ್ರಯವು ನೀನೇ యేసయ్య, ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ಆಧಾರ ನೀನೇ యేసయ్య. ನಿನ್ನ ಪ್ರೀತಿಯ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವಾರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವಾರುವ ನೀನೇ. ಆಶ್ರಯವು ನೀನೇ యేసయ్య, ಆಧಾರ ನೀನೇ యేసయ్ಯ. ಮನುಷ್ಯರನ್ನು ಆಧಾರ ಮಾಡಿಕೊಳ್ಳೋಕ್ಕಿಂತ, ಹಣ ಆಸ್ತಿ ಅಂತಸ್ತನ್ನು ಆಧಾರ ಮಾಡಿಕೊಳ್ಳೋಕ್ಕಿಂತ ಯೇಸುನೇ ಆಧಾರ ಮಾಡಿಕೊಳ್ಳೋಣ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ವೇಳೆ ನೀವು ಕಣ್ಣೀರಲ್ಲಿ ಹೋಗ್ತಾ ಇರ್ಬೋದು, ಯಾರಿಗೂ ಗೊತ್ತಿಲ್ಲದಿರ್ಬೋದು, ಆದರೆ ಯೇಸಪ್ಪಗೆ ಗೊತ್ತು ನಿಮ್ಮ ಕಣ್ಣೀರನ್ನು ಒರೆಸುವ ದೇವರು. Thank you, Jesus. Thank you, Lord. Thank you, Lord. Thank you, Lord. ಎಷ್ಟೋ ಕಷ್ಟದ ಸಮಯದಲ್ಲಿ ನಮಗೆ ದೇವರು ಹತ್ತಿರ ಇದ್ರು, ಯಾರು ಇಲ್ಲದಿದ್ದರೂ ಕೂಡ ದೇವರು ಹತ್ತಿರ ಇದ್ದು ನಮ್ಮನ್ನು ನಡೆಸಿದ ದೇವರು. ಭಯಪಡಬೇಡಿ, ದೇವರು ಮಹಿಮೆಯಾಗಿ ನಡೆಸುತ್ತಾರೆ. ನಾನು ಕೆಲವು ಸಮಯದಲ್ಲಿ ನೋಡಿದ್ದೀನಿ, ಕೆಲವು ತಾಯಂದಿರು ಅವ್ರ ಚಿಕ್ಕ ಮಗು ಇರ್ತದೆ ಅಲ್ವಾ, ಅದ್ರ ಹಾಗೆ ಮೇಲೆ ಹಾಕುವಾಗ ಆ ಮಗು ಮೇಲೆ ಹೋಗಿ ಬರುವಾಗ ನಗ್ನಗ್ತಾನೆ ಬರ್ತದೆ. ಯಾಕೆ ಗೊತ್ತಾ? ಆ ಮಗುಗೆ ಚೆನ್ನಾಗಿ ಗೊತ್ತು ನನ್ನ ತಾಯಿ ನನ್ನನ್ನು ಹಿಡಿತಾರೆ ಅಂತ. ಹಾಗೆಯೇ ನಿಮ್ಮನ್ನು ಕೂಡ ನಮ್ಮ ದೇವರು ಎಂದಿಗೂ ಬೀಳುವುದಕ್ಕೆ ಬಿಡುವುದಿಲ್ಲ. ನಮ್ಮ ದೇವರು ಹೊರುವ ದೇವರು. ಯೆಶಾಯ 40ನೇ ಅಧ್ಯಾಯದಲ್ಲಿ ಒಂದು ಕುರುಬನಂತೆ ತನ್ನ ಕುರಿಗಳನ್ನು ಕುರುಬನ ಹೇಗೆ ಕೆಲವು ಸಮಯದಲ್ಲಿ ಕೆಲವು ಕುರಿಗಳು ಬಲಹೀನವಾಗಿರ್ತದಂತೆ, ಅದು ನಡೆಯೋಕ್ಕಾಗಲ್ಲ.
ಅದು ಕರೆಕ್ಟಾಗಿ ಕುರುಬನ್ ಗೊತ್ತಾಗ್ಬಿಡ್ತದೆ. ಆ ಕುರುಬನ್ನು ಅದನ್ನು ತೋಳ್ ಮೇಲೆ ತಗೊಂಡು ಅದನ್ನು ನಡಿಬರಾಗಿರ್ತಾರಂತೆ. ಹಲ್ಲೆಲೂಯಾ. ಎಷ್ಟು ಸಮಯ ನಾನು ಹೇಳ್ತೀನಿ ನೋಡಿ, ದೇವರು ನಮ್ಮ ಎಲ್ಲರನ್ನು ಕೂಡ ಅವ್ರು ಹೊತ್ತು ಬಂದಿದ್ದಾರೆ, ಇನ್ನು ಮೇಲೆ ಕೂಡ ಅವ್ರು ಹೊರುವರಾಗಿರ್ತಾರೆ. ಕೀರ್ತನೆ 103 ಒಂದು ತಂದೆ ತನ್ನ ಮಕ್ಕಳನ್ನ ಹೊರುವ ಹಾಗೆ ನಾನು ನಿಮ್ಮನ್ನು ಹೊರುತ್ತೇನೆ ಅಂತ ಹೇಳಿದ್ದಾರೆ. ಆಮೆನ್. ಒಂದು ತಂದೆಯಾಗಿ ನಮ್ಮನ್ನು ದೇವರು ಹೊತ್ತು ನಡೆಸುವ ದೇವರಾಗಿದ್ದಾರೆ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ ಅಂತ ಅನಿಸ್ತದೆ. ಒಂದು ಹದ್ದು ತನ್ನ ಮರಿಯನ್ನು ಹೊರುವ ಹಾಗೆ ನಮ್ಮ ದೇವರು ತನ್ನ ರೆಕ್ಕೆಗಳನ್ನು ನಮ್ಮ ಮೇಲೆ ಚಾಚಿ ರೆಕ್ಕೆಗಳ ಬಡಿದು ನಮ್ಮನ್ನು ಹೊರುವ ದೇವರು. ಆಮೆನ್. ಆ ದೇವನ ಒಂದು ಹಾಡು ಕೂಡ, ಹಲ್ಲೆಲೂಯಾ. ಆರಾಧನೆ ನನ್ನ ಜೀವ ಕಾಲವೆಲ್ಲ ನಾನು ನಿನ್ನನ್ನೇ ಆರಾಧಿಸುತ್ತೇನೆ, ನಿನ್ನ ಸ್ತುತಿ ಮಾಡುತ್ತೇನೆ. ಆ ವಾಕ್ಯ ಹೇಳ್ತದೆ, ನನ್ನ ದೇಹದಲ್ಲಿ ಉಸಿರಿರುವ ಗಂಟಲು ಸಾಗುತ್ತಿರುವುದು ಸ್ತುತಿ ಆರಾಧನೆ. ಆಮೇನ್. ನಮಗೆ ಬೈಬಲ್ ಸ್ಟಡಿಯಲ್ಲಿ ಸುಸ್ಪಷ್ಟ ಯಾವಾಗಲೂ ಹೇಳ್ತಾರೆ, ತುಂಬ ಆರಾಧನೆ ಮಾಡಿ ದೇವರ ವಾಕ್ಯ ಓದಿ. ಎರಡೇ, ನಮಗೆ ಬೇರೆ ಏನಿಲ್ಲ. ಎಷ್ಟು ನೀವು ಆರಾಧನೆ ಮಾಡ್ತೀರಾ, ಎಷ್ಟು ಈ ಸತ್ಯವೇದವನ್ನು ನೀವು ಓದ್ತೀರೋ, ನಿಮ್ಮೆಲ್ಲ ಅಗತ್ಯಗಳನ್ನು ನೀವು ನೆನೆಸುವುದಕ್ಕಿಂತ ಹೆಚ್ಚಾಗಿ ದೇವರು ಪೂರೈಸುವರಾಗಿರ್ತಾರೆ. ಆಮೆನ್. ಸಂತೋಷವಾಗಿ ಸೇರಿ ಈ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ನಾವು ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವ ದೇವರು ಅವರು. ಕಣ್ಮಣಿ ಹಾಗೆ ಇದುವರೆಗೆ ಕಾದ ದೇವರು, ಇನ್ನು ಮುಂದೆ ಕೂಡ ನಮ್ಮನ್ನು ಕಾಯುವ ದೇವರು. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಎಷ್ಟೊಂದು ಮಧುರವು ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ನನ್ನ ಒಳ್ಳೆ ಕುರುಬನು, ಯೆಹೋವಾ ನನ್ನ ಒಳ್ಳೆ ಕುರುಬನು. ಕೈಗಳು ಚಲಿಸಿ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫ ನನ್ನ ಸೌಖ್ಯದಾತನೇ, ಯೆಹೋವಾ ರಾಫ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ. ಆರಾಧನೆ ಯೇಸು
ಲವ್ ಲಾರ್ಡ್, ಪ್ರೀತಿಗಾಗಿ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವು ಡ್ಯಾಡಿ ನಿನ್ನ ಪ್ರೇಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ರಾಜ, ಯೇಸು ರಾಜ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯಾಗೆ ನನ್ನ ಕಾಯುವಾತನೇ. ಯೆಹೋವಾ ನನ್ನ ಒಳ್ಳೆ ಕುರುಬನೇ, ಯೆಹೋವಾ ರೂವಾ ನನ್ನ ಒಳ್ಳೆ ಕುರುಬನೇ. Enjoy His presence. ದೇವರ ಸಾನ್ನಿಧ್ಯವನ್ನು ಅನುಭವಿಸಿ ಆಡಿ. ಹಲ್ಲೆಲೂಯಾ. ಈ ಜನರು ನನ್ನ ಸ್ತುತಿಸುವಲು ನಾನು ಹಾದುಕೊಂಡ ಜನರು ಅಂತ ಹೇಳಿದ ದೇವರು. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ಸುಖ್ಯದಾತನೇ, ಯೆಹೋವಾ ಸುಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ, ಯೇಸು ರಾಜನಿಗೆ. ರಾಜಾಧಿರಾಜನೇ, ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು. ಓಹೋ ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ಸಪ ಕೊಟ್ಟಿರೋ ಉಸಿರು ಸಾಗುತ್ತಿರುವುದು ಹಾಗಾಗಿ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ. ಓರಾ ಬಾಲರ ಶಮನರ ರೇಮನೋರು ಶೆಕಿಲ ಬರಾರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯೇಸು ಸ್ವಾಮಿ, ಈ ಆರಾಧನೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅವ್ರು ಯಾವಾಗಲೂ ದೇವರೇ ಕಣ್ಣು ಮುಚ್ಚುವಾಗೆಲ್ಲ ನಿನ್ನ ಜ್ಞಾಪಕ ಮಾತ್ರ ಇರಲಿ ದೇವರಪ್ಪ. ಬೇರೆ ಯಾವುದೊಂದು ದೇವರಪ್ಪ, ನಾನು ನಿಮ್ಮನ್ನು ವಿಚಾರಿಸುವ ದೇವರಾಗಿರೋದ್ರಿಂದ ನನ್ನ ಚಿಂತೆ ಭಾರನೆಲ್ಲ ನನ್ನ ಮೇಲೆ ಹಾಕಿ ಅಂತ ಯಾವುದು ದೇವರ ಚಿಂತೆಗಳನ್ನು ಭಾರಗಳನ್ನು ಅವ್ರ ಹೃದಯಗಳಲ್ಲಿ ಹೊರದ ಹಾಗೆ ಯಾವಾಗಲೂ ದೇವರಪ್ಪ ನಿನ್ನ ಜ್ಞಾಪಕದಲ್ಲಿ ಒಂದೊಂದು ದಿನ ಕಳೆಯುವಂತೆ ದೇವರಪ್ಪ. ಹಾಗೆ ಅವ್ರನ್ನ ವಿಶೇಷವಾಗಿ ದೇವರೇ ಮೇ ತಿಂಗಳಲ್ಲಿ ಬಲಪಡಿಸು, ಸಹಾಯ ಮಾಡು. ನಿನ್ನ ಬಲಗೈ ಆಧಾರವಾಗಿರಲಿ. ತಂದೆ ಕುಮಾರ ಪವಿತ್ರ ಆತ್ಮನ ನಾಮದಲ್ಲಿ ಈ ಆರಾಧನೆಯಲ್ಲಿ ಯಾರೆಲ್ಲ ದೇವರಪ್ಪ ಭಾಗವಹಿಸ್ತಾ ಇದ್ದಾರೋ, ಎಜ್ರ 8:22 ದೇವರ ಹಸ್ತ ನಮಗೆ ಅನುಕೂಲವಾಗಿತ್ತು ಅಂತ ಎಲ್ಲರಿಗೂ ದೇವರೇ ಈ ಮೇ ತಿಂಗಳಲ್ಲಿ ನಿನ್ನ ಹಸ್ತ ಅನುಕೂಲವಾಗಿರಲಿ ದೇವರಪ್ಪ. ಪ್ರಾಯಸಿಂಹ ಒಂದು ವೇಳೆ ಹಸಿವಾಗಿರ್ಬೋದು, ಹೊಟ್ಟೆಗಿಲ್ದಿರ್ಬೋದು, ಆದರೆ ಈ ತಿಂಗಳು ದೇವ್ರ ಮಕ್ಕಳಿಗೆ ಯಾವುದು ದೇವರೊಂದು ಕೊರತಿಲ್ಲದ ಹಾಗೆ ನಡೆಸು ದೇವರಪ್ಪ, ನಡೆಸು. ಶಾಲೆಗಳು ಓಪನ್ ಆಗ್ತದೆ ದೇವರೇ,
ಅಡ್ಮಿಷನ್, ಅನೇಕ ಕಾರ್ಯಗಳಿದೆ ದೇವರು. ಯಾವ ಹೃದಯ ಕೂಡ ಯೋಹನ 14:1 ಹೇಳುವ ಹಾಗೆ ನಿನ್ನ ಹೃದಯ ಕಳವಳಗೊಳ್ಳದೇ ಇರಲಿ, ಧೈರ್ಯವಾಗಿರಿ, ನನ್ನ ನಂಬಿ ಅಂತ ಹೇಳಿದ ಹಾಗೆ ಯಾರು ಕೂಡ ಕಳವಳಗೊಳ್ಳದ ಹಾಗೆ ಧೈರ್ಯವಾಗಿರುತ್ತೆ ಸಹಾಯ ಮಾಡು ದೇವರಪ್ಪ. ನೀನು ಹಾಗೆ ಮಾಡೋ ಕೃಪೆಗಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಸ್ತೋತ್ರ. ಒಂದು ಹಾಡು ಕೂಡ ಸೇರಿ ಹಾಡನ್ನು ನನ್ನ ಜೊತೆ ಸೇರಿ ಹೇಳಿ. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಯೆಹೋವನ ಆತ್ಮನಿಂದಲೇ ಎಲ್ಲವೂ ಸಾಧ್ಯವು. ಆಮೆನ್, ಹಲ್ಲೆಲೂಯಾ. ಆ ಯೆಹೋವನ ಆತ್ಮನನ್ನ ನಾವು ಆಧಾರ ಮಾಡಿಕೊಳ್ಳೋಣ, ಆತ್ಮಕ್ಕೆ ನಾವು ಒಪ್ಪಿಸಿಕೊಡೋಣ. ನಮ್ಮ ದೇವರು ನಡೆಸುವರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಚಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಒಂದು ವೇಳೆ ಶತ್ರು ಒಂದು ದಾರಿಯಲ್ಲಿ ಬಂದಿದ್ರೆ 7 ದಾರಿಯಲ್ಲಿ ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಂತ ನಾನು ಆಜ್ಞಾಪಿಸ್ತೀನಿ. ಯಾರಾದನ್ನು ಆರಾಧಿಸುವಾಗಲೇ ಎಲ್ಲ ಮಾಟಮಂತರ ಶಕ್ತಿಗಳು ಲಯವಾಗಲಿ ದೇವರಪ್ಪ. ಎಲ್ಲ ದುಷ್ಟ ಕ್ರಿಯೆಗಳು, ದುಷ್ಟ ಶಕ್ತಿಯ ಕ್ರಿಯೆಗಳು ಲಯವಾಗಲಿ ದೇವರು. ಒಂದೊಂದು ಮನೆ ಸುತ್ತಲೂ ಕೀರ್ತನೆ 34:7 ಪ್ರಕಾರ ನಿನ್ನ ದೂತರು ದಂಡಿಳಿದು ಕಾವಲಾಗಿರಲಿ ಸಪ್ಪ. ಯೆಶಾಯ 54:17 ಹೇಳುವ ಹಾಗೆ ನಿನಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸಲಾರದು ಅಂತ ಹೇಳಿದ ಹಾಗೆ ದೇವರೇ, ಒಂದು ಆಯುಧಗಳು ಜಯಿಸಿದ ಹಾಗೆ ಮನೆ ಸುತ್ತಲೂ ದೇವರಪ್ಪ ನಿನ್ನ ದೂತರ ಕಾವಲಾಗಿರಲಿ. ಯಾರ ಮನೆ ಮೇಲೆ ರಕ್ತ ಇತ್ತೋ ಸಂಹಾರ ದೂತನ ದಾಟಿ ಹೋದನು ಅಂತ ಒಂದೊಂದು ಮನೆಗಳ ಮೇಲೆ ಏಸಪ್ಪನ ರಕ್ತ ಚುಮ್ಕಿಸಿ ಪ್ರಾರ್ಥಿಸ್ತೀನಿ. ಈ ಮೇ ತಿಂಗಳು ಭದ್ರತೆಯ ತಿಂಗಳಾಗಿರಲಿ ದೇವರಪ್ಪ. ಆಮೆನ್, ಆಮೆನ್. ಒಂದು ಹಾಡು ಕೂಡ ಹಾರಿ ಸೇರಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಸಾವಿರಾರು ಶತ್ರುಗಳು ಎದ್ದರೇನು, ಲೋಕವೇ ಎದುರಾಗಿ ನಿಂತರೇನು. ಸಾವಿರಾರು ಶತ್ರುಗಳು ಎದ್ದರೇನು, ಲೋಕವೇ ಎದುರಾಗಿ ನಿಂತರೇನು. ಕಳವಳಗೊಳ್ಳಲಾರೆ ನಾನೆಂದು, ಯೆಹೋವನೇ ಯುದ್ಧ ಮಾಡಿ ಜಯ ನೀಡುವನು. ಕಳವಳಗೊಳ್ಳಲಾರೆ ನಾನೆಂದು, ಯೆಹೋವನೇ ಯುದ್ಧ ಮಾಡಿ ಜಯ ನೀಡುವನು. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ದಾರಿಯಲ್ಲಿ ಶತ್ರು ಬಂದರೇನು, 7 ದಾರಿಯಲ್ಲಿ ಓಡಿ ಹೋಗುವನು. ಒಂದೇ ದಾರಿಯಲ್ಲಿ ಶತ್ರು ಬಂದರೇನು, 7 ದಾರಿಯಲ್ಲಿ ಓಡಿ ಹೋಗುವನು. 5 ತರು ಇನ್ನು ಕಾಣಲಾರರು, ಶತ್ರುವಿನ ಸೈನ್ಯ ಬಳಿಬಾರದು. 5 ತರು ಇನ್ನು ಕಾಣಲಾರರು, ಶತ್ರುವಿನ ಸೈನ್ಯ ಬಳಿಬಾರದು. ಜಯವೇ ನಮಗೆ, ಕೊರೋನಾ ವ್ಯಾಧಿಯು ನೋಡಲಾರವೇ ಬೇಗ ಜಯವಾಗಿ ಹೋಗುವುದಕ್ಕಾಗಿ ಸ್ತೋತ್ರ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದಲೇ ಯುದ್ಧ ಮಾಡುವೆ, ನಾ ಹೋರಾಡುವೆ, ಅನುದಿನ ಜಯ ಹೊಂದುವೆ. ಸರ್ವಾಯುಧನ್ನು
ಧರಿಸಿಕೊಂಡೆ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಿಸಲ್ಪಟ್ಟೆ, ಸರ್ವಾಯುಧವನ್ನು ನಾನು ಧರಿಸಿಕೊಂಡೆ, ಪವಿತ್ರಾತ್ಮ ಶಕ್ತಿಯಿಂದ ತುಂಬಿಸಲ್ಪಟ್ಟೆ, ಸೈತಾನನ ತಂತ್ರೋಪಾಯ ಎದುರಿಸುವೆ, ಸ್ತುತಿಯಿಂದ ಸೈತಾನ ಕಾರ್ಯ ಸರ್ವನಾಶವೇ, ಸೈತಾನನ ತಂತ್ರೋಪಾಯ ಎದುರಿಸುವೆ, ಸ್ತುತಿಯಿಂದ ಸೈತಾನ ಕಾರ್ಯ ಸರ್ವನಾಶವೇ. ಜಯವೇ ನಮಗೆ, ಜಯವು ಜಯದ ಜೀವಿತವು ನಮಗೆ, ಜಯವೇ ನಮಗೆ, ಜಯವೇ ಜಯವು ಜಯದ ಜೀವಿತವು ನಮಗೆ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ಮಾಡುವೆ, ಹೋರಾಡುವೆ, ನಾನು ನಿನ್ನ ಜಯ ಹೊಂದುವೆ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ಯುದ್ಧ ಮಾಡುವೆ, ಹೋರಾಡುವೆ, ನಾನು ನಿನ್ನ ಜಯ ಹೊಂದುವೆ. ಜಯವೇ ನಮಗೆ, ಜಯವೇ ಯೇಸು ನಾಮದಲ್ಲಿ. ಈ ತಿಂಗಳು ದೇವ್ರ ಮಕ್ಕಳೆಲ್ಲರಿಗೂ ಜಯದ ತಿಂಗಳು, ಸಮೃದ್ಧಿಯಾದ ತಿಂಗಳು, ದೇವರ ಆತ್ಮದಿಂದ ನಡೆಸಲ್ಪಡುವ ಒಂದು ತಿಂಗಳಾಗಿ. ಜಯವು ಜಯದ ಜೀವಿತವು ನಮಗೆ, ಜಯವೇ ನಮಗೆ, ಜಯವೇ ಜಯವು ಜಯದ ಜೀವಿತವು ನಮಗೆ, ಜಯವೇ ನಮಗೆ, ಜಯವೇ ಜಯವು ಜಯದ ಜೀವಿತವು ನಮಗೆ. ಕಲ್ಲರಬರ ಶಂದರಬ ರೈಮಾನರ ಲೋಥರೋಕಿ ಖರಬಲ, ಎಲ್ಲ ಸೋಲುಗಳು ಯೇಸುವಿನ ನಾಮದಲ್ಲಿದೆ, ಜಯವಾಗಲಿ ದೇವರಪ್ಪ. ಕೀರ್ತನೆ 46 ಹೇಳುವ ಹಾಗೆ, ಬಿಡಿರಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳಿರಿ ಅಂತ ದೇವರಪ್ಪ. ಈ ದಿನಗಳಲ್ಲಿ ಸುಂಗಿದ್ದು ನಿನ್ನ ಮಹಿಮೆಯನ್ನು ಕಾಣಲಿ ದೇವರಪ್ಪ. ನೀನಾದರೂ ಈಟಿ ಬುರ್ಜಿಗಳಿಂದ ಬರ್ತೀಯ, ನಾನಾದರೂ ಸೈನ್ಯಗಳ ಯೆಹೋವನ ನಾಮದಲ್ಲಿ ಬರುತ್ತೇನೆ ಅಂತ ಸೈನ್ಯಗಳ ಕರ್ತನು ದೇವರಪ್ಪ ಇವತ್ತು ನಮ್ಮ ಜೊತೆ ಇರುವುದರಿಂದ ದೇವರಪ್ಪ, ಆರೋಗ್ಯದಲ್ಲಿ ಜಯ ಇರಲಿ, ಕುಟುಂಬ ಜೀವಿತದಲ್ಲಿ ಜಯ, ಕೈಟ್ ಮಾಡೋ ಎಲ್ಲ ಕೆಲಸದಲ್ಲಿ ಯೇಸುವಿನ ನಾಮದಲ್ಲಿ ದೇವರಪ್ಪ, ಕೈಟ್ ಮಾಡೋ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ನನ್ನ ದೇವರ ಜಯವನ್ನು ಕಟ್ಟುಬಿಚ್ಚಿ ಪ್ರಾರ್ಥಿಸ್ತೀನಿ ದೇವರಪ್ಪ. ಈ ತಿಂಗಳು ದೇವರಪ್ಪ, ಕಳೆದ ವಾರ ಕೇಳಿದ ಹಾಗೆ ನೀನು ರಥದ ಮೇಲೆ ಜಸ್ಟ್ ನಿಂತ್ಕೋ, ಜಯ ನಾನು ಕೊಡುವ ಹಾಗೆ ಮಾಡ್ತೀನಿ ಅಂತ ಆ ಬೆನ್ಹರ್ ಫಿಲಿಮ್ಲೆ ಡೈರೆಕ್ಟರ್ ಹೇಳಿದ ಹಾಗೆ ಈ ತಿಂಗಳು ಎಲ್ಲರಿಗೂ ದೇವರೇ ಜಯ ದೇವರು ಕೊಡುವುದಕ್ಕಾಗಿ ಸ್ತೋತ್ರಪ್ಪ. ಯೋಶುವ 3ನೇ ಅಧ್ಯಾಯದಲ್ಲಿ ಯೋಶುವನ ಘನಪಡಿಸಿದ ಹಾಗೆ ದೇವರಪ್ಪ, ಯೋಶುವ 4ನೇ ಅಧ್ಯಾಯದಲ್ಲಿ ಘನಪಡಿಸಿದ ಹಾಗೆ ಯಾರದನಲ್ಲಿ ದೇವರಪ್ಪ ಎಲ್ಲರನ್ನ ಘನಪಡಿಸು ದೇವರಪ್ಪ, ಘನಪಡಿಸು. ನೀನು ಹಾಗೆ ಮಾಡೋ ಕೃಪೆಗಾಗಿ ಸ್ತೋತ್ರ ದೇವರಪ್ಪ. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡೋಣ. ಪ್ರಾಯಸಿಂಹ ಒಂದು ವೇಳೆ ಹಸಿವಾಗಿರ್ಬೋದು, ಆದರೆ ಯೇಸು ಸ್ವಾಮಿನ ಹುಡುಕುವ ನನಗೆ ಯಾವುದಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ಈ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ನಾವು ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು, ಜೀವವುಳ್ಳ ಬೊಗ್ಗಿಯಿಂದ ನನ್ನ ದಾಹವನ್ನು ತಣಿಸುವನು, ಆತ್ಮರನ್ನು ಕಳಿಸುವನು, ನನ್ನನ್ನು ಸಂತೈಸುವನು, ಜೀವವುಳ್ಳ ದಿನವೆಲ್ಲ ಕೃಪೆಯಿಂದ ತುಂಬಿಸುವನು. ಎಲ್ಲರೂ ಹೇಳಿ, ಮೇ ತಿಂಗಳು ಎಲ್ಲ ದಿನ ದೇವರು ತನ್ನ ಕೃಪೆಯಿಂದ ತುಂಬಿಸುವರು. ಆಮೆನ್. ದೇವರ ಕೃಪೆ ಇದ್ರೆ ಸಾಕು. ಪೌಲ್ಗೆ ಶರೀರದಲ್ಲಿ ಬಲಹೀನ ಇತ್ತು, ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ದೇವರು ಹೇಳಿದ್ರು, ನನ್ನ ಕೃಪೆ ಸಾಕು, ಅಷ್ಟೇ. ಆ ಬಲಹೀನಲ್ಲಿ ನನ್ನ ಬಲ ಪೂರ್ಣವಾಗಿರ್ತದೆ. ಯಾವುದೋ ವಿಷಯದಲ್ಲಿ ಭಯಪಟ್ಟಿದ್ದೀರಾ, ದೇವರು ನಿಮ್ಮನ್ನು ನೋಡಿ ಡೈರೆಕ್ಟ್ ಹೇಳ್ತಾರೆ, ಮಗಳೇ ನನ್ನ ಕೃಪೆ ನಿನಗೆ ಸಾಕು, ಮಗನೇ ನನ್ನ ಕೃಪೆ ನಿನಗೆ ಸಾಕು, ನೀನು ಯಾಕೆ ಭಯಪಡ್ತೀಯ? ಹಲ್ಲೆಲೂಯಾ, ದೇವರ ಕೃಪೆ ನಮ್ಮ ಜೊತೆ ಇದೆ. ಸೇರಿ ಹಾಡೋಣ ನಾವು. ಆಮೆನ್. ಒಂದು ಹೊಸ ಅಭಿಷೇಕ, ವೈರಿಗಳ ಎದುರಿನಲ್ಲಿ ಔತಣವನ್ನು ನೀಡುವನ್ನು, ನನ್ನನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವನ್ನು. ಹಲ್ಲೆಲೂಯಾ. ಆ ಚರಣ ಹಾಡುವಾಗ ನಿಮ್ಮ ತಲೆ ಮೇಲೆ ಕೈ ಇಟ್ಟು ನೀವು ಹೇಳಿ, ನೀವು ಅರಿಕೆ ಮಾಡಿ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವನ್ನು. ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಯಾವಾಗಲೂ ತಲೆಗೆ ಎಣ್ಣೆ ಹಾಕು ಅಂತ ನನಗೆ ಅರ್ಥನೇ ಆಗ್ತಲ್ಲ, ಯಾಕೆ ಯಾವಾಗಲೂ ಎಣ್ಣೆ ಹಾಕು ಅಂತ. ಅವ್ರಾಗ ಯಾವಾಗ ಒಂದ್ಸಲಿ ಹೇಳಿದ್ರು, ಎಣ್ಣೆ ಹಾಕಿದರೆ ಅದು ಮೈಗೆ ಅದು ಆರೋಗ್ಯ, ಅದು ಯಾಕೆಂದ್ರೆ ಬಿಸಿಲಲ್ಲಿ ಎಲ್ಲ ಹೋಗ್ತೀವಿ ಬರ್ತೀವೆಲ್ಲ, ಕೆಲಸದಲ್ಲಿ ನಮಗೆ ಬಾಡಿ ಹೀಟ್ ಆಗಿರೋದಂತೆ. ಆ ಎಣ್ಣೆ ಹಾಕುವಾಗ ಮೈಗೆಲ್ಲ ತಪ್ಪು,
ನೋಡಿ, ಒಂದು ಶಾರೀರಿಕವಾಗಿ ಒಂದು ಲೌಕಿಕವಾದ ಒಂದು ಎಣ್ಣೆಯಲ್ಲೇ ಅಷ್ಟಿದೆ ಅಂತೆ ಈ ದೇವರ ಅಭಿಷೇಕ. ಇದು ಶರೀರಕ್ಕೆ ಮಾತ್ರ ಅಲ್ಲ, ಆತ್ಮ ಪ್ರಾಣಕ್ಕೂ ಕೂಡ ಉಜ್ಜೀವನವನ್ನು ತರುವುದಾಗಿದೆ. ಈ ಹಾಡನ್ನು ಹಾಡುವಾಗಲೇ ಒಂದು ನೂತನ ಅಭಿಷೇಕ ದೇವರ ಮಕ್ಕಳ ಮೇಲೆ ದೇವರು ಕಳಿಸೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಕೊರ್ನೆಲಿಯಸ್ ಮನೆಯಲ್ಲಿ ಪೇತ್ರನು ಮಾತಾಡುವಾಗ ಪವಿತ್ರಾತ್ಮನ ಇಳಿದು ಬಂದ ಹಾಗೆ ಎಸಪ್ಪ ಈ ಹಾಡು ಹಾಡುವಾಗಲೇ ಪವಿತ್ರಾತ್ಮನ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ದೇವರಪ್ಪ. ಹಾಗೆ ಮಾಡೋ ಕೃಪೆಗಾಗಿ ಸ್ತೋತ್ರ, ನಂಬುವವರಿಗಾಗಿ ಸ್ತೋತ್ರ. ಸೇರಿ ಹಾಡಿ. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು, ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು. ಜೀವವುಳ್ಳ ಕೋಕಿಯಿಂದ ತಾವ ನೀಡುವನು, ಜೀವವುಳ್ಳ ಕೋಕೆಯಿಂದ ತಾವ ನೀಡುವನು. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಆತ್ಮರನ್ನು ತಳ್ಳಿಸುವ ನನ್ನನ್ನು ಸಂತೈಸುವ ಆತ್ಮರನ್ನು ಬಳಲಿ ಹೋಗಿರುವ ಒಂದೊಂದು ಹೃದಯವನ್ನು ಸಂತೈಸಿದಳಿ ಸಂತೈಸಪ್ಪ. ಜೀವವುಳ್ಳ ದಿನವೆಲ್ಲ ಕೃಪೆಯಿಂದ ತುಂಬಿಸುವ, ಜೀವವುಳ್ಳ ದಿನವೆಲ್ಲ ಕೃಪೆಯಿಂದ ತುಂಬಿಸುವ. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ವೈರಿಗಳ ಎದುರಿನಲ್ಲಿ ಔತಣ ನೀಡುವನು, ವೈರಿಗಳ ಎದುರಿನಲ್ಲಿ ಔತಣ ನೀಡುವನು. ನನ್ನನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವನು, ನನ್ನನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವನು. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಓ ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ನಾವು ನಂಬುತ್ತೇವೆ ದೇವರಪ್ಪ, ನಂಬುತ್ತೇವೆ ದೇವರಪ್ಪ. 12 ವರ್ಷದಿಂದ ಕುಷ್ಠರೋಗಿ ದೇವರಪ್ಪ, ಆಕೆಗೆ ಜೀವಿತದಲ್ಲಿ ಒಂದು ಕೊರತೆ ಇತ್ತು, ಆರೋಗ್ಯದ ಕೊರತೆ. ಆದರೆ ಏಸಪ್ಪ ನಿಮ್ಮ ಹತ್ರ ಬರುವಾಗ ಆ ಕೊರತೆಯನ್ನು ನೀಗಿಸಿ ಆಕೆಗೆ ಪರಿಪೂರ್ಣ ಆರೋಗ್ಯ ಕೊಟ್ಟ ದೇವರೇ. ಜಕ್ಕಯ್ಯನ ಮನೆಗೆ ಹೋಗುವಾಗ
ಆ ಕುಟುಂಬಕ್ಕೆ ಇವತ್ತು ರಕ್ಷಣೆ ಈ ಮನೆಗೆ ಬಂತು ಅಂತ ಆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಾಗ್ತಾನೆ. 18 ವರ್ಷದಿಂದ ಗೂನಿಯಾಗಿದೆ, ಮೈ ಬಗ್ಗಿ ಹೋಗಿರುವ ಆ ಹೆಣ್ಣಿಗೆ ದೇವರಪ್ಪ ಸೌಖ್ಯವನ್ನು ಕೊಟ್ಟ ಯೇಸುವೇ. ರಾತ್ರಿ ಎಲ್ಲ ಪ್ರಯಾಸಪಟ್ಟು ಏನು ಸಿಕ್ಕದಿರುವಾಗ ಯೇಸುವಿನ ಮಾತಿನ ಮೇರೆಗೆ 2 ದೋಣಿ ತುಂಬಿ ಮೀನುಗಳನ್ನು ಕೊಟ್ಟಾತನೇ. ಏಮೇನ್ ಡ್ಯಾಡಿ. ಇವತ್ತು ಕೂಡ ತಂದೆ ಕುಮಾರ ಪವಿತ್ರ ಆತ್ಮನ ನಾಮದಲ್ಲಿ ದೇವರಪ್ಪ ಯಾರೇನೇ ಒಂದು ಕೊರತೆಯಲ್ಲಿದ್ದರೆ ಕೂಡ ದೇವರೇ, ಒಂದು ವೇಳೆ ನಮಗೆ ಗೊತ್ತಿಲ್ಲದಿರ್ಬೋದು ದೇವರೇ, ಸೇವಕರಾಗಿ ಇಲ್ಲ ಹೊಡೆ ಹುಟ್ಟಿದವರು ಕೂಡ ಗೊತ್ತಿಲ್ಲದಿರ್ಬೋದು ದೇವರೇ, ನಿನಗೆ ಮರೆಯಾಗಿ ಯಾವುದಿಲ್ಲ ದೇವರಪ್ಪ. ನೀನೆಲ್ಲ ತಿಳಿದಿದೆಯಾ ದೇವರೇ. ನಿನ್ನ ಕರ ಚಾಚಿ ದೇವರೇ ಏಸಯ್ಯ 41:10 ಪ್ರಕಾರ ಒಬ್ಬೊಬ್ಬರನ್ನು ದೇವರೇ ನೀನು ಬಲಪಡಿಸು ದೇವರಪ್ಪ, ಸಹಾಯ ಮಾಡು. ನಿನ್ನ ಮಹಿಮೆ ಹಸ್ತದಿಂದ ನಡೆಸು ದೇವರಪ್ಪ, ನಡೆಸು. ಹಾಗೆ ಕಣ್ಗಳು ಮುಚ್ಚಿ ಒಂದು ಚರಣವನ್ನು ನನ್ನ ಜೊತೆ ಸೇರಿ, ಜೀವ ನೀಡಿರುವೆ ನಿನ್ನ ಆರಾಧಿಸಲು, ನನ್ನ ಬದುಕನ್ನು ರೂಪಿಸಿದೆ ನಿನ್ನ ಆರಾಧಿಸಲು, ಹಾರಿಸಿಕೊಂಡಿದೆ ನಿನ್ನ ಆರಾಧಿಸಲು. ನಿನ್ನ ಯಾವಾಗಲೂ ನನ್ನ ಆರಾಧಿಸುತ್ತೇನೆ. ನಾನು ಹೇಳ್ತೀನಿ ನೋಡಿ, ನಾವೆಲ್ಲರೂ ವ್ಯತ್ಯಾಸವಾಗಿ ಇವತ್ತು ಒಂದೊಂದು ಕರೆ ನಮ್ಮಲ್ಲಿ ಇರ್ಬೋದು. ಒಂದು ವೇಳೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಒಂದು ಟೈಲರ್ ಆಗಿರ್ಬೋದು, ಒಂದು ಮ್ಯೂಸಿಷಿಯನ್ ಆಗಿರ್ಬೋದು. ನೀವೇನೇ ಮಾಡಿ ಅದೆಲ್ಲ ಎರಡನೇ ಕರೆ ನಿಮಗೆ. ಮೊದಲನೇ ಕರೆ ಏನು ಗೊತ್ತಾ? ಯು ಆರ್ ಕಾಲ್ಡ್ ಟು ವರ್ಷಿಪ್ ದ ಲಿವಿಂಗ್ ಗಾಡ್. ನೀವು ದೇವರನ್ನು ಆರಾಧಿಸುವುದಕ್ಕಾಗಿಯೇ ನಿಮ್ಮನ್ನು ದೇವರ ಹಾರಿಸಿಕೊಂಡಿದ್ದಾರೆ. ಆಮೆನ್. ಆ ದೇವರನ್ನ ಹಾಗೆ ಕಣ್ಗಳು ಮುಚ್ಚಿ ಕೈಗಳು ಎತ್ತಿ ಭಯಭಕ್ತಿಯಿಂದ ಆರಾಧಿಸನ್ನ. ದೇವರು ಕೃಪೆ ಕೊಟ್ಟಿದ್ದಾರೆ. ಇದು ಆರೋಗ್ಯವಾಗಿದ್ದೀರಾ, ಬಲವಾಗಿದ್ದೀರಾ, ಆತನ ಆರಾಧಿಸುವುದಕ್ಕಾಗಿ ಇದು ನಮಗೆ ಶುಭವಾಗಿದ ಆತನ ಆರಾಧಿಸುವುದಕ್ಕಾಗಿ ಈ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ ನಾವು. ಜೀವ ನೀಡಿರುವೆ ಆರಾಧಿಸಲು, ಬದುಕನ್ನು ರೂಪಿಸಿದೆ ಆರಾಧಿಸಲು, ಆರಿಸಿಕೊಂಡಿರುವೆ ಆರಾಧಿಸಲು, ನಿನ್ನ ಯಾವಾಗಲೂ ಆರಾಧಿಸುವೆ, ನಿನ್ನ ಯಾವಾಗಲೂ ಆರಾಧಿಸುವೆ. ಸೇರಿ ಜೀವ ನೀಡಿರುವೆ ಆರಾಧಿಸಲು, ಬದುಕನ್ನು ರೂಪಿಸಿದೆ ಆರಾಧಿಸಲು, ಹಾರಿಸಿಕೊಂಡಿರುವೆ ಆರಾಧಿಸಲು, ನಿನ್ನ ಯಾವಾಗಲೂ ಆರಾಧನೆ ಆರಾಧನೆ ಆರಾಧನೆ. ಓ ನಿತ್ಯ ಸೂರ್ಯನೇ ಆರಾಧನೆ ಆರಾಧನೆ ಆರಾಧನೆ. ಓ ನಿತ್ಯ ಸೂರ್ಯನೇ ನೀನೇ ನಿತ್ಯ ನಿರಂತರ, ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮ ಪ್ರಭಾವನು, ನಿನ್ನ ಎಂದು ಕೊಂಡಾಡುವೆ. ನೀನೇ ನಿತ್ಯ ನಿರಂತರ, ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮ ಪ್ರಭಾವನು, ನಿನ್ನ ಎಂದು ಕೊಂಡಾಡುವೆ. ಕೃಪೆಯನ್ನು ನೀಡಿದೆ ಆರಾಧಿಸಲು, ಫಲವನ್ನು ನೀಡಿದೆ ನಿನ್ನ ಆರಾಧಿಸಲು, ಸೇವೆಯ ನೀಡಿದೆ ನಿನ್ನ ಆರಾಧಿಸಲು, ನಿನ್ನ ಯಾವಾಗಲೂ ಆರಾಧಿಸುವೆ, ನಿನ್ನ ಯಾವಾಗಲೂ ಕೈಗಳೆತ್ತಿ ಆರಾಧನೆ ಆರಾಧನೆ ಆರಾಧನೆ. ಓ ನಿತ್ಯ ಸೂರ್ಯನೇ ಆರಾಧನೆ ಆರಾಧನೆ ಆರಾಧನೆ.
ನಿತ್ಯ ನಿರಂತರ. ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮಾ ಪ್ರಭಾವನು, ನಿನ್ನ ಎಂದು ನಾಡುವೆ. ನೀನೇ ನಿತ್ಯ ನಿರಂತರ, ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮಾ ಪ್ರಭಾವನು, ನಿನ್ನ ಎಂದು ಕೊಂಡಾಡುವೆ. ವರಗಳನ್ನು ನೀಡಿದೆ ನಿನ್ನ ಆರಾಧಿಸಲು, ಶುಭವನ್ನು ನೀಡಿದೆ ನಿನ್ನ ಆರಾಧಿಸಲು, ಜ್ಞಾನವ ನೀಡಿದೆ ನಿನ್ನ ಆರಾಧಿಸಲು, ನಿನ್ನ ಯಾವಾಗಲೂ ಆರಾಧಿಸುವೆ, ನಿನ್ನ ಯಾವಾಗಲೂ ಆರಾಧಿಸುವುದಾಗಿ ಹೃದಯ ತುಂಬ ಆರಾಧನೆ ಆರಾಧನೆ ಆರಾಧನೆ. ಓ ನಿತ್ಯ ಸೂರ್ಯನೇ ಆರಾಧನೆ ಆರಾಧನೆ ಆರಾಧನೆ. ಓ ನಿತ್ಯ ಸೂರ್ಯನೇ ನೀನೇ ನಿತ್ಯ ನಿರಂತರ, ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮಾ ಪ್ರಭಾವನು, ನಿನ್ನ ಎಂದು ಕೊಂಡಾಡುವೆ. ನೀನೇ ನಿತ್ಯ ನಿರಂತರ, ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮಾ ಪ್ರಭಾವನು, ನಿನ್ನ ಎಂದು ಕೊಂಡಾಡುವೆ, ನಿನ್ನ ಎಂದು ಕೊಂಡಾಡುವೆ, ನಿನ್ನ ಎಂದು ಕೊಂಡಾಡುವೆ, ನಿನ್ನ ಎಂದು ಕೊಂಡಾಡುವೆ. Your mighty power, Lord. ನಿನ್ನ ಸಾನ್ನಿಧ್ಯ ದೇವರ ಒಂದೊಂದು ಕುಟುಂಬವನ್ನು ಆವರಿಸಿಕೊಳ್ಳಲಿ ದೇವರಪ್ಪ. ಒಂದು ದೇವರ ಮಹಿಮೆ, ಒಂದು ದೇವರ ಶಕ್ತಿಯ ಮಹಿಮೆ ಒಂದೊಂದು ಹೃದಯಗಳನ್ನು ತುಂಬಲಿ ದೇವರೇ. Thank you Jesus, thank you Jesus, thank you Jesus, thank you Jesus. ವಂದನೆ ಯೇಸುವೇ, ವಂದನೆ ನಮ್ಮನ್ನು ರಕ್ಷಿಸಿದಾತನೇ, ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿದಾತನೇ, ವಂದನೆ ಯೇಸುವೇ. ಹಲ್ಲೆಲೂಯಾ ಹಲ್ಲೆಲೂಯಾ hallelujah. Lord, let the heavens be open. Hallelujah hallelujah hallelujah. ನೀವು ಸ್ತುತಿಸಿಲ್ಲ ಅಂದ್ರೆ ಈ ಕಲ್ಲುಗಳು ಸ್ತುತಿಸುತ್ತದೆ ಅಂತ ದೇವರು ಹೇಳಿದರು. Hallelujah, 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 Thank you, Jesus. Thank you, Daddy. Thank you, Holy Spirit. ಕಾಣುವ ದೇವರೇ, ಕಾಯುವಾತನೇ, ನಮ್ಮನ್ನು ಪೋಷಿಸುವಾತನೇ, ವಿಚಾರಿಸುವ ದೇವರೇ, ನಮ್ಗೆ ಯಾವಾಗಲೂ ಶಿಫಾರಿತ್ ಮಾಡುವ ದೇವರೇ, ನಮಗೆ ಜಯ ಕೊಡುವ ದೇವರೇ. ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ಶಮ್ಮ, ಯೆಹೋವ ಶಾಲೋಮ್.
ನಿಮಗೆ ಕೋಟಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಈ ಕರ್ತರ ಮೇಜು ದಿನದಲ್ಲಿ ಕೂಡ ದೇವರಪ್ಪ, ನೀ ಕೂಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿರಿ ಅಂತ ದೇವರ ಒಂದೊಂದು ಕುಟುಂಬ ದೇವರೇ, ಅವ್ರ ಕುಟುಂಬಗಳಲ್ಲಿ ನಿನ್ನ ನೆನಪು ಮಾಡಿಕೊಳ್ಳಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ಯೇಸುವಿನ ನಾಮದಲ್ಲಿ ನಾನು ಈ ಆರಾಧನೆಯಲ್ಲಿ ಭಾಗವಹಿಸ್ತಾರೋ ಪ್ರತಿಯೊಬ್ಬರನ್ನ ಕೂಡ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ ದೇವರಪ್ಪ, ಯೇಸುವಿನ ನಾಮದಲ್ಲಿ ದೇವರಪ್ಪ. ಜೋಯಲ್ 2ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಅವರು ತಿಂದು ತೃಪ್ತರಾಗಿ ಇನ್ನೂ ಹೆಚ್ಚಾಗಿ ದೇವರನ್ನ ಸ್ತುತಿಸುವರು ಅಂತ ದೇವರಪ್ಪ. ಈ ತಿಂಗಳೆಲ್ಲದಲ್ಲೂ ತೃಪ್ತಿಯಾಗಿ ಇನ್ನೂ ಹೆಚ್ಚಾಗಿ ಸ್ತುತಿಸುವ ತಿಂಗಳಾಗಿರಲಿ ದೇವರಪ್ಪ. ಲೆಟ್ ದಿಸ್ ಮಂತ್ ಬಿ ಅ ಮಂತ್ ಆಫ್ ಪ್ರೈಸ್ ಆ್ಯಂಡ್ ವರ್ಷಿಪ್ ಲಾರ್ಡ್. ನೀನು ಹಾಗೆ ಮಾಡೋ ಕೃಪೆಗಾಗಿ ಸ್ತೋತ್ರ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು ದೇವರಪ್ಪ, ನಮ್ಮ ಮನೋನೇತ್ರಗಳನ್ನು ಪ್ರಕಾಶಗೊಳಿಸು. ವಿಶೇಷವಾಗಿ ಮೀಡಿಯಾ ಟೀಮ್ಗಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ದೇವರಪ್ಪ, ಇರುವ ಇನ್ಸ್ಟ್ರೂಮೆಂಟ್ಗಳನ್ನು, ಇರುವ ದೇವರಪ್ಪ ಟೆಕ್ನಾಲಜಿಯನ್ನು ದೇವರಪ್ಪ ಇಟ್ಟು ಇದು ನೇರ ಪ್ರಸಾರವನ್ನು ಮಾಡುವಂತೆ ದೇವರೇ ಅವರಿಗೆ ಜ್ಞಾನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಚಿಕ್ಕ ಕಾರ್ಯದಲ್ಲಿ ನಂಬಿಗಸ್ತರಾಗಿದ್ದಾರೆ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ. ದೊಡ್ಡ ಕಾರ್ಯಗಳು ಅವ್ರ ಜೀವಿತದಲ್ಲಿ ಕೊಟ್ಟು ನೀನು ಮಾನಿಸು. ವಾಕ್ಯದಲ್ಲಿ ಮಾತಾಡು, ವಾಕ್ಯ ನಮಗೆ ಸೇವೆ ಮಾಡಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ವಾಕ್ಯ ಭಾಗಕ್ಕೆ ಹೋಗೋಣ. ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. 40 ದಿನಗಳು ಪರಲೋಕದ ರಾಜ್ಯದ ಕುರಿತು ಅನೇಕ ಸೂಚಕ ಕಾರ್ಯಗಳೊಂದಿಗೆ ತನ್ನ ಶಿಷ್ಯರೊಂದಿಗೆ ದೇವರು ಮಾತಾಡಿದರು ಅಂತ ನಾನು ನೋಡ್ತೀವಿಲ್ಲ. ಕಲಿಸಿದರು, ಬೋಧಿಸಿದರು ಅವರಿಗೆ. ಯಾಕೆ ಅಷ್ಟೊಂದು ದೇವರು ಮುಖ್ಯತೆ ಕೊಟ್ಟರು ಅಂತ ಹೇಳುವಾಗ, ಪರಲೋಕ ರಾಜ್ಯ ಇವತ್ತು ದೇವರ ಇಡೀ ಈ ಶುಭ ಸಂದೇಶದಲ್ಲಿ, ನಾವು ಸತ್ಯವೇದದಲ್ಲಿ ಅದು ಮಧ್ಯಭಾಗವಾಗಿದೆ. ಇಟ್ ಇಸ್ ದ ಸೆಂಟರ್. ಪರಲೋಕ ರಾಜ್ಯನೇ ಇಟ್ ಈಸ್ ದ ಮೇನ್ ಥೀಮ್. ಪರಲೋಕ ರಾಜ್ಯ ಅದು ಸ್ಥಾಪಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಭೂಮಿಗೆ ಬಂದರು. ಒಂದೊಂದು ಯಾಕೆ ಪರಲೋಕದ ರಾಜ್ಯದ ಬಗ್ಗೆ ದೇವರು ಅಷ್ಟೊಂದು ಮಾತಾಡ್ತಾರೆ ಅಂತ ಹೇಳೋ ಸಮಯದಲ್ಲಿ, ಅಲ್ಲಿಂದ ಅವರೇ ಬಂದಿದ್ದು, ಪರಲೋಕದಿಂದ ಅವರೇ ಬಂದಿರೋದ್ರಿಂದ ಅವ್ರಿಗೇ ಅದು ಹೆಚ್ಚಾಗಿ ಗೊತ್ತಿದೆ. ಮತ್ತಾಯಿ 24ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಈ ಸುವಾರ್ತೆ, ಈ ರಾಜ್ಯದ ಸುವಾರ್ತೆ ಎಲ್ಲರಿಗೂ ಪಡುವವರೆಗೂ ಏನಾಗಲ್ಲ, ಯೇಸು ಬರುವುದಿಲ್ಲ. ಹಾಗೆ ಎಲ್ಲರಿಗೂ ಈ ಸುವಾರ್ತೆ, ಈ ಪರಲೋಕದ ರಾಜ್ಯದ ಬಗ್ಗೆ ಸಾರಲ್ಪಡುವಾಗ ಯೇಸುವಿನ ಬರವಣಿಗೆ ಹತ್ತಿರವಾಗಿದೆ ಅಂತ ನೀವು ತಿಳಿದುಕೊಳ್ತೀರಾ ಅಂತ ಮತ್ತಾಯಿ 24ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ ನಾವು. ಹಾಗೆ ನೋಡಿ, ಇವತ್ತು ದೇವರು, ನಾನು ಕೂಡ ಯೋಚನೆ ಮಾಡ್ತದೆ, ಯಾಕೆ ಪರಲೋಕ ರಾಜ್ಯದ ಬಗ್ಗೆ ದೇವರು ಸಡನ್ಲಿ ಈ ಸಬ್ಜೆಕ್ಟ್ ಮಾತಾಡಿ ಕೇಳ್ತಾ ಇದ್ದಾರಲ್ಲ ಅಂತ. ಹಾಗೆ ಮೊನ್ನೆ ಈ ವಾಕ್ಯಗಳನ್ನು ನಾನು ಸಿದ್ಧ ಮಾಡುವಾಗ ಒಂದು ಕಾರ್ಯ ತಿಳ್ಕೊಂಡೆ. ಯೇಸುವಿನ ಬರವಣಿಗೆಗಿಂತ ಮುಂಚೆ ಈ ರಾಜ್ಯದ ಕುರಿತು ಎಲ್ಲ ಕಡೆ ಸಾರಲ್ಪಡ್ತದೆ ಅಂತೆ. ಆಮೆನ್. ಆಗ ಈ ವಾಕ್ಯಗಳನ್ನು ನಾವು ಸಾರುವಾಗ ಒಂದು ನಾನು ತಿಳ್ಕೊಂಡೆ, ಯೇಸು ಬೇಗ ಬರಲಿಕ್ಕಿದ್ದಾರೆ. ಆಮೆನ್. ಇವತ್ತು ಕೂಡ ನಾನು ದೇವರ ರಾಜ್ಯದ ಬಗ್ಗೆ ನಾವು ನೋಡುವಾಗ ನೋಡಿ, ಫಾರಿನ್ ಕಂಟ್ರೀಸಲ್ಲಿ, ಹೊರದೇಶದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಈ ಹೊರದೇಶದಲ್ಲಿ ನೀವು ನೋಡುವಾಗ ತುಂಬ ಅವರು ಸ್ಟಡಿ ಮಾಡ್ತಾರೆ. ಅವರು ಎಲ್ಲ ವಿಷಯಗಳಲ್ಲಿ ಸ್ಟಡಿ ಮಾಡಿದ್ದು. ಕೆಲವರು ಐಶ್ವರ್ಯವಂತರಿದ್ದರು, ಕೆಲವರು ಏನು ಮಾಡಿದ್ರು, ಕೆಲವು ಬಡವರಿದ್ದರು. ಈ ಐಶ್ವರ್ಯ ಇಟ್ಕೊಂಡಿದ್ದಾರಲ್ಲ, ಇಲ್ಲ ಏನು ಹೇಳ್ತೀವಿ, ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಅಂತೇಳಿ, ಹಾಗೆ ಕೆಲವ್ರ ಹತ್ರದಿಂದ ಆ ಹಣವನ್ನು ಏನು ಮಾಡಿದ್ರು, ತಗೊಂಡು ಈ ಭಿಕ್ಷಕರಾಗಿರುವ, ಇಲ್ಲ ತುಂಬ ದರಿದ್ರದಲ್ಲಿರುವ, ಜೀವಿತದಲ್ಲಿ ಭಾಳ ಬಡತನದಲ್ಲಿದ್ದಾರಲ್ಲ, ಇಂಥವ್ರಿಗೆ ಈ ಐಶ್ವರ್ಯವಂತರದಿಂದ ಆ ಹಣ ಎಲ್ಲ ತಗೊಂಡು ಇವರಿಗೆ ಕೊಟ್ಟರು. ಈಗ ಕೊಟ್ಟಿದ ಮೇಲೆ ಸ್ವಲ್ಪ ದಿನ ಆಯಿತು, ಸ್ವಲ್ಪ ದಿನಗಳಾದ ಮೇಲೆ ಇವ್ರನ್ನ ಸ್ಟಡಿ ಮಾಡ್ತಾಯಿದ್ರು. ಇವ್ರಿಗೆ ಕೊಟ್ಟ ಮೇಲೆ ಸ್ಟಡಿ ಮಾಡಿದೆ. ಏನಾಯ್ತು ಅಂತ ನೋಡುವಾಗ, ಕೆಲವು ದಿನಗಳಾದ ಮೇಲೆ ಈ ಐಶ್ವರ್ಯವಂತರನ್ನ ಹೋಗಿ ಮತ್ತೆ ಅವ್ರು ಚೆಕ್ ಮಾಡುವ ಸಮಯದಲ್ಲಿ ಅವರೆಷ್ಟು ಕಾಸು ಕೊಟ್ಟಿದ್ರಲ್ಲ, ಅದಕ್ಕಿಂತ 2ರಷ್ಟು, ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಅವ್ರು ಸಂಪಾದನೆ ಮಾಡಿಬಿಟ್ಟಿದ್ರು. ಅವರಿಗೆ ಅದು ದೊಡ್ಡ ವಿಷಯನೇ ಅನಿಸಿಲ್ಲ. ಅವರು ಅದನ್ನು ರೀಗೇನ್ ಮಾಡಿಬಿಟ್ರು. ಈಗ ಈ ಬಡತನದಲ್ಲಿ, ದರಿದ್ರದಲ್ಲಿ, ಕಷ್ಟದಲ್ಲಿ ಇದ್ರೆ ನೋಡಿ, ಅವ್ರಿಗೆ ಹಣ ಕೊಟ್ಟಿದ್ದಾರಲ್ಲ, ಈಗ ಅವ್ರು ಏನು ಮಾಡಿದ್ದಾರೆ, ಆ ಹಣದಲ್ಲಿ ಅವ್ರು ಹೇಗೆ ಇಂಪ್ರೂವ್ ಆಗಿದ್ದಾರೆ ಅದನ್ನು ನೋಡುವುದಕ್ಕಾಗಿ ಅವರನ್ನು ಹೋಗಿ ನೋಡಿದ್ರೆ, ಅವ್ರು ಮುಂಚೆ ಹೇಗಿದ್ರು ನೋಡಿ, ಬಡತನದಲ್ಲಿ, ಕಷ್ಟದಲ್ಲಿ, ದರಿದ್ರದಿಲ್ಲದ ಅದೇ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅಂದರೆ ಇವರಿಗೆ ಕೊಟ್ಟಿದ್ದೆಲ್ಲ ಕಾಸು ಏನು ಮಾಡಿದ್ರು, ಎಲ್ಲ ಆಶೆ ಮಾಡಿ ಕುಡಿದು ತಿಂದು ಎಲ್ಲ ಏನು ಮಾಡಿದ್ರು, ಮತ್ತೆ ಅದೇ ಪರಿಸ್ಥಿತಿಗೆ ಬಂದುಬಿಟ್ರು. ಆಗ ಅವ್ರೇನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ಇವ್ರಿಗೆ ಯಾಕೆ ಹೀಗೆ,
ಈ ದರಿದ್ರದಲ್ಲಿ ಕಷ್ಟದಲ್ಲಿ ಇದ್ದವ್ರಿಗೆ ಯಾಕೆ ಆ ಪರಿಸ್ಥಿತಿಗೆ ಬಂದರು ಅಂತ ಹೇಳುವಾಗ ಅವರ ಮೈಂಡ್ ಇದೆ ನೋಡಿ, ಅವರ ಮನಸ್ಸಿದೆಲ್ಲ, ಅವರ ಮನೋಭಾವನೆ ಹಾಗೆ ಇದೆ. ಅವ್ರಿಗೆ ಎಷ್ಟೇ ಕೊಟ್ಟರು ಕೂಡ ಅವ್ರು ಹಾಗಿರ್ತಾರಂತೆ. ಆದರೆ ಇವ್ರಿಗೆ ನೋಡಿ, ಇವ್ರಿಗೆ ಹಣ ಎಲ್ಲ ತಗೊಂಡ್ರೆ ಕೂಡ ಮತ್ತೆ ಇವರಿಗೆ ಯಾಕೆ ಎರಡರಷ್ಟು ಸಂಪಾದನೆ ಮಾಡಿದ್ರು ಅಂದರೆ ಅವರಿಗೆ ಜೀವಿತದಲ್ಲಿ ಮೇಲ್ ಬರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು 10 ಬಾಗಿಲನ್ನು, ಇಲ್ಲ ಒಂದು ಬಿಸ್ನೆಸ್ ಇದ್ದರೆ 10 ಬಿಸ್ನೆಸ್ನ ಮಾಡಿ ಮುಂದೆ ಬರಬೇಕನ್ನ ಆ ಛಲ, ಆ ಆಸಕ್ತಿ ಅವರಲ್ಲಿ ಇರೋದಿಂದಲೇ ಹಾಗೆ ಅವ್ರು ಬಂದಿದ್ದಾರಂತೆ. ಹಲ್ಲೆಲೂಯಾ. ನಾನು ಯಾಕೆ ದೇವರ ರಾಜ್ಯದ ಬಗ್ಗೆ ಸಾರ್ತಾ ಇದ್ದೀನಿ ಅಂತ ಹೇಳುವಾಗ ನಿಜವಾಗಿಯೂ ನಾನು ಹೇಳ್ತೀನಿ ನೋಡಿ, ಸತ್ಯವಾಗಿ ಹೇಳ್ತೀನಿ, ದೇವರ ವಾಕ್ಯ ಹೇಳ್ತಿದೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ 6ನೇ ವಾಕ್ಯ ಓದಿ ನೀವು. ರೆವಲ್ಯೂಷನ್ ಚಾಪ್ಟರ್ 1 ವರ್ಸಸ್ 5 and 6 ಈ ವಾಕ್ಯಗಳನ್ನು ಓದುವಾಗ ದೇವರ ವಾಕ್ಯ ಹೇಳ್ತಿದೆ, ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ತನ್ನ ರಕ್ತದಿಂದ ನಮ್ಮ ಪಾಪಗಳಿಂದೆಲ್ಲ ಏನು ಮಾಡಿದ್ದಾರೆ, ಶುದ್ಧಿ ಮಾಡಿದ್ದಾರೆ ನಮ್ಮನ್ನು. ಈಗ ಪಾಪಗಳಿಂದ ಶುದ್ಧಿ ಮಾಡಿದ ಮಾತ್ರ ಅಲ್ಲ, ಈಗ ದೇವರು ನಮ್ಮನ್ನು ರಾಜರಾಗಿಯೂ ಇವತ್ತು ಯಾಜಕರಾಗಿ ನಮ್ಮನ್ನು ಇಟ್ಟಿದ್ದಾರೆ. ಈಗ ನಾವೇನು ಮಾಡಿಬಿಟ್ಟು ಅಂತ ಹೇಳುವ ಸಮಯದಲ್ಲಿ ದೇವ್ರನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ, ದೇವರು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ, ನನ್ನ ಶಾಪವನ್ನು ನೀಗಿಸಿದ್ದಾರೆ ಅಂತ ಆ ಸತ್ಯವನ್ನು ನಾವು ತಗೊಂಡು ನಾವು, ಆದರೆ ನಮ್ಮನ್ನು ದೇವರು ರಾಜರಾಗಿ ಮಾಡಿದ್ದಾರೆ, ರಾಜವಾಗಿ ಮಾಡಿದೆ. ಯಾಕೆಂದರೆ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಯೇಸು ರಾಜಾದಿರಾಜನಾಗಿದ್ದಾರೆ. ಆಗ ಆ ರಾಜಾದಿರಾಜನು ಈ ಭೂಮಿಯಲ್ಲಿ ನಮ್ಮನ್ನು ರಾಜರಾಗಿ ಇಟ್ಟಿದ್ದಾರೆ. ಈ ರಾಜರು ಅಂತ ಹೇಳುವಾಗ ರಾಜರಿಗೆ ಬೇಕಾದಷ್ಟು ಏನಿರ್ತದೆ, ಆಸ್ತಿ ಅಂತಸ್ತೆಲ್ಲ ಇರ್ತದೆ. ಇದು ಹೇಗೆ ಬಂತು ಅಂದರೆ ತಲೆಮಾರಾಗಿ ಆ ಆಸ್ತಿಗಳು ಬಂದಿರ್ತದೆ. ಇವತ್ತು ರಾಜರು ಒಂದು ವೇಳೆ ಇಲ್ದಿದ್ರೆ ಕೂಡ ನಮಗೆ ಹಳೆ ಪುರಾಣ ಕಾಲದಲ್ಲಿ ನಮಗೆ ಗೊತ್ತು ರಾಜರ ಬಗ್ಗೆ. ಇವತ್ತು ಕೂಡ ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಶಾಯ 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಓದುವಾಗ ಒಂದು ಮಗು ಜನಿಸುವುದಾಗಿರ್ತದೆ, ಆತನ ಸಮಾಧಾನ ಪ್ರಭು, ನಿತ್ಯನಾದ ತಂದೆ, ಆತನ ಬಾಹು ಮೇಲೆ ಆಡಳಿತ ಇರ್ತದೆ ಅಂತ ಕನ್ನಡದಲ್ಲಿ ಬರೆದಿದೆ. ಆದರೆ ಇಂಗ್ಲೀಷಲ್ಲಿ ಇರ್ತದೆ ಆ್ಯಂಡ್ ದ ಗೌರ್ಮೆಂಟ್ ಶೆಲ್ ಬಿ ಆನ್ ದ ಶೋಲ್ಡರ್. ಇಂಗ್ಲೀಷಲ್ಲಿ ಹಾಗೆ ಬರೆದಿದೆ, ಗೌರ್ಮೆಂಟ್ ಶೆಲ್ ಬಿ ಆನ್ ದ ಶೋಲ್ಡರ್ ಅಂತ ಇದೆ. ಹಲ್ಲೆಲೂಯಾ. ಹಾಗೆ ನೀವು ಒಂದು ಕಾರ್ಯ ತಿಳ್ಕೊಳ್ಳಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾರಲ್ಲ, ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಅವನನ್ನು ಏದಿನ ತೋಟದಲ್ಲಿ ತಗೊಂಡೋಗಿ ಇಟ್ಟರು, ಅದನ್ನು ಕೆಲಸ ಮಾಡಲಿಕ್ಕಾಗಿ, ಅಲ್ಲಿ ಎಲ್ಲವನ್ನು ನೋಡಿಕೊಳ್ಳುವುದಕ್ಕಾಗಿ ಅವನಿಗೆ ಕೆಲಸ ಕೊಟ್ಟರು. ದೇವರು ಅವನ ಸೃಷ್ಟಿ ಮಾಡಿದರು, ಅವನಿಗೆ ಎಲ್ಲವೂ ಇತ್ತು. ಈಗ ಈ ಸತ್ಯವನ್ನು ನೀವು ತಿಳ್ಕೋಬೇಕು. ಇದನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವಿತನೇ ಒಂದು ಬದಲಾವಣೆ ಆಗ್ತದೆ. ಯರ್ ಲೈಫ್ ವಿಲ್ ಬಿ ಬ್ಲೆಸ್ಡ್. ನೀವು ಈಗ ಹಾಗೆ ಇರೋದಿಲ್ಲ. ಈಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಅವನ ಜೀವಿತದಲ್ಲಿ ನೀವು ನೋಡಿ, ಅವನಿಗೆ ದೇವ್ರ ಜೊತೆ ಅನ್ಯೋನ್ಯತೆ ಇತ್ತು, ದೇವರ ಜೊತೆ ಅವನಿಗೆ ಸಂಬಂಧ ಇತ್ತು. ದೇವರವನಿಗೆ ದೇವರಾಗಿದ್ದರು, ಅವನ ಪ್ರಜೆಯಾಗಿದ್ದ, ಅವನೆಲ್ಲ ದೇವರವನಿಗೆ ರಾಜವಾಗಿದ್ದರು, ತಂದೆಯಾಗಿದ್ದರು, ಅವನ ಮಗನಾಗಿ ಆಗಿದ್ದರು. ಈಗ ಸಂಬಂಧ ಇತ್ತು. ಈಗ ದೇವರು ಏನು ಮಾಡಿದ್ರಂದರೆ, ಇವನ ಏದೆನ್ ತೋಟದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವನ ಇಟ್ಟರು, ಮನುಷ್ಯನನ್ನು ಅಲ್ಲಿ ಇಟ್ಟು ಏನು ಮಾಡಿದ್ರಂದರೆ, ಈ ತೋಟವನ್ನು ನೀನು ನೋಡ್ಕೋಬೇಕು, ಇದನ್ನು ಏನು ಮಾಡಬೇಕು, ಇದನ್ನು ಸಿದ್ಧ ಮಾಡಬೇಕು, ಇದನ್ನೆಲ್ಲ ನೀನು ರೆಡಿ ಮಾಡಬೇಕಂತ ಹೇಳಿದರು. ಆಗ ಇನ್ನೂ ಶಾಪ ಬರಲಿಕ್ಕಿಂತ ಮುಂಚೆ, ಮನುಷ್ಯನು ಬಿದ್ದು ಹೋಗೋಕ್ಕಿಂತ ಮುಂಚೆ, ಸೈತಾನಿಗೆ ದಾಸವನ್ನು ಆಗೋಕ್ಕಿಂತ ಮುಂಚೆನೇ ದೇವರು ಕೆಲಸವನ್ನು ಕೊಟ್ಟರು ಮನುಷ್ಯನಿಗೆ. ಅಲ್ಲರಿ, ಆದರೆ ಈಗ ದೇವರು ಈ ತೋಟವನ್ನು ನೋಡ್ಕೊಳ್ಳೋಕ್ಕಾಗಿ ಇದನ್ನು ಎಲ್ಲ ಬೆಳೆಸಬೇಕು, ಇದನ್ನು ಎಲ್ಲ ರೆಡಿ ಮಾಡಬೇಕಂತ ದೇವ್ರು ಕೊಡುವಾಗ ಈಗ ಶ್ರಮ ಇರಲಿಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ಎಲ್ಲ ಇತ್ತು. ಅಲ್ಲಿ ಇವನು ಏನಂದರೆ ಈತನಲ್ಲಿ ಆಸಕ್ತಿ ಇತ್ತು. ಇಂಗ್ಲೀಷಲ್ಲಿ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಪ್ರತಿಯೊಂದು ಮನುಷ್ಯನಲ್ಲಿ ಏನೋ ಒಂದು ಆಸಕ್ತಿ ದೇವರು ಇಟ್ಟಿರ್ತಾರೆ. ಇವನಲ್ಲಿ ಆಸಕ್ತಿ ಇತ್ತು, ಅದನ್ನು ಉಪಯೋಗಿಸಿ ಇವನ್ನ ಹೆಚ್ಚಿಸಬೇಕು, ಇದನ್ನು ಕಾದುಕೋಬೇಕು, ಹೆಚ್ಚಿಸಬೇಕು, ಬೆಳೆಸಬೇಕಷ್ಟೇ. ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಹಾಗೆ ದೇವರನ್ನು ಸೃಷ್ಟಿಸಿದರು. ಈಗ ಕೆಲಸ ಕೊಟ್ಟಿದ್ದರು, ದೇವರ ಜೊತೆ ಇದ್ದರು. ಎಲ್ಲದಕ್ಕಿಂತ ವಿಶೇಷವಾಗಿ ಏನು ಗೊತ್ತಾ, ಈ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಅವನಿಗೆ ಬೇಕಾಗಿರೋದು ಎಲ್ಲವನ್ನು ಸಿದ್ಧ ಮಾಡಿಬಿಟ್ಟಿದ್ರು. ಫಸ್ಟ್ ಮನುಷ್ಯನನ್ನು ಸಿದ್ಧ ಮಾಡಿ ಆಮೇಲೆ ಎಲ್ಲವನ್ನು ಸಿದ್ಧ ಮಾಡಲಿಲ್ಲ ದೇವರು. ಎಲ್ಲವನ್ನ ಅವನಿಗೆ ಬೇಕಾಗಿರೋದನ್ನು ಸೃಷ್ಟಿ ಮಾಡಿ ಕಡೆಯದಾಗಿ 6ನೇ ದಿನ ಮನುಷ್ಯನನ್ನು ಏನು ಮಾಡಿದ್ರು, ದೇವರು ಸೃಷ್ಟಿ ಮಾಡಿದರು. ಅಂದರೆ ಇವನಿಗೆ ಬೇಕಾಗಿರೋದು ಎಲ್ಲ ಇತ್ತು. ಈಗ ನೋಡಿ 3 ಕಾರ್ಯ ಜ್ಞಾಪಕ ಇಟ್ಕೊಳ್ಳಿ. ಒಂದು, ದೇವ್ರ ಜೊತೆ ಸಂಬಂಧ ಇತ್ತು,
ಅವನಿಗೆ ದೇವರೊಂದು ಕೆಲಸ ಕೊಟ್ಟಿದ್ರು. ಈಗ ಇವನು ಕೆಲಸ ಮಾಡಿ ಬದುಕಬೇಕಂತ ಇಲ್ಲ, ಯಾಕಂದರೆ ಎಲ್ಲ ಇದೆ, ಇವನಿಗೆ ದೇವರು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇವನು ಕೆಲಸ ಮಾಡೋದು ಯಾಕೆಂದರೆ ಅದನ್ನೆಲ್ಲ ನೋಡ್ಕೋಬೇಕು, ಎಲ್ಲ ನೋಡಿಕೊಂಡೆ ಆತನಲ್ಲಿರೋದನ್ನು ಅವನು ಬೆಳೆಸಬೇಕು, ಆತನಲ್ಲಿರೋ ಆಸಕ್ತಿಯನ್ನು ಯೂಸ್ ಮಾಡಬೇಕು. ಹಾಗೆಯೇ ಅವನು ಇಟ್ಟಿದ್ರು. ಈಗ ಹಾಗೆ ಮೂರನೇದು ಅವನಿಗೆಲ್ಲ ಇತ್ತು. ಈಗ ಯಾವಾಗ ಮನುಷ್ಯನು ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ಯಾವಾಗ ಮನುಷ್ಯ ತಿಂದನೋ ಆವಾಗ ಏನಾಯ್ತು ಅಂತ ಹೇಳುವಾಗ ಅವನಿಗೆ ದೇವರಿಂದ ಸಂಬಂಧ ಬಿಟ್ಟೋಯ್ತು, ದೇವರಿಂದ ದೂರ ಆಗಿಬಿಟ್ಟ, ಆತ್ಮದಲ್ಲಿ ಸೆತ್ತೋಗ್ಬಿಟ್ಟ. ಈಗ ಯಾವಾಗ ಅವನ ಆತ್ಮದಲ್ಲಿ ಸೆತ್ತೋಗ್ಬಿಟ್ಟ ಇಲ್ವಾ, ಆತ್ಮದಲ್ಲಿ ಇಲ್ಲ ದೇವರಿಂದ ದೂರ ಆಗ್ಬಿಟ್ಟನಲ್ಲ, ಅದಾದ ಮೇಲೇ ಅವನೇನು ಮಾಡಬೇಕು, ಬೆವರು ಸುರಿಸ್ಬೇಕು, ಶ್ರಮ ಪಡಬೇಕು. ಯಾಕೆ ಭೂಮಿ ಶಪಿಸಲ್ಪಟ್ಟಿತ್ತು, ದೇವರು ಮನುಷ್ಯನನ್ನು ಶಪಿಸಲಿಲ್ಲ. ನಿನ್ನ ನಿಮಿತ್ತವಾಗಿ ಭೂಮಿ ಶಾಪಕ್ಕೆ ಒಳಗಾಗಿದೆ. ಅಲ್ಲೂಯ್ಯ, ಈಗ ಭೂಮಿ ಶಾಪದಲ್ಲಿ ಆಗ್ಬಿಡ್ತು, ಭೂಮಿ ಮೇಲೆ ಶಾಪ ಬಂದಿದ್ದರಿಂದ ಈಗ ದೇವರ ಏನಾಯಿತು, ದೇವರಿಂದ ಅಗಲ್ಬಿಟ್ಟ. ಈಗ ಇವನು ಶ್ರಮ ಪಡಬೇಕಾಗಿತ್ತು. ಇವನು ಯಾವಾಗ ದೇವರಿಂದ ಅಗಲಿದ ಮೇಲೇ ಇವನು ಶ್ರಮಪಟ್ಟು ಈ ಎಲ್ಲ ಕೆಲಸಗಳನ್ನು ಇವನು ಮಾಡಬೇಕಾಗಿದೆ. ಆತನ ಒಂದು ಪರಿಸ್ಥಿತಿ ಇವನಿಗೆ ಬಂತು. ಆದರೆ ಯೇಸು ಸ್ವಾಮಿ 2000 ವರ್ಷ ಮುಂಚೆ ಅವರು ಬಂದರು, ಧರೆಗೆ ಬಂದರು, ಮನುಷ್ಯನಾಗಿ ಬಂದು ಅವ್ರೇನು ಮಾಡಿದ್ರು ಅಂತ ಹೇಳೋ ಸಮಯದಲ್ಲಿ ಮನುಷ್ಯನು ದೇವರಿಂದ ಅಗಲಿ ಹೋಗ್ಬಿಟ್ಟ ಇಲ್ವಾ, ಅವನು ಸೈತಾನಿಗೆ ದಾಸವನ್ನಾಗಿದ್ದಾನಲ್ಲ. ಈಗ ಅವನ ಅಧಿಕಾರವನ್ನು ಕಳ್ಕೊಂಡಿದ್ದರಿಂದ ಈಗ ನೋಡಿ ಯೇಸು ಸ್ವಾಮಿನ ಕೂಡ ಸೈತಾನ ಏನು ಮಾಡ್ತಾನೆ, ಶೋಧಿಸಕ್ಕೆ ನೋಡ್ತಾನೆ. ಅವನ ಶೋಧನೆ ಮಾಡುವ ಸಮಯದಲ್ಲಿ ನೀನು ನನಗೆ ಅಡ್ಡ ಬೀಳು, ಈಗ ಇದೆಲ್ಲ ನಾನು ಕೊಡ್ತೀನಿ ಅಂತ ಹೇಳುವಾಗ ದೇವರು ಅವನಿಗೆ ಅಡ್ಡ ಬೀಳಲಿಲ್ಲ. ಯಾಕೆಂದರೆ ದೇವರು ಅವನಿಗೆ ಅಡ್ಡ ಬಿದ್ದು ಅದನ್ನು ತಗೊಳ್ಳೋಕ್ಕಾಗಿ ಭೂಮಿಗೆ ಬರಲಿಲ್ಲ. ದೇವರು ಈ ಭೂಮಿಗೆ ಅವರು ಅಧಿಕಾರ ಓನರ್ ಆಗಿದ್ದಾರೆ. ಯಾಕೆಂದ್ರೆ ದೇವರು ವಾಕ್ಯ ಹೇಳ್ತಿದೆ, ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠವು. ಕೀರ್ತನೆ 24:1 ಹೇಳ್ತಿದೆ, ಭೂಮಿಯು ಸಮಸ್ತವುದು ದೇವರದಾಗಿದೆ. ಎಫೆಸರ್ 1ನೇ ಅಧ್ಯಾಯದಲ್ಲಿ ಅಂತ ಅನಿಸ್ತದೆ, ಎಲ್ಲವೂ ಆತನಿಗಾಗಿಯೇ ಸೃಷ್ಟಿ ಮಾಡಲ್ಪಟ್ಟಿದೆ, ಎಲ್ಲವೂ ಆತನಿಂದಲೇ ಸೃಷ್ಟಿ ಮಾಡಲ್ಪಟ್ಟಿದೆ. ಆಗ ಎಲ್ಲ ದೇವರಿಗೆ ಸಂಬಂಧಪಟ್ಟಿರೋದು. ಈಗ ಆದಮದನ್ನು ಸೈತನ ಕೈಲಿ ಕೊಟ್ಬಿಟ್ಟಿರೋದ್ರಿಂದ ದೇವರು ಅದನ್ನು ಅಡ್ಡ ಬಿದ್ದು ತಗೊಳ್ಳೋಕೆ ಅವಶ್ಯಕತೆ ಇಲ್ಲ. ದೇವರು ಹೇಳಿದ್ರು, ನಿನ್ನ ದೇವರನ್ನು ನಿನ್ನ ಆರಾಧಿಸಬೇಕು, ದೇವರನ್ನ ಪರೀಕ್ಷಿಸಬಾರ್ದು ಅಂತ ಸೈತನನ್ನು ಗದರಿಸಿದ್ರು. ಆದರೆ ಶಿಲುಬೆಯಲ್ಲಿ ನೀನು ನೋಡುವಾಗ, ಶಿಲುಬೆಯಲ್ಲಿ ಎಲ್ಲ ಕೊಲೋಸ್ಯರ್ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಕೊಲೋಸ್ಯರ್ 2ನೇ ಅಧ್ಯಾಯದಲ್ಲಿ 13-14ನೇ ವಾಕ್ಯ ಓದಿ, ಸೈತನನ್ನು ಏನು ಮಾಡಿದ, ಬೆತ್ತಲೆ ಮಾಡಿದ್ರಂತ. ಸೈತನನ ಎಲ್ಲ ಅಧಿಕಾರವನ್ನು ದೇವರನ್ನ ಸೆಳೆದುಕೊಂಡ್ಬಿಟ್ರು. ಈಗ ತಗೊಂಡು ಏನು ಮಾಡಿದರೆ ಮನುಷ್ಯನಿಗೆ ಕೊಟ್ಟರು. ಹಲ್ಲೆಲೂಯಾ. ಆಗ ಕಲ್ವಾರಿ ಶಿಲುಬೆಯಲ್ಲಿ ದೇವರು ಏನು ಮಾಡಿದ್ರು ಅಂತ ಹೇಳುವಾಗ, ಈಗ ಮನುಷ್ಯನು ದೇವರಿಂದ ಅಗಲಿ ಹೋಗ್ಬಿಟ್ಟಿದ್ನಲ್ಲ, ಅವನನ್ನು ಮತ್ತೆ ದೇವರು ಏನು ಮಾಡಿದ್ರು ಅಂದರೆ ತನ್ನ ರಕ್ತದ ಮೂಲಕ, ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಪ್ರಾಣ ಬಿಡುವಾಗ ಒಂದು ಆಲಯದಲ್ಲಿ ಪರದೆ ಇತ್ತು. ಅದು ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಅಡ್ಡವಾಗಿತ್ತು. ಯಾರು ಅಲ್ಲಿ ಹೋಗೋಕ್ಕಾಗಲ್ಲ, ವರ್ಷಕ್ಕೊಂದ್ಸಲಿ ಯಾಜಕನ್ ಮಾತ್ರನೇ ಅಲ್ಲಿ ಹೋಗಬೇಕು, ಅಡ್ಡವಾಗಿತ್ತು. ಅವಾಗ ಆ ಪರದೆ ಏನಾಯ್ತು ಅಂದರೆ ಎರಡಾಗೈತದು. ಆಗ ದೇವರ ಮಾರ್ಗವನ್ನು ತೆರೆದ ಮೇಲೆ ಅಂದರೆ ದೇವರ ಹತ್ರ ಪ್ರವೇಶಿಸಬೇಕು. ಈಗ ನಾನು ಹೇಳ್ತೀನಿ ನೋಡಿ, ಈಗ ಯೇಸುವನ್ನು ನಂಬಿರೋರು, ಯೇಸಪ್ಪನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿರೋರು, ನಮ್ಗೆ ಏನಾಗಿದೆ ಅಂದರೆ, ಈಗ ನಾವು ಶಾಪಗಳು, ನಮ್ಮ ಪಾಪಗಳು ನಮ್ಮ ಮನ್ನಿಸಲು ಮಾತ್ರ ಅಲ್ಲ, ಎಲ್ಲ ಪರಲೋಕದ ಆಶೀರ್ವಾದಗಳ ಮೇಲೆ ನಮಗೆ ದೇವರು ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಆಮೆನ್. ಈಗ ಎಲ್ಲ ಅದನ್ನು ನಾವೇ ಏನು ಮಾಡೋದು, ನಾವು ಅದನ್ನು ಅನುಭವಿಸುವ ಭಾಗ್ಯವನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಈಗ ನಾವು ಒಂದು ವೇಳೆ ಯೇಸು ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ, ಯೇಸಪ್ಪನ ರಕ್ತದಿಂದ ಶುದ್ಧಿ ಆಗೋದಕ್ಕಿಂತ ಮುಂಚೆ ನಾವು ಶ್ರಮ ಪಟ್ಟಿರ್ಬೋದು. ಆದರೆ ಇವತ್ತು ನಾವು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಆವಾಗಲೂ ಹೇಳಿದ್ನಲ್ಲ, ಯೆಶಾಯ 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ನಾವು ಇವತ್ತು ಈ ಲೋಕದಲ್ಲಿ ಇದ್ದೀವಿ, ಆದರೆ ನಮ್ಮ ಸರ್ಕಾರ ಬಂದು ಅದು ದೇವರಾಗಿದ್ದಾರೆ, ಗೌರ್ಮೆಂಟನ್ನೇ ಬರೆದಿದೆ. ಇವತ್ತು ನಮ್ಮ ದೇವರು, ನಮ್ಮ ಪರಲೋಕದ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವ ದೇವರು. ಅದಕ್ಕೇ ಮತ್ತೆ ದೇವರ ವಾಕ್ಯದಲ್ಲಿ ನೀನು ನೋಡಿ, ನೀ ಭಯಪಡಬೇಡಿ ಅಂತ ಹೇಳಲಿಕ್ಕೆ ಕಾರಣ ಆಗಲಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಲಿಕ್ಕೆ ಏನು ಕಾರಣ ಅಂತ ಹೇಳೋ ಸಮಯದಲ್ಲಿ, ಈಗ ಯೇಸುವನ್ನು ನಾವು ನಂಬಿದಾಗ ಯೇಸುವಿನ ಮಕ್ಕಳಾಗ್ಬಿಟ್ಟು ಈಗ ಮತ್ತೆ ನಮಗೆ ದೇವರ ಸಂಬಂಧ ನಮ್ಮ ಜೊತೆ ಇದೆ. ಆದಮ್ ಕಳ್ಕೊಂಡ ಸಂಬಂಧ ನಮ್ಮ ಜೊತೆ ಇದೆ. ಈಗ ನಾವು ಶ್ರಮ ಪಡೋದು ಬೇಡ, ನಾವು ದೇವರ ಕೃಪೆಯಲ್ಲಿ, ದೇವರೊಂದು
ದೇವರೊಂದಿಗೆ ಸೇರಿ ನಾವೇನು ಮಾಡುವ ಎಲ್ಲವನ್ನು ಅನುಭವಿಸಲಿಕ್ಕೆ ನಮಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಹೀಗೆ ಹೇಳ್ತೀನಿ ನೋಡಿ, ಈಗ ಆದಮ್ಗೆ ದೇವರ ಕೆಲಸ ಕೊಡೋಕ್ಕಿಂತ ಮುಂಚೆ ಅವನಿಗೆಲ್ಲ ಬೇಕಾಗಿದ್ದೆಲ್ಲ ಸಿದ್ಧ ಮಾಡಿದರು. ಹಾಗೆಯೇ ಇವತ್ತು ನಮಗೆಲ್ಲವನ್ನ ದೇವರು ಆಗಲೇ ದೇವರು ಸಿದ್ಧ ಮಾಡಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಇನ್ನೂ 50 ವರ್ಷ ಬಾಳ್ಬೋದು, ದೇವರ ಕೃಪೆ ಇದ್ದರೆ ಇನ್ನೂ ನೀವು 100 ವರ್ಷಗಳು ಬಾಳ್ಬೋದು. ಈಗ 100 ವರ್ಷ ನೀವು ಬಾಳಿದರೆ ಕೂಡ ನಿಮಗೆ ಬೇಕಾಗಿರೋದು ಎಲ್ಲವನ್ನ ದೇವರು ಆಗಲೇ ಸಿದ್ಧ ಮಾಡಿಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಹಲ್ಲೆಲೂಯಾ. ನೀವು ಒಂದು ಚೆನ್ನಾಗಿ ತಿಳ್ಕೋಬೇಕು, ನೀವು ಇವತ್ತು ನಮಗೆ ದೇವರು ಇವತ್ತು ಕೆಲಸ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇವತ್ತು ಕೆಲಸ ಕೊಟ್ಟಿರೋದು ಯಾಕೆಂದರೆ ಆ ಕೆಲಸನೇ ನಮಗೆ ಆಧಾರ ಅಲ್ಲ. ನಮಗೆ ಬೇಕಾಗಿರೋದು ಎಲ್ಲ ದೇವರು ಸಿದ್ಧ ಮಾಡಿದ್ದಾರೆ. ನಮಗೆ ಬೇಕಾಗಿರೋದು ಎಲ್ಲ ದೇವರು ಒದಗಿಸುವರಾಗಿರ್ತಾರೆ. ನಮಗೆ ನಾವು ಮಾಡಬೇಕಾಗಿರೋ ಒಂದೇ ಒಂದು, ದೇವ್ರ ಜೊತೆ ಕನೆಕ್ಟ್ ಆಗಿದ್ರೆ ಸಾಕು. ಈ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕುವುದಾಗಿ ಈ ರಾಜ್ಯನೊಂದಿಗೆ ಹಗಲಿರಲು ಯೋಶುವ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಯೋಶುವಾಗ ದೇವರು ಹೇಳಿದರು, ಈ ಪುಸ್ತಕವನ್ನು ಹಗಲಿರಲು ನೀನು ಧ್ಯಾನಿಸು, ಈ ವಾಕ್ಯಗಳು ನಿನ್ನ ಬಾಯಲ್ಲಿರಲಿ ಅಂತ ಹೇಳುವಾಗ, ಅಂದರೆ ನಿನ್ನ ದೇವರೊಂದಿಗಿರು, ನಿನಗೆ ಬೇಕಾಗಿರೋ ಎಲ್ಲವನ್ನ ದೇವರು ಒದಗಿಸುವರಾಗಿರ್ತಾರೆ. ಹಾಗೆಯೇ ನಾನು ಹೇಳ್ತೀನಿ ನೋಡಿ, ಇವತ್ತು ನಾವು ಕೆಲಸ ಮಾಡೋಣ. ನಾವು ಯಾಕೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋ ಹಾಗೆ, ಇವತ್ತು ನೀವು ಒಂದು ಡಾಕ್ಟರ್ ಆಗಿದ್ದೀರಾ. ನಮ್ಮ ಚರ್ಚಿಗೆ ಎಷ್ಟೋ ನರ್ಸ್ ಬರ್ತಾರೆ. ಈಗ ನೀವು ನರ್ಸ್ ಆಗಿದ್ದೀರಲ್ಲ, ಈಗ ಆ ಕೆಲಸನೇ ನಿಮಗೆ ಆಧಾರ ಅಲ್ಲ. ನಿಮಗೆ ದೇವರೇ ಆಧಾರ. ಯಾಕೆಂದರೆ ಇವತ್ತು ಅನೇಕರು ಯೋಚನೆ ಮಾಡ್ತಾರೆ, ಈ ಕೆಲಸ ನನಗೆ ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂತ. ಇಲ್ಲ, ನಿಮಗೆ ಬೇಕಾಗಿರೋ ಎಲ್ಲವನ್ನ ದೇವರು ಆಗಲೇ ಸಿದ್ಧ ಮಾಡಿಟ್ಟಿದ್ದಾರೆ. ಈ ಕೆಲಸ ದೇವರು ಕೊಟ್ಟಿರೋದು. ಈ ಕೆಲಸದಲ್ಲಿ ನಿಮ್ಮನ್ನು ದೇವರು ಇವತ್ತು ನರ್ಸ್ ಆಗಲಿ, ಡಾಕ್ಟರ್ ಆಗಲಿ, ನಿಮ್ಗೆ ಏನಾದರೂ ಒಂದು ಕೆಲಸ ನಿಮಗೆ ದೇವರು ಕೊಟ್ಟು ನಿಮ್ಮನ್ನು ಇಟ್ಟಿದ್ರೆ, ಯಾಕೆ ಅದನ್ನು ಇಟ್ಟಿದೆ ಅಂದರೆ ಆ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಆಮೆನ್. ಇವತ್ತು ನೋಡಿ, ನೀವು ನರ್ಸ್ ಆಗಿದ್ದರೆ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಮಾಡ್ತೀರಾ, ಡಾಕ್ಟರ್ ಆಗಿದ್ದರೆ ಎಷ್ಟೋ ಜನಕ್ಕೆ ನೀವು ಪ್ರಯೋಜನವಾಗಿದ್ದೀರಾ. ಹಾಗೆ ಪ್ರತಿಯೊಬ್ಬರಲ್ಲಿ ದೇವರು ಏನು ಮಾಡಿದ್ದಾರೆ, ಅದನ್ನು ಒಂದು ಟ್ಯಾಲೆಂಟನ್ನು, ಒಂದು ಪೊಟೆನ್ಷಿಯಲ್ ಇಟ್ಟಿದ್ದಾರೆ. ಅದನ್ನು ನೀವು ಅದು ಬೇರೆಯವ್ರಿಗೆ ಉಪಯೋಗ ಆಗೋಕ್ಕಾಗಿ, ಅದರಿಂದ ದೇವರ ನಾಮಕ್ಕೆ ಮಹಿಮೆ ಆಗ್ತದೆ. ಅದಕ್ಕಾಗಿಯೇ ದೇವ್ರ ಕೆಲಸ ಕೊಟ್ಟಿರೋದು. ಆದರೆ ಕೆಲಸನೇ ಆಧಾರ ಮಾಡ್ಕೊಳ್ಬಾರ್ದು. ನಾವು ಕೆಲಸ ಬೇಕು, ಕೆಲಸ ಮಾಡಬೇಕು. ಆದರೆ ನಮಗೆ ಆಧಾರ ದೇವರು. ಹೇಗೆ ಆದಮ್ಗೆ ಎಲ್ಲವನ್ನ ದೇವರು ಸಿದ್ಧ ಮಾಡಿದ್ರು, ನಮಗೂ ಕೂಡ ನಮ್ಗೆ ಎಷ್ಟು ಆಯುಸ್ ದಿನಗಳಿದೆ ಅದಕ್ಕೆ ಬೇಕಾಗಿರೋದು ಎಲ್ಲವನ್ನ ದೇವರು ಸಿದ್ಧ ಮಾಡಿದ್ದಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮತ್ತಾಯ ಬರೆದಿರೋ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನೀವು ನೋಡುವ ಸಮಯದಲ್ಲಿ 25ನೇ ವಾಕ್ಯ ಓದಿ. ಮತ್ತಾಯ 6ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಈಗ ಆ 25ನೇ ವಾಕ್ಯ ಹೇಗೆ ಸ್ಟಾರ್ಟ್ ಆಗ್ತದೆ ಅಂದರೆ, ಆದ ಕಾರಣ ಅಂತ ಎಲ್ಲೆಲ್ಲ ಬರ್ತಿದೆ. ಆಗ ಏನೋ ಒಂದು ಕಾರಣ ಇದೆ, ಏನೋ ಒಂದು ಸಂಭವ ನಡೆದಿದೆ. ಆಗ ನಾವು ಮುಂದೆ ಹೋಗಿ ನಾವು ಓದಬೇಕೀಗ. ಮುಂದೆ ಹೋಗಿ ನೀವು ಓದಿದರೆ 24ನೇ ವಾಕ್ಯದಲ್ಲಿ ದೇವರು ಏನು ಹೇಳ್ತಾರೆ ಅಂತ ಹೇಳುವ ಸಮಯದಲ್ಲಿ, ಒಂದು ಮನುಷ್ಯನು ಇಬ್ಬರಿಗೆ ಸೇವೆ ಮಾಡೋಕ್ಕಾಗಲ್ಲ. ಒಬ್ಬನನ್ನು ಮೆಚ್ಚಿಸ್ತಾನೆ, ಒಬ್ಬನ ದ್ವೇಷಿಸ್ತಾನೆ. ಅಂದರೆ ಏನು ಅರ್ಥ, ದೇವರಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ಹೇಳುವ ಸಮಯದಲ್ಲಿ, ನಾವಿಬ್ಬರನ್ನ ಸೇವಿಸೋಕ್ಕಾಗಲ್ಲ. ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳೋ ಸಮಯದಲ್ಲಿ ಅವ್ರು ದೇವರೇ ಬಿಟ್ಬಿಡ್ತಾರೆ. ಅವ್ರಿಗೆ ದೇವರೇ ಬೇಡ, ಅವ್ರಿಗೆ ರಾಜ್ಯ ಬೇಡ, ದೇವರು ಬೇಡ. ಅವ್ರಿಗೆ ಯಾವಾಗಲೇನೋ ಅವ್ರಿಗೆ ಸಂಪಾದನೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅವರು ದೇವರ ರಾಜ್ಯವನ್ನು ಬಿಟ್ಟು ಈಗ ಅವರು ಆ ಹಣದ ಹಿಂದನೇ ಹೋಗ್ತಾ ಇರ್ತಾರೆ. OT ಮಾಡೋದು, ಡ್ಯೂಟಿ ಮಾಡೋದು, ಭಾನುವಾರ ಕೂಡ ಚರ್ಚಿಗೆ ಬರಲ್ಲ, ಭಾನುವಾರ ಕೂಡ ಕೆಲಸಕ್ಕೆ ಹೋಗುವಾಗ ಈಗ ಏನಾಯ್ತು ಅಂತ ಹೇಳೋ ಸಮಯದಲ್ಲಿ, ಈಗ ದೇವರ ರಾಜ್ಯಕ್ಕಿಂತಲೂ ಅವ್ರಿಗೆ ಆ ಕೆಲಸನೇ ಮುಖ್ಯವಾಗಿಬಿಟ್ಟಿದೆ. ಆಗೇನಾಗ್ಬಿಡ್ತು, ಈಗ ಇಬ್ಬರನ್ನ ಏನು ಮಾಡೋಕ್ಕಾಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಈಗ ನೀವು ಕೆಲಸ ಅಂತ ಹೇಳ್ಕೊಂಡಿದ್ರೆ ನಿನ್ನ ದೇವ್ರನ್ನ ಪ್ರೀತಿ ಮಾಡೋಕ್ಕೆ, ದೇವ್ರನ್ನ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೇ ದೇವ್ರು ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ಕೀರ್ತನೆ 127 2ನೇ ವಾಕ್ಯ, ನಿದ್ರೆಯಲ್ಲೂ ತನ್ನ ಮಕ್ಕಳಿಗೆ ದೇವರ ಆಹಾರವನ್ನು ಕೊಡ್ತಾರೆ ಅಂತ ಹೇಳುವಾಗ, ನಾವು ದೇವರ ರಾಜ್ಯದಲ್ಲಿ ಇಲ್ಲ ದೇವರನ್ನ ಆಧಾರ ಮಾಡಿಕೊಳ್ಳುವ ಸಮಯದಲ್ಲಿ, ಅವ್ರನ್ನ ನಂಬಿ ಅವರೊಂದಿಗೆ ನಡೆಯುವ ಸಮಯದಲ್ಲಿ ನಮಗೆ ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಾವು ಕೈ ಇಟ್ಟು ಮಾಡುವ ಎಲ್ಲದಲ್ಲಿ ಕೂಡ ದೇವರು ನಮಗೆ ಸಫಲ ಕೊಡುವರಾಗಿರ್ತಾರೆ. ಶ್ರಮಪಟ್ಟು ಜೀವಿಸೋದು ಅವಶ್ಯಕತೆ ಇಲ್ಲ.
ಹಲ್ಲೆಲೂಯ. ನಾವು ನಮಗೆ ಕೃಪೆಯಾಗಿ ದೇವರು ನಡೆಸುತ್ತಾರೆ. ಆದಿಕಾಂಡ 33ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಯಾಕೋಬ ಹೇಳಿದ ಹಾಗೆ, ದೇವರ ಕೃಪೆ ನನಗೆ ಬೇಕಾಗಿರೋ ಎಲ್ಲವನ್ನು ಒದಗಿಸಿತ್ತು ಅಂತ ನೀವು ಶ್ರಮ ಪಡಬೇಡಿ. ನೀವು ದೇವರೊಂದಿಗಿರಿ, ನೀವು ದೇವರ ರಾಜ್ಯಕ್ಕೆ ನೀವು ಮುಖ್ಯತೆ ಕೊಡಿ, ನೀವು ದೇವರನ್ನ ಸಂತೋಷಪಡಿಸಿ, ನಿಮಗೆ ಬೇಕಾಗಿರೋದೆಲ್ಲವನ್ನು ದೇವರು ಒದಗಿಸಿ ಕೊಡುವರಾಗಿದ್ದಾರೆ. ನಿಮ್ಮೆಲ್ಲ ಅದು ನಿಮ್ಮನ್ನು ಬಂದು ನಿಮ್ಮ ಪಾಲಿಗೆ ಬರುವ ಹಾಗೆ ದೇವರು ಮಾಡುವರಾಗಿರ್ತಾರೆ. ಅದಕ್ಕೇ ನಾವು ನೋಡುವ ಸಮಯದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳುವಾಗ, ಅವ್ರು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾರೆ. ಚಿಂತೆ ಹೇಗೆ ಮಾಡ್ತಾರೆ ಅಂತ ಹೇಳೋ ಸಮಯದಲ್ಲಿ, ನಮಗೀಗ ಈ ತಿಂಗಳು ಹೇಗೋ ಬಾಡಿಗೆ ಕಟ್ಬಿಟ್ಟೆ, ಈಗ ನಮಗೆ ಈಗ ಅದು ಮಾಡಬೇಕಲ್ಲ, ಅವ್ರಿಗೆ ಕಾಸು ಕೊಡಬೇಕು, ನಾಳೆ ಸಾಲದವರು ಬಂದಾಗ ಅವ್ರಿಗೆ ಏನು ಉತ್ತರ ಕೊಡಬೇಕು, ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಮಕ್ಕಳಿಗೆ ಹೇಗೆ ಅಡ್ಮಿಷನ್ ಮಾಡಬೇಕು ಅಂತ ಇವ್ರ ಮನಸ್ಸೆಲ್ಲ ಏನಾಗ್ತದೆ ಅಂದರೆ ಈ ಹಣದ ಮೇಲೇ ಇರ್ತದೆ, ಇದ್ರ ಮೇಲೇ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಹಾಗೆ ಯೋಚನೆ ಮಾಡೋದು ನಾನು ತಪ್ಪಂತ ಹೇಳೋದಿಲ್ಲ. ಆದರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳುವಾಗ, ಇವ್ರಿಗೆ ಸಹಾಯ ಮಾಡೋಕ್ಕೆ ಒಂದು ದೇವರಿದ್ದಾರೆ, ಒಂದು ಗೌರ್ಮೆಂಟ್ ಇದೆ, ಒಂದು ಪರಲೋಕ ಇದೆ, ಇವ್ರಿಗೆ ಸಹಾಯ ಮಾಡಲಿಕ್ಕೆ ಒಂದು ದೇವರಿದ್ದಾರೆ ಅಂತ ಇವ್ರೇನು ಮಾಡ್ತಾರೆ ಅಂತ ದೇವರನ್ನೇ ಮರೆತುಬಿಟ್ಟು ಇವರೇ ಏನು ಮಾಡೋಣ, ನಾನು ಏನು ಹೇಳೋದು, ನಾನು ಯಾರು ಕೈ ಕಾಲು ಹಿಡಿಯೋಣ ಅಂತ ಇವ್ರು ಯಾವಾಗಲೂ ಇದರೇ ಯೋಚನೆಯಲ್ಲಿ ಇರೋದ್ರಿಂದ ಅದನ್ನು ದೇವರನ್ನೇ ಮರ್ತು ಬಿಡುತ್ತೆ. ಅದಕ್ಕೇ ದೇವರೇನು ಹೇಳ್ತಾರೆ ಅಂದರೆ, ನೀವು ಮೊದಲು ದೇವರ ರಾಜ್ಯವನ್ನು ಹುಡುಕು, ಆಗ ನಿಮಗೆಲ್ಲ ಕೊಡಲ್ಪಡ್ತದೆ ಅಂತ ಹೇಳೋ ಸಮಯದಲ್ಲಿ ದೇವರಿಗೆ ಗೊತ್ತು. ಯಾಕಂದರೆ ಅಲ್ಲಿ ದೇವರ ವಾಕ್ಯನ ಹೇಳ್ತಿದೆ, ಹಾರಾಡುವ ಪಕ್ಷಿಗಳಿಗೆ ದೇವರು ಹೊತ್ತೊತ್ತಿಗೆ ಆ ಪಕ್ಷಿಗಳನ್ನು ಸಾಕಿ ಸಲಹುವುದಾಗಿದ್ದರೆ ಅವುಗಳಿಗಿಂತಲೂ ನಾವು ವಿಶೇಷದವರಾಗಿದ್ದೀವಿ. ಹಲ್ಲೆಲೂಯಾ. ಆಗ ಅವುಗಳನ್ನೇ ದೇವರು ಪರಾಮರಿಸಿ ಪೋಷಿಸುವಾಗ ಅದಕ್ಕಿಂತ ವಿಶೇಷ ಆಗಿರುವ ನಮ್ಮನ್ನು ಕೂಡ ನಮ್ಮ ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವ ದೇವರು ಅಂತ ಆ ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೋಬೇಕು ನಾವು. ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಕಷ್ಟದಲ್ಲಿ ಅವರಿಗೆ ಎಷ್ಟು ಕೊಟ್ಟರೆ ಕೂಡ ಏನಾಯಿತು, ಅವರಿಗೆ ಮತ್ತೆ ಕಷ್ಟನೇ, ಮತ್ತೆ ಅವರಿಗೆ, ಯಾಕೆಂದರೆ ಅವರಿಗೆ ಆ ಉನ್ನತ ಮನಸ್ಸಿಲ್ಲ. ಆದರೆ ಇವರಿಗೆ ನೋಡಿ, ಇರೋದನ್ನು ತಗೊಂಡ್ಬಿಟ್ಟು ಮತ್ತೆ ಅವ್ರಿಗೆ ಉನ್ನತ ಬಂದುಬಿಟ್ರು. ಹಾಗೆ ನಾನು ಹೇಳ್ತೀನಿ ನೋಡಿ, ನಾನು ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ನೀವು ಕೆಲಸ ಅಲ್ಲ, ಕೆಲಸದಿಂದ 4 ಜನಕ್ಕೆ ನಮಗೆ ಪ್ರಯೋಜನ ಅಷ್ಟೇ. ಈಗ ನಾನು ಕೂಡ ಹೇಳ್ತೀನಿ ನೋಡಿ, ಪುಲ್ಪಿಟ್ ಮೇಲೆ ನಿಂತು ಹೇಳ್ತೀನಿ, ನಾನು ಕೂಡ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ನನಗೂ ಕೂಡ ಕೈ ತುಂಬ ಸಂಬಳ ಕೊಡ್ತಾರೆ, ಅದರಿಂದ 4 ಜನಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನಮಗೂ ಉಪಯೋಗ ಆಗ್ತದೆ. ಆದರೆ ಅದೇ ನಮ್ಮದು ಆಧಾರ ಅಲ್ಲ, ನಮಗೆ ದೇವರೇ ಆಧಾರವಾಗಿದ್ದಾರೆ. ಅದಕ್ಕೇನೋ ಒಂದು ಹಾಡು ಹಾಡಿದ್ದು, ಆಶ್ರಯವು ನೀನೇ యేసయ్య. ಆಗ ನೋಡಿ, ನಾವಿವತ್ತು ಹಾಡಲ್ಲೇ ದೇವರನ್ನ ಆಶ್ರಯ ಅಂತ ಹೇಳ್ತೀವಿ. ಆದರೆ ಚೆನ್ನಾಗಿ ಒಂದೊಂದು ಅಗತ್ಯಗಳು ಬರುವಾಗ ನಾವು ಯಾವಾಗಲೂ ಯೋಚಿಸುವರಾಗಿರ್ತೀವಿ. ದೇವರು ಹೇಳಿದರು, ಅವುಗಳಿಗಿಂತಲೂ ಹಾರಾಡುವ ಪಕ್ಷಿಗಳನ್ನೇ ದೇವರು ಪರಾಮರಿಸುವುದಾಗಿದ್ದರೆ ನಮ್ಮನ್ನು ದೇವರು ಎಷ್ಟು ಪರಾಮರಿಸಲು, ಎಷ್ಟು ನಮ್ಮನ್ನು ವಿಚಾರಿಸಲು ದೇವರು ಒಳ್ಳೆಯವರಾಗಿದ್ದಾರೆ. ನೋಡಿ, ಒಂದು ಸಾರಿ ಒಂದು ಸಿಸ್ಟರು, ಅವರಿಗೆ ಮದುವೆ ಆಯಿತು, ಅವರು ಪ್ರೆಗ್ನೆಂಟ್ ಆದರು. ಅವರಿಗೆ ಒಂದು ದಿವಸ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಗೊತ್ತಾಗಿದ್ಮೇಲೆ ಅವರು 3 ತಿಂಗಳಿಗೆ 6 ತಿಂಗಳಿಗೆ ಚೆಕಪ್ ಮಾಡಲಿಕ್ಕೆ ಹೋಗ್ತಾರೆ. ಸಾಧಾರಣವಾಗಿ ಅವರು ಹಾಗೆ ಚೆಕಪ್ ಮಾಡೋಕೆ ಹೋಗುವಾಗ ಒಂದು 6 ತಿಂಗಳು 7 ತಿಂಗಳಾದಮೇಲೆ 6 ತಿಂಗಳಾದಮೇಲೆ ಸ್ಕ್ಯಾನಿಂಗ್ ಮಾಡಿಸುವಾಗ ಡಾಕ್ಟ್ರ್ ಹೇಳಿದಂತೆ, ಮಗು ನಿಮಗೆ ಡೆಲಿವರಿ ಟೈಮೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿರ್ತದೆ, ಸ್ವಲ್ಪ ಹಾಗೆ ಹೀಗೆ ಅಂತ ಅವರು ಹೇಳಿದ್ದಾರೆ. ಈಗ ಅವ್ರು ಹೇಳಿದ್ರಂತೆ, ಡಾಕ್ಟ್ರ್ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ, ನಮ್ಮ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳುವಾಗ, ಒಳ್ಳೇದಮ್ಮ ನಿನ್ನ ನಂಬಿಕೆ, ನಾನು ಡಾಕ್ಟ್ರ್, ನಾನು ಓದಿದ್ದೀನಿ, ನಾನು ಹೇಳ್ತಿದ್ದೀನಿ, ನಿನ್ನ ನಂಬಿಕೆ ಅಂತ ಹೇಳಿ ಹಾಗೆ ಅವ್ರು ಹೇಳ್ಕೊಂಡೇ ಬಂದರು. ಈಗ ಲಾಸ್ಟ್ ಡೆಲಿವರಿ ಟೈಮ್ ಬಂತು. ಆ ಡೆಲಿವರಿ ಟೈಮಲ್ಲಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. ಫೈನಲ್ ಒಂದು ಸಾರಿ ಕೂಡ ಆ ಸ್ಕ್ಯಾನಿಂಗ್ ಮಾಡಿಸೋ ಸಮಯದಲ್ಲಿ ಈಗ ಏನಾಗಿದೆ, ಆ ಮಗು ಡೆಲಿವರಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ ಡಾಕ್ಟ್ರ್. ಯಾಕೆಂದರೆ ಅದಲ್ಲಿ ಕೆಲವು ಇದಿರ್ತದಲ್ಲ, ಏನು ಹೇಳ್ತೀವಿ, ಒಳಗಡೆ ನರಗಳು ಸುತ್ತಕೊಂಡಿದೆ ಅಂತೆ, ಅದರಿಂದ ನಾರ್ಮಲ್ ಡೆಲಿವರಿ ಆಗಲ್ಲ, ಆಪ್ರೇಷನ್ ಮಾಡಬೇಕಂತ ಹೇಳುವಾಗ ಆಗ ಕೂಡ ಈ ಸಿಸ್ಟರ್ ಡಾಕ್ಟ್ರ್ ಹತ್ರ, ಇಲ್ಲ ಡಾಕ್ಟ್ರ್ ನನಗೆ ನಾರ್ಮಲ್ ಡೆಲಿವರಿ ಆಗ್ತದೆ, ನಮ್ಮ ದೇವರು ಒಳ್ಳೆ ದೇವರು, ನಾನು ನಂಬ್ತೀನಿ ಅಂತ ಹೇಳುವಾಗ ಡಾಕ್ಟ್ರ್ ಹೇಳಿದಂತೆ, ಅಮ್ಮ ನನಗೆ ಗೊತ್ತು, ನಿನ್ನ ನಂಬಿಕೆ ಗೊತ್ತು, ನೀನು ದೇವ್ರು ಒಳ್ಳೆಯವರು ಅಂತ ಗೊತ್ತು, ಬಟ್ ಆದರೆ ನಾನು ಓದಿದ್ದೀನಿ, ವರ್ಷಗಳು ಓದಿದ್ದೀವಿ, ನನಗೆ ಗೊತ್ತು ಇದ್ರ ಬಗ್ಗೆ, ಈ ಥರ ಆಗಲ್ಲ, ಇದು ನಿನಗೆ ಆಪ್ರೇಷನ್ ಮಾಡಲೇಬೇಕು, ನಿಮ್ಮ ಯಜಮಾನ್ರನ್ನ ಕರೆಸು ಅಂತ ಹೇಳಿದ್ದಾರೆ. ಸರಿ, ಇವರು ಯಜಮಾನ್ರು ಬಂದವಾಗ ಹೇಳಿದ್ರಂತೆ, ಇದು ಆಪ್ರೇಷನ್, ಇದು ನಾರ್ಮಲ್ ಡೆಲಿವರಿ ಆಗಲ್ಲ, ಆಪ್ರೇಷನ್ನೇ ಮಾಡಬೇಕು, ನರಗಳು ಸುತ್ಕೊಬಿಟ್ಟಿದೆ ಮಗುನ ಅಂತ ಹೇಳೋ ಸಮಯದಲ್ಲಿ
ಅವರು ಸೈನ್ ಮಾಡಿಬಿಟ್ರು ಯಜಮಾನರು, ಆಗಲಿ ಡಾಕ್ಟ್ರ್ ಆಪ್ರೇಷನ್ ಆಗಲಿ ಅಂತ. ಈ ಸಿಸ್ಟರು ಏನು ಮಾಡಿದ್ರು, ಈಗ ಆಪ್ರೇಷನ್ ಥಿಯೇಟ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ಈಗ ಹೋಗ್ಬೇಕು ಹಾಸ್ಪಿಟ್ಲ್ ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕು. ಈ ಸಿಸ್ಟರ್ ಏನು ಮಾಡೋದು, 10 ನಿಮಿಷ ಅಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಇತ್ತಂತೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ, ಹಾಲು ಕುಡಿಸೋಕ್ಕೆಲ್ಲ ಒಂದು ರೂಮ್ ಇರುತ್ತಲ್ಲ ಹಾಸ್ಪಿಟ್ಲಲ್ಲಿ. ಅಲ್ಲಿ ಹೋಗಿ ಈ ಸಿಸ್ಟರು ಪ್ರಾರ್ಥನೆ ಮಾಡಿದ್ದಾರೆ. ಏನು ಪ್ರಾರ್ಥನೆ ಮಾಡಿದ್ದಾರೆ ಗೊತ್ತಾ? ಈ ಮತ್ತಾಯ ಬರೆದಿರೋ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಬರೆದಿರುವ ಈ ವಾಕ್ಯಗಳನ್ನು ಇಟ್ಟು ಅವರು ಪ್ರಾರ್ಥನೆ ಮಾಡಿದ್ದಾರೆ. ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ, ದೇವರೇ, ಈ ಹಾರುವ ಹಕ್ಕಿಗಳಿದೆಯಲ್ಲ, ಈ ಹಕ್ಕಿಗಳಿಗೆಲ್ಲ ಪ್ರಸವವನ್ನು ಯಾರು ನೋಡ್ತಾರೆ ದೇವರೇ? ಈಗ ಕಾಡಲ್ಲಿ ಮೃಗಗಳಿದೆ, ಜಿಂಕೆ ಇದೆ, ಸಿಂಹ ಇರ್ಬೋದು, ಆನೆಗಳಿರ್ಬೋದು, ಇದಕ್ಕೆಲ್ಲ ಯಾರು ಪ್ರಸವ ನೋಡ್ತಾರೆ? ಇದಕ್ಕೆಲ್ಲ ಯಾರು ಡೆಲಿವರಿ ನೋಡ್ತಾರೆ ದೇವರೇ? ಈಗ ಇವುಗಳೆಲ್ಲ ನೀವು ತಾನೇ ನೋಡೋದು. ಆಗ ಅವುಗಳಿಗೆ ನೀವು ನೋಡುವಾಗಿದ್ದರೆ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಪಕ್ಷಿಗಳು, ಹಾರಾಡುವ ಪಕ್ಷಿಗಳಿಗಿಂತ ನೀವು ವಿಶೇಷದವರು ಅಂತ ನೀವು ಬರೆದಿದ್ದೀರಲ್ಲ ದೇವರೇ, ನೀವೇ ತಾನೇ ಹೇಳಿದ್ದೀರಾ. ನಾನು ವಿಶೇಷದವಳು, ನಾನು ಅವುಗಳನ್ನೇ ನೀನು ಆ ಪ್ರಸವವನ್ನು ನೋಡುವಾಗ ದೇವರೇ, ನಾನು ಅವುಗಳಿಗಿಂತ ವಿಶೇಷವಾಗಿರೋದ್ರಿಂದ ನನ್ನ ಪ್ರಸವದ ನೀನೇ ನೋಡಬೇಕು, ಅದು ನೀವೇ ಮುಂದೆ ನಿಂತು ನಡೆಸಬೇಕು ದೇವರೇ, ನನಗೆಲ್ಲ ಆಪ್ರೇಷನ್ ಆಗಬಾರ್ದು ದೇವರೇ ಅಂತ ಹೇಳಿ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ ಅವ್ರು ಹೋದರು. ಅವರು ಹೋಗುವ ಸಮಯದಲ್ಲಿ ಡಾಕ್ಟ್ರು ಮತ್ತೆ ಬಂದರು, ಅವರಿಗೆಲ್ಲ ಚೆಕಪ್ ಮಾಡಿ ಆ ಸ್ಟ್ರಕ್ಚರ್ ಇರ್ತದಲ್ಲ ಅದರಲ್ಲಿ ಮಲಗಿಸಿ ಆಪ್ರೇಷನ್ ಥಿಯೇಟ್ರಿಗೆ ತಗೊಂಡೋದ್ರು. ಇವರಿಗೆ ಒಂದು ಆಪ್ರೇಷನ್ ಮಾಡೋಕ್ಕೆ ಆಪ್ರೇಷನ್ ಥಿಯೇಟ್ರ್ ಅವರು ಹೋದ್ರೆ ಅಷ್ಟೇ, ಎಂಟ್ರಾಗಿ ಹೋದ ತಕ್ಷಣವೇ ಆ ನಿಮಿಷದಲ್ಲೇ ನೋಡಿ ಆ ಒಂದು ಮಗು ಅಳುವ ಸತ್ತ ಬಂತು. ಅಲ್ಲಿ ಮಗು ಅಳುವ ಶಬ್ದ ಬಂದ ತಕ್ಷಣ ಏನಾಯ್ತು, ಅಲ್ಲೇ ಆ ಸಿಸ್ಟರ್ಗೆ ನಾರ್ಮಲ್ ಡೆಲಿವರಿ ಆಗಿಬಿಡ್ತು. ಡಾಕ್ಟರ್ಗಳೇ ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ಯಾಕೆ ಡಾಕ್ಟರ್ಗಳು ಆಶ್ಚರ್ಯಪಟ್ಟರು ನೋಡಿ, ಇದು ಸೈನ್ಸ್ ಪ್ರಕಾರ ಇದು ಅಸಾಧ್ಯ, ಸ್ಕ್ಯಾನಿಂಗಲ್ಲಿ ನೋಡುವಾಗ ಏನೆಲ್ಲ ಇದೆ, ಆದರೆ ಆಕೆ ನಂಬಿಕೆ ಇದೆ ನೋಡಿ, ಆಕೆ ನಂಬಿಕೆ ಏನಾಯ್ತು, ದೇವರ ಆಶೀರ್ವಾದವನ್ನು ತಂದಿತ್ತು. ಯಾವ ಒಂದು ಶ್ರಮ ಇಲ್ಲ ಅವ್ರಿಗೆ, ಯಾವ ವೇದನೆ ಇರಲಿಲ್ಲ, ತುಂಬ ಶ್ರಮನೇ ಇಲ್ಲ, ಜಸ್ಟ್ ಹಿಂಗೆ ಹೋದ್ರು, ಹಾಗೆ ಒಂದು ಗಂಡು ಹುಟ್ಟಿತು ಬಂತು. ಅದನ್ನೇ ನಾನು ಹೇಳ್ತಾ ಇರೋದು. ಹಲ್ಲೆಲೂಯಾ. ಇವತ್ತು ನಾನು ನೀವು ಶ್ರಮಪಟ್ಟು ಬೇವರು ಸುರಿಸಿ ಕಷ್ಟಪಟ್ಟು ಜೀವಿಸಬೇಕಂತ ಅಲ್ಲ ದೇವರು ಇಷ್ಟಪಡೋದು. ಇವತ್ತು ಆ ಸರ್ಕಾರ, ಆ ದೇವಾದಿ ದೇವನು, ಆ ಕರ್ತಾಧಿಕರ್ತನು, ರಾಜ್ಯಾದಿರಾಜ್ಯನು ನಮ್ಮೆಲ್ಲ ಅಗತ್ಯಗಳನ್ನು ಅವ್ರು ಸಂಧಿಸುವರಾಗಿರ್ತಾರೆ. ನಾವು ಆತನೊಂದಿಗಿದ್ದರೆ ಸಾಕು. ಹಾಗೆಯೇ ನೋಡಿ, ಈ ಸಿಸ್ಟರ್ ಹೇಗೆ ತನ್ನ ವಿಶ್ವಾಸದಿಂದ ಆ ಆಶೀರ್ವಾದವನ್ನು ಹೊಂದಿಕೊಂಡ್ರು, ಅಸಾಧ್ಯವನ್ನೇ ತನ್ನ ವಿಶ್ವಾಸದಿಂದ ಹೊಂದಿಕೊಂಡ್ರು. ಇವತ್ತು ಕೂಡ ಹಾಗೆಯೇ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ಈ ಕಿಂಗ್ಡಮ್, ಈ ರಾಜ್ಯ ಹೇಗೆ ಕೆಲಸ ಮಾಡ್ತಾ ಗೊತ್ತಾ? ಅದು ನಂಬಿಕೆ ಮಾತ್ರನೇ, ಬೇರೆ ಯಾವುದೂ ಇಲ್ಲ. ನೀವೇನು ನಂಬ್ತಿರೋ ನಿಮ್ಮ ಜೀವಿತದಲ್ಲಿ ದೇವರು ಹಾಗೆ ಮಾಡುವರಾಗಿದ್ದಾರೆ. ನಾನು ಹೇಳ್ತೇನೆ ನೋಡಿ, ದೇವರು ಎಂಥವ್ರನ್ನ ಕೂಡ ದೇವರು ಉನ್ನತಕ್ಕೆ ತರ್ತಾರೆ. ನನ್ನ ಜೊತೆ ಒಬ್ಬರು ಡಾಕ್ಟ್ರು ಹೋಗ್ತಾರೆ. ನಾವು ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಹೇಳುವಾಗ, ಅವ್ರ ಫ್ರೆಂಡ್ ಒಬ್ಬ, ಇವರಿಬ್ಬರು ಓದುವ ಸಮಯದಲ್ಲಿ ಅವ್ರ ಫ್ರೆಂಡ್ ಫೇಲ್ ಆಗಿಬಿಟ್ಟ ಅಂದೆ. ಅವ್ನು ಫೇಲ್ ಆಗಿಬಿಟ್ಟು ಅವನೇನು ಮಾಡ್ದ ಅಂತ ಹೇಳುವಾಗ, ತಮಿಳ್ನಾಡಲ್ಲಿ ಒಂದು ತಿರುಪೂರ್ ಅಂತ ಇದೆ, ತಿರುಪೂರ್, ಅಲ್ಲಿ ಬಟ್ಟೆ ಅಂಗಡಿಗಳು ಜಾಸ್ತಿ, ಬಟ್ಟೆ ಫ್ಯಾಕ್ಟ್ರಿಗಳು ಜಾಸ್ತಿ, ಬನೀನ್ಗಳಲ್ಲಿ ಅಲ್ಲೇ ಮಾಡೋದು. ಅವ್ನು ಹೋಗಿ ಒಂದು ಬನೀನ್ ಕಂಪ್ನಿಯಲ್ಲಿ ಸೇರ್ಕೊಂಡು ಅಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದ. ಇವ್ರು ಓದಿ ಡಾಕ್ಟ್ರ್ ಆಗಿಬಿಟ್ರು. ಈಗ ಇವ್ರಿಗೆ ತುಂಬ ಸಂಬಳ ಬರ್ತಾಯಿತ್ತು, ಅವನು ಕಮ್ಮಿ ಸಂಬಳ, ಫೇಲ್ ಆಗಿಬಿಟ್ನಲ್ಲ. ಆದರೆ ಸ್ವಲ್ಪ ದಿನ ಏನಾಯ್ತು ಅಂದರೆ ಅಂತ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಅನೇಕ ಕಾರ್ಯಗಳನ್ನು ಕಲ್ತ್ಕೊಂಡು ಏನಾಯ್ತು ಅಂತ ಹೇಳುವ ಸಮಯದಲ್ಲಿ ಅವನು ಒಂದು ಸ್ವಂತ ಈಗ ಫ್ಯಾಕ್ಟ್ರಿ ಇಟ್ಟಿದ್ದಾನೆ. ಈಗ ಅವನ ಫ್ಯಾಕ್ಟ್ರಿ ಇಟ್ಟು, ಈಗ ನನ್ನ ಫ್ರೆಂಡ್ ಡಾಕ್ಟ್ರ್ ಇದ್ದಾರೆ, ಅವ್ರು ಹೇಳ್ತಾರೆ ಅವ್ನು ತಿಂಗಳಿಗೆ 4-5 ಕೋಟಿ ಟರ್ನ್ ಓವರ್ ಮಾಡ್ತಾರಂತೆ. ಒಂದೊಂದು ತಿಂಗಳು ಎಕ್ಸ್ಪೋರ್ಟ್ ಮಾಡ್ತಾರೆ ಫಾರಿನ್ಗೆ ಬನೀನ್ಗಳ ಕಳಿಸುವಾಗ. ಅವ್ರು ಹೇಳ್ತಾರೆ 4-5 ಕೋಟಿ ಟರ್ನ್ ಓವರ್ ಮಾಡ್ತಾನೆ ಅವನು. ಆಗ ಡಾಕ್ಟ್ರ್ ಹೇಳ್ತಾರೆ, ನಾನು ತಿಂಗಳಿಗೆ ಕಾದಿದ್ದು ಸ್ವಲ್ಪ ಸಂಬಳ ತಗೊಳ್ತೀನಿ, ಪಾಸಾಗಿದ್ದೀನಿ, ನಾನು ಪಾಸಾಗಿ ಸ್ವಲ್ಪ ಸಂಬಳ, ನಮ್ಮ ಫ್ರೆಂಡ್ ಫೇಲ್ ಆಗಿ ನನಗಿಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಕೋಟಿಗಳನ್ನು ಸಂಪಾದನೆ ಮಾಡ್ತಾನೆ. ಅಂದರೆ ನೀವು ಇದರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳುವಾಗ, ಓದಬಾರ್ದು ಅಂತ ಹೇಳೋದಿಲ್ಲ, ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ಯಾವ ಫೇಲ್ ಸ್ಟೂಡೆಂಟ್ ಆಗಿರಲಿ, ಅವನು ಎಷ್ಟೇ ಬುದ್ಧಿಹೀನನಾಗಿರಲಿ, ಅವನಿಗೆ ಸಹಾಯ ಮಾಡೋಕ್ಕೆ ಯಾರು ಇಲ್ದಿದ್ರೆ ಕೂಡ ಈ ದೇವರು ಒಂದು ವ್ಯಕ್ತಿನ ಉನ್ನತಪಡಿಸಲಿಕ್ಕೆ ಈ ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಆ ದೇವರೊಂದಿಗಿದ್ರೆ ಸಾಕು ನಮಗೆ. ನೋಡಿ, ಆ ವಾಕ್ಯ ಏನು ಹೇಳ್ತದೆ ಅಂತ ಹೇಳುವಾಗ, ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 14-17 ವಾಕ್ಯ ತನಕ ಹೋದ್ ನೋಡಿ. ದೇವರ ಆತ್ಮದಿಂದ ನಡೆಸಲ್ಪಡುವವರು ಅವರು ದೇವರ ಮಕ್ಕಳು. ಅವ್ರ ಅಪ್ಪ ತಂದೆ ಅಂತ ಕರೆಯುವ ಅಧಿಕಾರವನ್ನು ಕೊಟ್ಟಿದ್ದಾರೆ ದೇವರು.
ಈಗ ಅದು ಮಾತ್ರ ಅಲ್ಲ, 17ನೇ ವಾಕ್ಯ ಹೇಳ್ತಿದೆ, ಕ್ರಿಸ್ತನೊಂದಿಗೆ ಬಾಧ್ಯರಾಗಿದ್ದೀವಿ ನಾವು. ಹಲ್ಲೆಲೂಯಾ. ಈಗ ಕ್ರಿಸ್ತನು, ಯೇಸು ಸ್ವಾಮಿಗೆ ನಾನು ಮುಂಚೆನೇ ಹೇಳಿದ ಹಾಗೆ, ಒಂದು ರಾಜ ಇದ್ದರೆ ಆ ರಾಜ ವಂಶದಲ್ಲಿ ಹಾಗೆಯೇ ಏನಾಗ್ತದೆ, ಆ ಎಲ್ಲ ಐಶ್ವರ್ಯಗಳು ಆ ತಲೆಮಾರುಗಳಿಗೆ ಹೋಗುವ ಹಾಗೆ ನಮ್ಮ ಯೇಸು ಸ್ವಾಮಿ ಕೂಡ ಆತನ ರಾಜಾದಿ ರಾಜನಾಗಿರುವುದರಿಂದ ಈಗ ದೇವರ ವಾಕ್ಯ ಹೇಳ್ತಾ 17ನೇ ವಾಕ್ಯ, ಆತನೊಂದಿಗೆ ಬಾಧ್ಯರಾಗಿದ್ದೀವಿ ಅಂತ ಹೇಳುವಾಗ ಆ ಎಲ್ಲ ಆಶೀರ್ವಾದಗಳನ್ನು ದೇವರ ಮಕ್ಕಳು ನಾವು ಕ್ರಿಸ್ತನೊಂದಿಗೆ ಅನುಭವಿಸಲಿಕ್ಕೆ ಸಾಧ್ಯ. ಶ್ರಮ ಪಡೋದು ಬೇಡ, ಕ್ರಿಸ್ತನೊಂದಿಗಿದ್ರೆ ಸಾಕು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ದೇವರ ರಾಜ್ಯವನ್ನು ಒಂದು ಸಾಸಿವೆ ಕಾಳಿಗೆ ಹೋಲಿಸಿ ಮಾತಾಡುವರಾಗಿದ್ದಾರೆ. ನಾವು ಮತ್ತಾಯ 13ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ನಾವು ಲೂಕ 13ನೇ ಅಧ್ಯಾಯದಲ್ಲಿ ಕೂಡ ನಾವು ಓದುವ ಸಮಯದಲ್ಲಿ ಒಬ್ಬನು ಹೋಗಿ ಬಿತ್ತನೆ ಮಾಡಿದ. ಆ ಬಿತ್ತನೆ ಏನಾಯಿತು, ಸಾಸಿವೆ ಕಾಳು ಬಿತ್ತನೆ ಮಾಡುವಾಗ ಅದು ಬಿತ್ತನೆ ಬೀಜಗಳು ತುಂಬ ಚಿಕ್ಕದು, ಸಾಸಿವೆ ಕಾಳು. ಆದರೆ ಅದು ಬೆಳೆಯುವಾಗ ಅದು ಒಂದು ಪಿಕ್ಚರ್ ನೋಡಿದೆ, ಅದು ತುಂಬ ಹೈಟಾಗಿ ಬರೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ ಅದು ದೊಡ್ಡ ಮರವಾಗಿ ಬೆಳೀತು ಅಂತ. ಆದರೆ ಅದು ಫುಲ್ ಹರಡಿಕೊಂಡಿದ್ದನ್ನು ನೋಡ್ತೀವಿ. ಅಲ್ಲಲ್ಲ, ಅದು ನೋಡಿ, ಆ ಚಿಕ್ಕ ಸಾಸಿವೆ ಕಾಳು ಆ ದೊಡ್ಡ ಮರವನ್ನು ಹರಡಿಕೊಳ್ಳುವ ಹಾಗೆ ಆಯಿತು ಅಂತ ಹೇಳುವಾಗ ಅದರ ಅರ್ಥ ಏನು ಹೇಳ್ತಾರೆ ಅಂತ ಹೇಳುವಾಗ, ನಮ್ಮ ಚಿಕ್ಕ ನಂಬಿಕೆ ದೊಡ್ಡ ಆಶೀರ್ವಾದಗಳನ್ನು ತರುವುದಾಗಿರ್ತದೆ. ನಮ್ಮ ಆ ಸ್ವಲ್ಪ ಸಂಬಂಧ ದೇವ್ರ ಜೊತೆ ಸ್ವಲ್ಪ ಐಕ್ಯತೆ ಇರುವಾಗ, ಆ ಸ್ವಲ್ಪ ಸಂಬಂಧ ಸ್ವಲ್ಪ ಸಮಯ ದೇವರಿಗೆ ಕೊಡುವಾಗ, ಸ್ವಲ್ಪ ಸಮಯ ನಾವು ದೇವ್ರ ಜೊತೆ ಇರುವಾಗ ನಮಗೆ ದೊಡ್ಡ ಆಶೀರ್ವಾದಗಳನ್ನು ತರುವುದಾಗಿರ್ತದೆ. ಅದನ್ನೇ ಅದರ ಅರ್ಥ. ಅನೇಕರು ಹೇಳ್ತಾರೆ ನೋಡಿ, ಅನೇಕರು ಏನು ಹೇಳ್ತಾರೆ ಅಂದರೆ, ನನಗೆ ಎಷ್ಟೋ ಸೇವಕರ ಬಗ್ಗೆ ನಾನು ಕೇಳಿದ್ದೀನಿ, ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ನಾನು ಸಾಯ್ಬೇಕಂತ ಇದೆ, ಆದರೆ ಯಾರೊಬ್ಬರು ನನಗೆ ಸುವಾರ್ಥ ಸಾರಿದರು, ಯಾರೋ ಒಬ್ಬರ ಜೊತೆ ಯೇಸು ಸ್ವಾಮಿ ಬಗ್ಗೆ ನನಗೆ ಸಾರಿದರು, ಇವತ್ತು ನಾನು ಇಷ್ಟು ದೇವರನ್ನು ಬೆಳೆಸಿದೆ. ನೋಡಿ, ಆ ಚಿಕ್ಕ ಸಂಬಂಧ, ಆ ಚಿಕ್ಕ ದೇವ್ರ ಜೊತೆ ಐಕ್ಯತೆ ಇವತ್ತೇನು ಮಾಡಿದೆ ಅಂದರೆ ಅವನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮಾಡಿದೆ. ಹಲ್ಲೆಲೂಯಾ. ನೀನು ಸ್ವಲ್ಪ ಸಮಯ ದೇವರಿಗೆ ಕೊಡುವ ಸಮಯದಲ್ಲಿ, ಆ ದೇವರೊಂದಿಗೆ ಇರುವ ಸಮಯದಲ್ಲಿ ನಿಮ್ಮ ದೊಡ್ಡ ಜನಾಂಗವಾಗಿ ಮಾಡುವರಾಗಿರ್ತಾರೆ. ನೀವೇ ಆ ದೇವರೊಂದಿಗೆ ಆ ವಾಕ್ಯನ ನೆನಪಿಟ್ಕೊಳ್ಳಿ. ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 8:17, ಆತನೊಂದಿಗೆ ಬಾಧ್ಯರಾಗಿದ್ದೀವಿ ಅಂದರೆ ಎಲ್ಲ ಆಶೀರ್ವಾದಗಳನ್ನು ದೇವರೊಂದಿಗೆ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಹೀಗೆ ಹೇಳ್ತೀನಿ ನೋಡಿ, ಗಲಾತ್ಯರು 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನೀವು ಓದಿ. ಗಲಾತ್ಯರು 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ, ಒಂದು ಮನೆಯಲ್ಲಿ ಒಂದು ಮಗು ಇದ್ದಾನೆ. ಈ ಮಗು ಬೆಳೀತಾ ಇರುವಾಗ ಅವನು ಹೇಗಿರ್ತಾನೆ ಅಂತ ಹೇಳುವಾಗ, ಆ ಮನೆಯಲ್ಲಿ ಒಬ್ಬ ದಾಸನಾಗಿರ್ತಾನೆ. ಒಂದು ಮನೆಯಲ್ಲಿ ಕೆಲಸ ಮಾಡ್ತಾನೆ, ಒಬ್ಬ ಕೆಲಸ ಮಾಡೋರು ಇರ್ತಾರೆ ತಿಳ್ಕೊಳ್ಳಿ. ಈ ಮಗುಗೂ ಆ ಕೆಲಸ ಮಾಡೋರಿಗೆ ವ್ಯತ್ಯಾಸ ಇರೋದಿಲ್ಲ. ಹೇಗೆ ವ್ಯತ್ಯಾಸ ಇರೋದಿಲ್ಲ ಅಂದರೆ, ಈ ಚಿಕ್ಕ ಮಗು ಬೆಳೀತಾ ಇದೆಯಲ್ಲ, ಈ ಮಗುಗೆ ತನಗೆ ಏನು ಆಸ್ತಿ ಇದೆ, ತನ್ನ ತಂದೆ ಎಷ್ಟೆಲ್ಲ ಸಂಪತ್ತಿಟ್ಟಿದ್ದಾರೆ, ಅದರಲ್ಲಿ ಏನು ಗೊತ್ತಿಲ್ಲದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಅದನ್ನು ಅಧಿಕಾರದ ನಡೆಸೋಕ್ಕಾಗಲ್ಲ. ಇಲ್ಲದ್ರೆ ಹೀಗೆ ಹೇಳ್ತೀನಿ ನೋಡಿ, ಈಗ ಈ ಒಂದು ಚಿಕ್ಕ ಮಗು ಇದೆ, ಅವ್ರು ತುಂಬ ಶ್ರೀಮಂತರು. ಅವ್ರ ಮನೇಲಿ ಎಷ್ಟೋ ಕೆಲಸ ಮಾಡಿರ್ತಾರೆ, ಅದರಲ್ಲಿ ಒಬ್ಬರು ಕೆಲಸ ಮಾಡೋರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಆ ಮನೇಲಿ ಯಾರು ಇಲ್ಲ, ಎಲ್ಲ ಆಚೆ ಹೋಗಿರ್ತಾರೆ. ಈಗ ಮನೆಯಲ್ಲಿ ಒಬ್ಬ ದಾಸನಿರ್ತಾನೆ, ಮನೆಯಲ್ಲಿ ಕೆಲಸ ಮಾಡೋರು ಒಬ್ಬರು ಇರ್ತಾನೆ. ಈಗ ಚಿಕ್ಕ ಮಗು ನೋಡಿ ಅವನೇನು ಹೇಳ್ತಾನೆ ಅಂತ ಹೇಳುವಾಗ, ಒಂದು 5-6 ವಯಸ್ಸು ಅಂತೇಳಿ ಅವನೇನು ಹೇಳ್ತಾನೆ, ಒಂದು ಗ್ಲಾಸ್ ನೀರು ತಗೊಂಬ ಅಂತ ಹೇಳುವಾಗ ಆ ಮಗು ನೀರು ತಗೊಂಬಂದು ಕೊಡ್ತದೆ. ಯಾಕೆ ಗೊತ್ತಾ, ಈ ಮಗುಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದರೆ, ಈ ಮನೆಗೆ ನನ್ನ ಮಾಲೀಕನು ಅಂತ ಗೊತ್ತಿಲ್ಲ. ಯಾಕೆಂದರೆ ಅವನು ಬುದ್ಧಿ ಇನ್ನೂ ಬೆಳೆದಿಲ್ಲ. ಅದರಿಂದ ಈ ಕೆಲಸಗಾರನ ಹೇಳಿದರೆ ಕೂಡ ಆ ಮಗು ಆ ಕೆಲಸವನ್ನು ಮಾಡ್ತದೆ. ಆದರೆ ಯೋಚನೆ ಮಾಡಿ ನೋಡಿ, ಇವನು ಬೆಳೆದ ಮೇಲೆ ಒಂದು 20 ವಯಸ್ಸು 25 ವಯಸ್ಸು ಆಗಿದ್ಮೇಲೆ ಈ ಮನೆಗೆ ನಮ್ಮ ತಂದೆ ಹೇಗೆ ಯಜಮಾನನಾಗಿದ್ದಾರೋ, ನಾನು ಕೂಡ ಈ ಮನೆಗೆ ನನ್ನ ಯಜಮಾನನಂತ ಗೊತ್ತಾದ ಮೇಲೆ, ಈಗ ಆ ಕೆಲಸಗಾರ ಮನೆಯಲ್ಲಿ ಕೆಲಸ ಮಾಡ್ತಾನೆ, ಅವನು ಒಂದು ಗ್ಲಾಸ್ ನೀರು ತಗೊಂಬ ಅಂತ ಹೇಳಿದರೆ, ಹೋಗಿ ನೀನು ತಗೊಂಬ, ನಾನು ಮನೆಗೆ ಯಜಮಾನನು, ನೀನು ಮನೆಗೆ ಆಳಂತ ಅವ್ನು ಹೇಳಲಿಕ್ಕೆ ಸಾಧ್ಯ. ಯಾಕೆ ಗೊತ್ತಾ, ಈಗ ಅವನಿಗೆ ಮನಸ್ಸು ಬೆಳೆದು ಬಿಡ್ತು, ಈಗ ಮನೋಭಾವನೆ ಬೆಳೆದಿದೆ. ಈಗ ಅವನಿಗೆ ಏನು ಪೊಸಿಷನಲ್ಲಿದ್ದಾನೆ, ಅವನಿಗೆ ಏನು ಸ್ಥಾನ ಇದೆ, ಏನು ಅಧಿಕಾರ ಇದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಅವನು ದಾಸವನ ಮಾತು ಕೇಳೋದಿಲ್ಲ ಅವನು. ಹಲ್ಲೆಲೂಯಾ. ನಾನು ಈಗ ಹೇಳ್ತೀನಿ ನೋಡಿ, ಈ ರಾಜ್ಯದ ಬಗ್ಗೆ ನೀವು ತಿಳ್ಕೊಳ್ದೇ ಇರುವವರೆಗೂ ಕೂಡ ಸೈತಾನ ನಮ್ಮನ್ನು ಹಾಗೇನೆ ದಾಸೋತದಲ್ಲಿ ಇಡುವನಾಗಿರ್ತಾನೆ. ನೀನು ಕಷ್ಟಪಡಬೇಕು, ನೀನು ಬೇವರು ಸುರಿಸಬೇಕು, ನೀನು ದುಡಿಬೇಕು, ಆಗ ಮಾತ್ರನೇ ಈ ನಿನ್ನ ಕುಟುಂಬ ನಡೀತದೆ, ನೀನು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಈಗ ಏಮಾರಿಸಿರ್ತಾನೆ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಪಾಸ್ಟರ್ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಒಬ್ಬರು ನನಗೆ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ, ಅವರು ಕೆಲಸ ಮಾಡಲಿಲ್ಲ ಅಂದರೆ ಏನು ಆಕಾಶದಿಂದ ಊಟ ಬಂದ್ಬಿಡ್ತದ?
ಹಾಗೆ ದೇವರು ಊಟ ಕೊಟ್ಬಿಡ್ತಾರೆ ಆಕರ್ಷಿದ್ದೀನಿ ಅಂತ ನನ್ನ ಕೇಳ್ತಾರೆ ಅವರು. ಎಂಥ ಜನ ನೋಡಿ. ನಾನು ಅವ್ರಿಗೆ ಹೇಳ್ಬೇಕಾಗಿತ್ತು, ನಾನು ಹೇಳಲಿಲ್ಲ. ನಿಮಗೆ ಗೊತ್ತಲ್ಲ, ನಾನು ಕೆಲವು ಟೈಮ್ ಮಾತಾಡಲ್ಲ ನನ್ನ. ಈಗ ನಿನಗೆ ದುಡಿಯೋಕ್ಕೆ ಸಾಮರ್ಥ್ಯ ಯಾರು ಕೊಟ್ಟಿದ್ದು? ಅದು ದೇವರತನೇ ಕೊಟ್ಟಿದ್ದು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಹೇಳ್ತದೆ, ನಿನಗಿಷ್ಟು ಮಾತ್ರ ಐಶ್ವರ್ಯ ಸಂಪಾದಿಸಲು ಸಾಮರ್ಥ್ಯ ಅವರೇ ಕೊಟ್ಟಿರೋದು. ಈಗ ನಿನ್ನ ಕೆಲಸ ಮಾಡಲಿಕ್ಕೆ ನಿನಗೆ ಆರೋಗ್ಯ ಬಲ ಕೊಟ್ಟಿರೋದೇ ಆ ದೇವರು. ಈಗ ನಿನಗೆ ಆ ದೇವರೇ ಬೇಡ, ನಿನಗೆ ಕೆಲಸನೇ ಮುಖ್ಯ. ಒಬ್ರು ಹೇಳ್ತಾರೆ, ನನಗೆ ಕೆಲಸನೇ ನನ್ನ ಹೆಂಡತಿ ಪಾಸ್ಟರ್. ಅವರಿಗೆ ಕೆಲಸನೇ ಹೆಂಡತಿ ಅಂದರೆ ಯಾವಾಗಲೂ ಅಲ್ಲೇ ಇರೋದು ಅವರು. ಅವಾಗ ಇವ್ರ ಜೊತೆ ಇರೋರು ಯಾರು ಇಲ್ವಾ? ಕೆಲವ್ರು ಹೇಳ್ತಾರೆ ನೋಡಬೇಕು, ವರ್ಕ್ ಇಸ್ ವರ್ಷಿಪ್, ಕೆಲಸನೇ ನನಗೆ ಆರಾಧನೆ. ಹೆಂಗೆಲ್ಲ ನೋಡಿ ಸೈತನ್ ಹೆಂಗೆಲ್ಲ ಏಮಾರಿಸಿದ್ದಾನೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ನೀನು ನೋಡಿ, ಹೋಗಿ ನೋಡಿ ನೀವು. ದೇವರು ಇಸ್ರೇಲ್ ಜನಗಳನ್ನ ನಡೆಸುವಾಗ ಅವ್ರಿಗೆ ಸ್ವಲ್ಪ ಕಷ್ಟಗಳು ಕೊಟ್ಟರು, ಕಷ್ಟಗಳು ಬಂತು ಅವರಿಗೆ. ಯಾಕೆ ಕಷ್ಟಗಳು ಬಂತು ಗೊತ್ತಾ? ಈ ಕಷ್ಟಗಳ ಮಧ್ಯದಲ್ಲಿ ಈ ಇಸ್ರೇಲ್ ಜನಗಳು ಒಂದು ತಿಳ್ಕೋಬೇಕು, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಜೀವಿಸೋದಿಲ್ಲ, ಮನುಷ್ಯನು ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಜೀವಿಸುತ್ತಾನೆ ಅಂತ ಅವ್ರು ತಿಳ್ಕೊಳ್ಳೋದಕ್ಕಾಗಿಯೇ ದೇವರು ಬಿಟ್ಟರು. ಹಲ್ಲೆಲೂಯಾ. ಅಂದರೆ ನಾನು ಹೇಳ್ತೀನಿ ನೋಡಿ, ಈಗ 6 ದಿನ ಈಗ ದೇವರು ಸೃಷ್ಟಿ ಮಾಡಿದ ಎಲ್ಲವನ್ನ 6 ದಿನ ಸೃಷ್ಟಿ ಮಾಡಿದ. 6ನೇ ದಿನ ಈಗ ಮನುಷ್ಯನ ದೇವರು ಸೃಷ್ಟಿ ಮಾಡಿದರು. 6ನೇ ದಿನ ಸೃಷ್ಟಿ ಮಾಡಿ ಈಗ 7ನೇ ದಿನ ದೇವರ ರೆಸ್ಟು. ದೇವರಿಗೆ ವಿಶ್ರಾಂತಿ, ಮನುಷ್ಯರಿಗೂ ಏನು ಮಾಡಿ ವಿಶ್ರಾಂತಿ. ಈಗ ನೋಡಿ, ಅವನು 6ನೇ ದಿನ ಸೃಷ್ಟಿ ಮಾಡಿದರು, ನೆಕ್ಸ್ಟ್ ಡೇನೇ ರೆಸ್ಟ್ ಡೇ ಅವನಿಗೆ. ಹಾಗಾಗಿ ನೋಡಿ, ಮನುಷ್ಯನ ರೆಸ್ಟಲ್ಲಿ ಇರಬೇಕಂತಲೇ ದೇವರು ಇಷ್ಟಪಡ್ತಾರೆ. ಅಂದರೆ ಮನುಷ್ಯನ ವಿಶ್ರಾಂತಿಯಲ್ಲಿ ಇರಬೇಕು. ಹೀಗೆ ಹೇಳ್ತೀನಿ ನೋಡಿ, ಇಸ್ರೇಲ್ ಜನಗಳಿಗೆ 40 ವರ್ಷ ಅವ್ರು ಏನು ಕೆಲಸ ಮಾಡಲಿಲ್ಲ. ಅವ್ರು ಯಾವಾಗಲೂ ಏನು ಮಾಡ್ತಾಯಿದ್ರು, ಅವರು 6 ದಿವಸ ತಗೊಳ್ಳಿ, ಸೋಮವಾರದಿಂದ ಶನಿವಾರವರೆಗೂ ಏನೇನು ಮಾಡೋದು, ಅಲ್ಲಿ ಹೋಗಬೇಕು, ಮನ್ನ ತಗೊಂಡು ಬರಬೇಕು, ಹೋಗಬೇಕು, ಮನ್ನ ತಗೊಳ್ಬೇಕು, ತಿನ್ನಬೇಕು ಮನ್ನ, ಅಷ್ಟೇ. ಇವ್ರು ಕೆಲಸ ಮಾಡ್ದಲ್ಲ. ಈಗ 6 ದಿವಸ ಆಯ್ತಿಲ್ವಾ? ಈಗ 7ನೇ ದಿವಸ ದೇವರು ಹೇಳ್ತಾರೆ, ನೀವು 7ನೇ ದಿವಸ ಬರಬಿಡಿ, ನೀವು 6ನೇ ದಿವಸನೇ ನೀವೇನು ಮಾಡಿ, ಅದನ್ನು ನಿಮಗೆ ಬೇಕಾಗಿರೋ ಮನ್ನನ್ನು ತಗೊಂಡೋಗಿ ಅಂತ ಹೇಳ್ತಾರೆ. ಈಗ ನಾನು ಹೇಳ್ತೀನಿ, ಈಗ 7ನೇ ದಿವಸ ಏನು ಮಾಡ್ತಾರೆ ದೇವರು ಇಸ್ರೇಲ್ ಜನಗಳಿಗೆ ರೆಸ್ಟ್ ಕೊಡ್ತಾ ಇದ್ದಾರೆ. ಅಪ್ಪ ಜೀಸಸಪ್ಪ, ಇವರು ಆಲ್ರೆಡಿ ರೆಸ್ಟಲ್ಲೇ ಇದ್ದಾರೆ. ಈಗ ಸೋಮವಾರದಿಂದ ಶನಿವಾರ ಇವ್ರು ಏನು ಕೆಲಸ ಮಾಡಿದ್ರು ಅಂತ ಇಲ್ವಾ? ಈಗ ಇವ್ರು ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಇವರು ಆಲ್ರೆಡಿ 6 ದಿವಸ ರೆಸ್ಟಲ್ಲಿ ಇದ್ದಾರೆ. ಈಗ 7ನೇ ದಿವಸ ಮತ್ತೆ ದೇವ್ರು ಹೇಳ್ತಾರೆ, ನೀವೇನು ಬಂದು ಮನ್ನ ತಗೊಳ್ಳೋದು ಬೇಡ, ನೀವು ರೆಸ್ಟಲ್ಲಿ ನೀವೇನು ಮಾಡಿ 6ನೇ ದಿವಸನೇ ತಗೊಂಡು ಹೋಗ್ಬಿಡಿ ಅಂತ ಹೇಳುವಾಗ ತಿಳ್ಕೊಬೇಕು ನಾವು. ಈಗ 40 ವರ್ಷಗಳು ಇವರು ದುಡಿಲಿಲ್ಲ, ಇವ್ರು ಕೆಲಸ ಮಾಡಲಿಲ್ಲ, ಆದರೆ ದೇವರು ಇವ್ರನ್ನ ಪೋಷಿಸಿದ ಮೇಲೆ ಇವ್ರಿಗೆ ದೇವರು ತಿಳಿಯಪಡಿಸಿದ್ರು. ಏನು ತಿಳಿಯಪಡಿಸಿದ್ರು ಅಂದರೆ, ನೋಡು, ನೀನು ಶ್ರಮ ಪಡಬೇಕು, ನೀನು ದುಡಿಬೇಕು, ನೀನು ಕೆಲಸ ಮಾಡಬೇಕು, ಅದು ಮಾಡಿದ್ರೇ ನೀನು ಬದುಕ್ತಿ ಅಂತ ಏನಲ್ಲ. ಈ ಅರಣ್ಯದಲ್ಲಿ ಕೂಡ ನಿನ್ನನ್ನು ಪೋಷಿಸುವ ಒಂದು ದೇವರು ನಾನಿದ್ದೇನೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ನಾನು ಕೆಲಸ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಕೆಲಸ ಮಾಡಬೇಕು ಅಂತ ಪೌಲ್ ಹೇಳ್ತಾರೆ. ಕೆಲಸ ಮಾಡದೇ ಇರೋನು ಊಟ ಮಾಡಬಾರ್ದಂತ. ಆದರೆ ಕೆಲಸ ದೇವರು ಆಗಲ್ಲ, ಕೆಲಸ ಆರಾಧನೆ ಆಗಲ್ಲ. ಇಲ್ಲ, ಅದು ಅವ್ರು ಹೇಳಿದ್ರಲ್ಲ, ಕೆಲಸನೇ ನನ್ನ ಹೆಂಡತಿ, ಅದೆಲ್ಲ ಆಗಲ್ಲ. ಕೆಲಸ ಬೇಕು. ಯಾಕೆ ಗೊತ್ತಾ? ನಿಮ್ಮಲ್ಲಿರೋ ಸಾಮರ್ಥ್ಯ ಯಾರಿಗೊಬ್ಬರಿಗೆ ಪ್ರಯೋಜನವಾಗಿದೆ, ನಿಮ್ಮಲ್ಲಿರುವ ಆ ಟ್ಯಾಲೆಂಟ್ ಯಾರಿಗೋ ಬೇಕಾಗಿದೆ. ಒಂದು ಮೇಸ್ತ್ರಿ ಆಗಿದ್ರೆ ನೀವು 4 ಜನಕ್ಕೆ ಮನೆ ಕಟ್ಟುವಾಗ ಅದು ಅವರಿಗೆ ಪ್ರಯೋಜನ. ಅದಕ್ಕಾಗಿಯೇ ದೇವರು ಆ ಸಾಮರ್ಥ್ಯನ ನಿಮ್ಮಿಟ್ಟಿದ್ದಾರೆ. ಆದರೆ ನೀವು, ನಿಮಗೆ ಆಧಾರ ನಮ್ಮ ದೇವರಾಗಿದ್ದಾರೆ. ನನಗೂ ನಿಮಗೂ ಕೂಡ ಸೇರಿಸಿ ಹೇಳ್ತೀನಿ, ನಮಗೆ ದೇವರ ಆಧಾರ ಇಲ್ಲ. ಹೀಗೆ ಹೇಳ್ತೀನಿ ನೋಡಿ, ಈಗ ನೀವು ಕೆಲಸನೇ ನಂಬ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ಕೊರೋನಾ ಇದೆಯಲ್ಲ, ಈಗ ಕೆಲಸ ಹೋಗ್ಬಿಟ್ರೆ ದೇವ್ರು ನಿಮ್ಮನ್ನು ಕೈ ಬಿಟ್ಬಿಡ್ತಾರಾ? ನೋ. ನಿಮ್ಮನ್ನು ಇದುವರೆಗೂ ನಡೆಸಿರುವ ದೇವರು ಕೆಲಸ ಹೋಗೋಕ್ಕೆ ಬಿಡೋದಿಲ್ಲ. ಕೆಲಸ ಹೋದರೂ ಕೂಡ 1000 ಕೆಲಸಗಳನ್ನು ನಿಮಗೆ ಬಾಗಿಲು ತೆರೀಲಿಕ್ಕೆ ದೇವರು ಸರ್ವಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ದೇವ್ರ ಮಕ್ಕಳು, ಯಾವತ್ತೂ ಕೂಡ ನಿಮ್ಮ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡಿ, ಯಾರೋ ಏನೋ ಹೇಳೋದನ್ನು ಆಧಾರ ಮಾಡಿಕೊಳ್ಬೇಡಿ. ಈ ಸರ್ಕಾರವನ್ನು, ಈ ಪರಲೋಕ ದೇವರನ್ನು ನಾವು ಆಧಾರ ಮಾಡಿಕೊಳ್ಳೋಣ. ಲೂಕ ಬರೆದಿರೋ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 11ನೇ ವಾಕ್ಯದಿಂದ ನೀವು ಓದಿ ನೋಡಿ, ಸಮಯ ಇರುವಾಗ. ಒಂದು ತಂದೆಗೆ 2 ಮಕ್ಕಳಿದ್ರು. ಚಿಕ್ಕವನು ಬಂದು ಅಪ್ಪ ಹತ್ರ ಆಸ್ತಿ ಕೇಳಿದ, ನಾನು ಪಾಲು ಕೊಟ್ಬಿಡಂತ. ತಂದೆ ಕೊಟ್ಬಿಟ್ರು. ಅವನು ಹೋಗಿ ದೂರ ದೇಶಕ್ಕೆ ಹೋಗ್ಬಿಟ್ಟ. ಫ್ರೆಂಡ್ಸ್ ಜೊತೆ ಹೋಗಿ ಎಲ್ಲ ಏನಾಯಿತು, ಖರ್ಚು ಮಾಡಿಬಿಟ್ಟ. ಈಗ ಹಣ ಇಲ್ಲ, ದೇಶದಲ್ಲಿ ಕ್ಷಾಮ ಬಂದ್ಬಿಡ್ತು.
ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರು. ಈಗ ಲಾಸ್ಟಲ್ಲಿ ಒಂದು ಹಂದಿ ಮೇಯಿಸುವ ಕೆಲಸ ಮಾಡ್ತಾನೆ. ಆ ಹಂದಿ ತಿನ್ನೋಕ್ಕೆ ಊಟ ಇರ್ತದಲ್ಲ, ಒಟ್ಟಿರ್ತದಲ್ಲ, ಅದನ್ನು ಕೂಡ ಅವ್ನಿಗೆ ಕೊಡ್ತಾ ಇಲ್ಲ. ಆ ಮನೆ ಯಜಮಾನ ಇದೆ ನೋಡಿ, ಅವನು ಭಾಳ ಕಂಜೂಸ್ ಅಂತ ಇರ್ತದೆ. ಈ ಹುಡುಗ ಪಾಪ ಹೋಗಿ ಚೆನ್ನಾಗಿ ಬೆಳೆದು ಬಂದ ಅಪ್ಪ ಮನೆಯಲ್ಲಿ, ಇದನ್ನು ಬಿಟ್ಟು ಅಲ್ಲಿ ಹೋದ. ಈಗ ಹಂದಿಗೆ ಹಾಕಿ ಆ ಊಟ ಇದೆಯಲ್ಲ, ಅದು ಸ್ವಲ್ಪ ಕೊಡಿ ಅಂದರೆ ಅದು ನಿನ್ನ ಕೊಟ್ಬಿಟ್ರೆ ಹಂದಿಗೆ ಏನು ಮಾಡೋದಂತ ಅದು ಕೂಡ ಕೊಡಲಿಲ್ಲ ನೋಡಿ. ಆವಾಗ ಇವನು ಏನು ಯೋಚನೆ ಮಾಡ್ತಾನೆ ಅಂದರೆ, ನಾನೊಂದು ಕೆಲಸ ಮಾಡ್ತೀನಿ, ನಾನು ಇಲ್ಲಿಂದ ವಾಪಸ್ ಅಪ್ಪ ಮನೆಗೆ ಹೋಗ್ತೀನಿ. ನನ್ನ ಅಪ್ಪ ಮನೆಗೆ ಹೋಗ್ಬಿಟ್ಟು ನಾನು ಏನು ಹೇಳ್ತೀನಿ ಅಂತ ಅಪ್ಪನ ನೋಡಿ ಏನು ಹೇಳ್ತೀನಿ ಅಂದರೆ, ಅಪ್ಪ ನಾನು ನಿನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಲಾಯಕ್ಕಿಲ್ಲ, ಅದಕ್ಕೆ ಯೋಗ್ಯತೆ ನನಗಿಲ್ಲ. ಒಂದು ಕೆಲಸ ಮಾಡಿ, ನನಗೆ ಎಷ್ಟೋ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ಆಳುಗಳಿದ್ದಾರೆ, ಆ ಆಳುಗಳಲ್ಲಿ ನನ್ನನ್ನು ಕೂಡ ಒಂದು ಆಳಾಗಿ ಸೇರಿಸ್ಕೋತ ಇವನು ಬುದ್ಧಿ ನೋಡಿ. ಇವನು ನನ್ನನ್ನು ಕೂಡ ಒಂದು ಆಳಾಗಿ ಸೇರಿಸ್ಕೊಳ್ಳಿ ಅಂತ ಇವನು ಬರ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಅವನು ಇನ್ನೂ ದೂರದಲ್ಲಿ ಓಡಿ ಅವನು ಇನ್ನೂ ದೂರದಲ್ಲಿ ಬರುವಾಗಲೇ ಈ ತಂದೆ ಓಡಿ ಹೋಗಿ ಅವನು ಹಪ್ಪಿಕೊಂಡ್ರು, ಅವನಿಗೆ ಮುದ್ದಿಟ್ರು. ಅವನು ಹೇಳ್ತಾನೆ, ಆಕಾಶಕ್ಕೂ ದೇವರಿಗೂ ವಿರೋಧವಾಗಿ, ನಿಮಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೀನಿ, ನನ್ನ ಮಗನಂತ ಎಣಿಸ್ಕೊಳ್ಳೋಕ್ಕೆ ನನಗೆ ಏನೇನೋ ಮಾತಾಡ್ತೇನೆ. ಅಪ್ಪ ಏನು ಕೇಳಲಿಲ್ಲ. ಅಪ್ಪ ಹೇಳಿದ್ರು ಇವನಿಗೆ ಒಳ್ಳೆ ಬಟ್ಟೆನ ಹಾಕಿ, ಇವನ ಕೈಗೆ ಉಂಗುರ ಹಾಕಿ, ಇವನಿಗೆ ಕಾಲುಗಳಿಗೆ ಒಳ್ಳೆ ಚಪ್ಪಲಿಯನ್ನು ಕೊಡಿ, ಒಳ್ಳೆ ಒಂದು ಕುರಿ ತಗೊಂಬನ್ನಿ, ಹಬ್ಬ ಮಾಡೋಣ ಅಂತ. ನೋಡಿ, ಅಪ್ಪ ಇವನು ಬಂದಿದ್ದೇನೆಂದರೆ ಮನೆಯಲ್ಲಿ ಆಳು ಕೆಲಸ ಕೊಡಲಿ ಅಂತ ಬರ್ತಾನೆ. ಆದರೆ ಅಪ್ಪ ಅವನ ಮಗನ ಸ್ಥಾನವನ್ನು ಕೊಟ್ಟರು. ಹಲ್ಲೆಲೂಯಾ. ಇವತ್ತೆಲ್ಲರೂ ಹಾಗೆಯೇ ಕೆಲವು ಸಮಯದಲ್ಲಿ ಅಪ್ಪನ ತಿಳ್ಕೊಳ್ಳೋದಿಲ್ಲ, ತಂದೆನ ತಿಳ್ಕೊಳ್ಳಲ್ಲ. ತಂದೆ ಹತ್ರ ಹೋಗಿ ಏನೇನೋ ಮಾತಾಡ್ತಾ ಇದ್ದಾರೆ, ನನಗೆ ಯೋಗ್ಯತೆ ಇಲ್ಲ ದೇವರೇ, ನಾನು ಸರಿ ಇಲ್ಲ ದೇವರೇ, ನಾನು ಹಾಗೆ ಅಪ್ಪ ನೋಡಿ ಅದೆಲ್ಲ ಕೇಳಿದ್ರ, ಅಪ್ಪ ಅದೆಲ್ಲ ಕೇಳೇ ಇಲ್ಲ. ಅವನಿಗೆ ಮಗನ ಸ್ಥಾನವನ್ನು ಕೊಟ್ಟರು. ಈಗ ಅಟ್ಲೀಸ್ಟು ಈಗ ದೊಡ್ಡವನಿದ್ನಲ್ಲ, ಹಿರಿಯವನು, ಅವನು ತೋಟದಿಂದ ಬಂದರೆ ಮನೆಯಲ್ಲಿ ಹಬ್ಬ ನಡೀತಾ ಇದೆ, ಮನೆಯಲ್ಲಿ ಮ್ಯೂಸಿಕ್ ಎಲ್ಲ ನಡೀತಾ ಇದೆ. ಇವನು ಕರೆದು ಕೇಳ್ತಾನೆ, ಏನಂತ ಹೇಳುವಾಗ, ಅದೇ ನಿನ್ನ ತಮ್ಮ ಊರು ಬಿಟ್ಟು ಹೋಗಿದ್ನಲ್ಲ, ವಾಪಸ್ ಬಂದಿದ್ದಾನೆ ಅಂತ ಹೇಳುವಾಗ ಈ ಹಿರಿಯ ಅಣ್ಣನಿಗೆ ತುಂಬ ಕೋಪ. ಇವನು ಮನೆ ಒಳಗಡೆನೇ ಹೋಗ್ತಾ ಇಲ್ಲ. ಅಪ್ಪ ಬಂದರು, ಬಾಪ ಒಳಗಡೆ, ಏನು ಮಾಡ್ತಾ ಇದೀಯಾ? ನಾನು ಬರಲ್ಲ ನಾನು. ಈಗ ಇವನು ಅಪ್ಪಗೆ ನೋಡಿ ಕೇಳ್ತಾನೆ, ಇವನು ಏನು ಕೇಳ್ತಾನೆ ಅಂದರೆ, ನಾನು ಇಷ್ಟು ದಿವಸ ನಾನು ನಿಮ್ಮ ಮನೆಯಲ್ಲಿ ಇಷ್ಟು ನಂಬಿಗಸ್ತನಾಗಿದ್ನಲ್ಲ, ಎಷ್ಟು ಕೆಲಸ ಮಾಡಿದ್ನಲ್ಲ, ಇದೆಲ್ಲ ಮಾಡಿದ್ನಲ್ಲ, ನನಗೆ ಒಂದು ದಿವಸ ನನ್ನ ಫ್ರೆಂಡ್ಸ್ ಜೊತೆ ಸಂತೋಷವಾಗಿರಲಿಕ್ಕೆ ನನಗೇನಾದರೂ ಒಂದು ಕುರಿ ಏನಾದ್ರು ಕೊಟ್ಟಿದ್ಯಾ ನೀನು ಅಂತ ಇವನು ಕೇಳ್ತಾನೆ. ಅವರಪ್ಪ ಏನು ಹೇಳಿದ್ರು ಗೊತ್ತಾ? ಏನು ಮಾತಾಡ್ತೀಯ ನೀನು? ನನಗಿರೋದೆಲ್ಲ ನಿನಗೆ ಸ್ವಂತ, ನಿನಗೆ ಗೊತ್ತಿಲ್ವಾ? ನೋಡಿ ಅಪ್ಪ ನೋಡಿ ಏನು ಹೇಳ್ತಿದ್ದಾರೆ ಅಂದರೆ, ಏನಪ್ಪ ನೀವು ಒಂದು ಕುರಿಯನ್ನು ಕೇಳ್ತಾ ಇದೀಯಾ? ನನ್ನದೆಲ್ಲ ನಿನಗಾಗಿದೆಲ್ಲ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಅಂದರೆ ಯೋಚನೆ ಮಾಡಿ ನೋಡಿ, ಇವತ್ತು ತಂದೆಯ ಮನಸ್ಸದ್ದು ಹಾಗೇನೆ, ಪರಲೋಕದಲ್ಲಿರೋ ತಂದೆ ಅದನ್ನೇ ಹೇಳ್ತಿದ್ದಾರೆ, ನೀನು ಓಟಿ ಡ್ಯೂಟಿ ಶ್ರಮಪಟ್ಟು ಕಷ್ಟಪಟ್ಟು ಹಾಗೆ ಜೀವಿಸೋ ಅವಶ್ಯಕತೆ ಇಲ್ಲ. ನೀನು ನನ್ನೊಂದಿಗಿರು, ನನ್ನ ಜೊತೆ ಇರು, ನನ್ನ ಸಹಾಯ, ನನ್ನ ಕೃಪೆ, ನನ್ನ ಬಲಗೆ ನಿನಗೆ ಆಧಾರವಾಗಿರ್ತದೆ. ನಾನು ನಿನ್ನನ್ನು ನಡೆಸುತ್ತೇನೆ, ನಾನು ನಿನ್ನನ್ನು ಪೋಷಿಸುತ್ತೇನೆ, ನಾನು ನಿನ್ನನ್ನು ಪರಾಮರಿಸುತ್ತೇವೆ. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ನಮ್ಮ ಮನೋಭಾವನೆಯನ್ನು ಪರಲೋಕದ ದೇವರ ಕಡೆ ನಾವು ತಿರುಗಿಸಬೇಕು. ಕೊಲೋಸ್ಯರು 3:3 ಹೇಳ್ತಿದೆ, ನಿಮ್ಮ ಕಣ್ಣುಗಳು ನಿಮ್ಮ ಮನಸ್ಸು ಮೇಲಿರಲಿ. ಹಲ್ಲೆಲೂಯಾ. ನಮ್ಮ ಮನಸ್ಸು ಯಾವಾಗಲೂ ನಾವು ದೇವರ ಕಡೆ ಇಡಬೇಕು. ನಾವು ಅವ್ರು ಹೇಳೋದು ಇವ್ರು ಹೇಳೋದನ್ನ ಇಲ್ಲ ಯೋಚನೆ ಮಾಡಿ, ನಾನು ಹೇಳೋದು ನೀನು ನಿಜವ ಇಲ್ಲ ಅಂತ ನೀನು ಯೋಚಿಸಿ. 40 ವರ್ಷಗಳು ನಮ್ಮ ಪಿತೃಗಳು ಅವ್ರು ಏನು ದುಡಿಲಿಲ್ಲ, ಏನು ಮಾಡಲಿಲ್ಲ, ಅವ್ರನ್ನ ದೇವ್ರು ಪೋಷಿಸುವಾಗ ಈ 1 ತಿಂಗಳು 2 ತಿಂಗಳು ಸ್ವಲ್ಪ ಕಷ್ಟ ಇದೆ. ಈ ಕೊರೋನೆಲ್ಲ ಹೋಗಿದ ಮೇಲೆ ಮತ್ತೆ ದೇವರು ಉನ್ನತಕ್ಕೆ ತರ್ತಾರೆ. ಅದಕ್ಕಾಗಿ ಸೋತೋಗ್ಬಿಡ್ಬೇಡಿ, ಅದಕ್ಕಾಗಿ ಶ್ರಮ ಪಟ್ಕೊಬಿಡ್ಬೇಡಿ, ಅದಕ್ಕಾಗಿ ಎಲ್ಲ ಕಳ್ಕೊಬಿಟ್ಟು ಅಂತ ನೀವು ಯೋಚನೆ ಮಾಡಬೇಡಿ. ದೇವರು ವಾಕ್ಯ ಹೇಳ್ತಿದೆ ನೋಡಿ, 2 ಪೂರ್ವಕಾಲದ ಇತಿಹಾಸ 26ನೇ ಅಧ್ಯಾಯ, 2 ಪೂರ್ವಕಾಲದ ಇತಿಹಾಸ 26ನೇ ಅಧ್ಯಾಯದಲ್ಲಿ 1-5 ತನಕ ಓದಿ ನೋಡಿ. ಉಜ್ಜಿಯ ಅಂತ ಒಂದು ರಾಜ 16 ವಯಸ್ಸಲ್ಲಿ ರಾಜ ಪಟ್ಟಕ್ಕೆ ಬರ್ತಾರೆ. ಬರುವ ಸಮಯದಲ್ಲಿ 5ನೇ ವಾಕ್ಯ ಹೇಳ್ತಿದೆ, ಅವನು ದೇವರನ್ನು ಹುಡುಕಿದ ದಿನವೆಲ್ಲ ಅವನೆಲ್ಲ ಕಾರ್ಯದಲ್ಲೂ ದೇವರು ಸಫಲವನ್ನು ಕೊಟ್ಟರಂತೆ. ಹಲ್ಲೆಲೂಯಾ. ನೋಡಿ, ಅವನ ದೇವರ ಜೊತೆ ಇದ್ದಾಗೆಲ್ಲ, ಅವನ ದೇವರನ್ನ ಹೊಂದಿಕೊಂಡಿರುವಾಗ, ಅವನ ದೇವರನ್ನ ಹಿಂಬಾಲಿಸುವಾಗ ಅವನು ಎಲ್ಲ ಕಡೆ ದೇವರು ಏನು ಮಾಡಿದ್ರು? ಜಯ ಕೊಟ್ಟರು. ಹಲ್ಲೆಲೂಯಾ. ಆಗ ಜಯ ದೇವರಿಂದ ಬರ್ತದೆ. ದೇವರ ಮಕ್ಕಳೇ, ನಾ ದೇವರೊಂದಿಗಿರನ್ನ ಇವತ್ತು ನಾನು ಹೇಳ್ತೀನಿ ನೋಡಿ, ನೀವು ನೋಡಿ, ನೀವು ಟ್ರೈ ಮಾಡಿ ನೋಡಿ. ಕೆಲವು ಸಮಯದಲ್ಲಿ ನೀವು ಫೇಸ್ಬುಕ್ ನೋಡಿ,
1 ಅವರ್ 2 ಅವರ್ ಹೋಗ್ಬಿಟ್ಟಿರ್ತದೆ. ವ್ಯಾಟ್ಸಪ್ ನೋಡ್ತಾರೆ ನೀವು, ಸ್ವಲ್ಪ ಒಂದು 5 ನಿಮಿಷ ನಾವು ನೋಡೋಣ ಅಂತ ನೀವು ನೋಡ್ತಾ ಇರ್ತೀರಾ, ಅರ್ಧ ಗಂಟೆ 3/4 ಗಂಟೆ ಆಗಿಬಿಟ್ಟಿರ್ತದೆ. ಕಡೆದಾಗಿ ನೋಡಿ ಏನು ನಿಮಗೆ ಅಲ್ಲಿ ಪ್ರಯೋಜನ ಇರೋದಿಲ್ಲ. ಯಾವುದೋ 4 ಮೆಸೇಜ್ ಬಂದಿರ್ತದೆ, ನೋಡಿರ್ತೀರ, ಫಾರ್ವರ್ಡ್ ಮಾಡಿರ್ತಾರೆ. ಅದರಿಂದ ನಿಮಗೆ ಏನೋ ಪ್ರಯೋಜನ ಆಗಿದೆ ಅಂತ ನೀವು ನೋಡಿ, ಏನು ಪ್ರಯೋಜನ ಆಗಿರಲ್ಲ. ಆದರೆ ನಾನು ಹೇಳ್ತೀನಿ ನೋಡಿ, ಈ ದೇವರ ಜೊತೆ ನೀವು ಕನೆಕ್ಟ್ ಆಗಿರುವಾಗ, ಈ ರಾಜ್ಯದ ಕುರಿತು ನೀವು ಹುಡುಕಿದರೆ, ಮತ್ತಾಯ 7:7 ಕೇಳಿ ಕೊಡಲ್ಪಡ್ತದೆ, ತಟ್ಟಿ ತೆರೆಯಲ್ಪಡುತ್ತದೆ, ಹುಡುಕಿ ನಿಮಗೆ ಸಿಕ್ಕುತ್ತದೆ. ಅದಕ್ಕೆ ಯೋಶುವ 1ನೇ ಅಧ್ಯಾಯದಲ್ಲಿ ಯೋಶುವ 8ನೇ ವಾಕ್ಯದಲ್ಲಿ ಯೋಶುವಾಗ ಹೇಳಿದರು, ಈ ಪುಸ್ತಕವನ್ನು ಹಗಲಿರು ಧ್ಯಾನಿಸು, ಈ ಇದರಲ್ಲಿರುವ ಬರೆದಿರೋದು ನಿನ್ನ ಬಾಯಲ್ಲಿ ಇರಲಿ ಅಂತ ಹೇಳುವ ಸಮಯದಲ್ಲಿ, ಆಗ ನಾವು ಅದನ್ನು ಸ್ವಲ್ಪ ಎಲ್ಲ ಕಡಿಮೆ ಮಾಡಬೇಕು. ಇವಾಗ ಯವನಸ್ಥರು ಯಾವಾಗ ನೋಡೋದು ಅದರಲ್ಲೇ ಇರ್ತಾರೆ, ಅದರಲ್ಲಿ ಇರಬಾರ್ದು. ನಾವು ದೇವರ ಜೊತೆ ಇರಬೇಕು. ನಾವು ದೇವರ ರಾಜ್ಯದ ಮಕ್ಕಳು. ನಮಗೆ ಸರ್ಕಾರ, ದೇವರ ಆಡಳಿತ ನಮ್ಮ ಮೇಲೆ ಇರೋದ್ರಿಂದ ಅವ್ರ ಜೊತೆ ಇರಬೇಕು. ಈಗ ಉಜಿಯ ರಾಜ ಅವನ ದೇವ್ರ ಜೊತೆ ಇದ್ದಾಗಲ್ಲ ಅವನ್ನ ದೇವರು ಅಭಿವೃದ್ಧಿ ಪಡಿಸಿದ್ರಂತೆ. 2 ಪೂರ್ವಕಾಲದ ಇತಿಹಾಸ 15ನೇ ವಾಕ್ಯ, 15ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, 2 ಕ್ರೋನಿಕಲ್ ಚಾಪ್ಟರ್ 15 ವರ್ಸಸ್ 15. ಆಶ್ ರಾಜ ಮತ್ತು ಯೂದ ಜನಗಳು ಅವರ ದೇವರನ್ನ ಹೊಂದಿಕೊಂಡ ದಿನವಲ್ಲ, ದೇವರೊಂದಿಗೆ ಇಂದ ದಿನವೆಲ್ಲ ಎಲ್ಲ ಕಡೆ ಸಮಾಧಾನ ಇತ್ತು. ಹಲ್ಲೆಲೂಯಾ. ನಿಮಗೊಂದು ಗೊತ್ತಾ, ನಿಮಗೆ ನಮ್ಮ ದೇವರ ರಾಜ್ಯ ಒಂದು ಬೆಳಕಿನ ರಾಜ್ಯ. ಅದು ಕೊಲೋಸ್ಯರಲ್ಲಿ ನಾವು ಹೇಳಿಕೊಟ್ನಲ್ಲ, ಕೊಲೋಸ್ಯರ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿದೋ, ಕತ್ತಲೆಯಿಂದ ನಮ್ಮನ್ನು ದೇವರು ಬೆಳಕಿಗೆ ತಂದುಬಿಟ್ರು. ಈ ಬೆಳಕಂದ್ರೆ ಏನು ಗೊತ್ತಾ? ಧೈರ್ಯ. ಚಿಕ್ಕ ಚಿಕ್ಕ ಕಾರ್ಯಕ್ಕೆ ಭಯಪಡಬಾರ್ದು, ಧೈರ್ಯವಾಗಿರಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 112 ನೀತಿವಂತರಿಗೆ ದುರ್ಸುದ್ದಿ ಬಂದರೂ ಅವರು ಭಯಪಡೋದಿಲ್ಲ. ಯಾಕೆಂದರೆ ದೇವರವರಿಗೆ ನೀತಿಯಾಗಿದ್ದಾರೆ, ದೇವರವರಿಗೆ ಬೆಳಕಾಗಿರೋದ್ರಿಂದ ಚಿಕ್ಕ ಚಿಕ್ಕ ಕಾರ್ಯಗಳೆಲ್ಲ ನಾವೇನೋ ಭಯಪಡಬಾರ್ದು. ನಾವು ಧೈರ್ಯವಾಗಿರ್ಬೇಕು. ಯಾಕಂದರೆ ಆ ದೇವರ ವಾಕ್ಯ ಹೇಳ್ತದೆ, ಅವರು ದೇವರನ್ನ ಹುಡುಕಿದ ದಿನವೆಲ್ಲ ಏನಾಯ್ತಂತೆ, ಅವರಿಗೆ ಎಲ್ಲ ಕಡೆ ದೇವ್ರ ಸಮಾಧಾನ ಕೊಟ್ಟ ಹಾಗೆ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನಮ್ಮ ದೇವರ ರಾಜ್ಯ ಒಂದು ಬೆಳಕಿನ ರಾಜ್ಯ. ಅದು 2ನೇದು, ನಮ್ಮ ದೇವರ ರಾಜ್ಯ ಏನು ಗೊತ್ತಾ? ಅದು ಪ್ರೀತಿಯ ರಾಜ್ಯ. ಅದು ನೆಪೋಲಿಯನ್, ಹಿಟ್ಲರ್, ಇನ್ನು ಎಷ್ಟೋ ದೊಡ್ಡ ದೊಡ್ಡ ರಾಜರು ಅವರು ತಮ್ಮ ಬಲದಿಂದ ರಾಜ್ಯವನ್ನು ಸ್ಥಾಪಿಸಿದರು. ಏನಾಯಿತು? ಇವತ್ತು ಆ ರಾಜ್ಯಗಳು ಹುಡುಕಿದ್ರೆ ಸಿಕ್ಕೋದಿಲ್ಲ. ಆ ರಾಜ್ಯಗಳು ಇವತ್ತು ಹಿಟ್ಲರ್, ನೆಪೋಲಿಯನ್ನ ಹೆಸರು ಕೂಡ ಕೆಲವರು ಇಷ್ಟಪಡೋದಿಲ್ಲ ಹೇಳೋಕ್ಕೆ. ಯಾಕೆ ಗೊತ್ತಾ? ಅವರೆಲ್ಲ ತಮ್ಮ ಬಲದಿಂದ ರಾಜ್ಯವನ್ನು ಸ್ಥಾಪಿಸಿದರು. ಇವತ್ತು ಆ ರಾಜ್ಯ ಯಾವುದಿಲ್ಲ. ಆದರೆ ಒಂದು ರಾಜ್ಯ ನೆಪೋಲಿಯನ್ ಅಂತ ಅನಿಸ್ತದೆ. ನೆಪೋಲಿಯನ್ ಏನು ಹೇಳಿದರು, ಅವ್ರ ಬಾಯಿಂದ ಹೇಳಿದರು, ಒಬ್ಬರು ಇದ್ದರು ಯೇಸು ಅಂತ, ಅವರು ರಾಜ್ಯವನ್ನು ಸ್ಥಾಪಿಸಿದರು. 2000 ವರ್ಷ ಆಗಿದೆ. ಇವತ್ತು ಕೂಡ ಆ ರಾಜ್ಯ ಸ್ಥಿರವಾಗಿದೆ. ಇವತ್ತು ಕೂಡ ಆ ರಾಜ್ಯದಗೋಸ್ಕರ ಅನೇಕರು ಪ್ರಾಣ ಕೊಡಲಿಕ್ಕೆ ಕೂಡ ರೆಡಿಯಾಗಿದ್ದಾರೆ. ಹಲ್ಲೆಲೂಯಾ. ಅಂದರೆ ಈ ರಾಜ್ಯ, ಈ ಯೇಸು ಕ್ರಿಸ್ತನು ಈ ರಾಜ್ಯವನ್ನು ಹೇಗೆ ಸ್ಥಾಪಿಸಿದಂದರೆ ಪ್ರೀತಿಯಿಂದ. ಕುರಿಯನ್ನ ಹೇಳ್ಕೊಂಡು ಹೋಗುವ ಹಾಗೆ ಯೇಸುವನ್ನು ಹೇಳ್ಕೊಂಡು ಹೋದ್ರಂತೆ. ಬಾಯಿ ತೆರೆದಿಲ್ಲ, ಹೊಡೆಯುವವರಿಗೆ ಮುಖ ಕೊಟ್ಟರು, ಉಗುಳಿಲವರಿಗೆ ಮುಖ ಕೊಟ್ಟರು, ಪರಿಹಾಸ ಮಾಡಿದರು. ಎಲ್ಲವನ್ನ ಏನು ಮಾಡಿದ್ರು? ಪ್ರೀತಿಯಿಂದ ಕ್ಷಮಿಸಿದ್ರು, ಒಳ್ಳೆದನ್ನು ಮಾಡಿದರು, ಕಣ್ಣೀರು ಒರೆಸಿದ್ರು. ಯಾರು ಏನು ಹೇಳಿದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಒಳ್ಳೆದನ್ನೇ ಮಾಡ್ತಾಯಿದ್ರು. ಒಂದಿನ ಏನಾಯಿತು? ತನ್ನ ರಕ್ತದ ಮೂಲಕವಾಗಿ, ತನ್ನ ಪ್ರೀತಿಯ ಮೂಲಕವಾಗಿ ಎಷ್ಟು ನಮ್ಮನ್ನು ಪ್ರೀತಿ ಮಾಡಿ, ಯೋಹಾನ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರಂದರೆ ತನ್ನ ಏಕ ಕುಮಾರನನ್ನೇ ನಮಗಾಗಿ ಕೊಟ್ಟು, ಒಬ್ಬನಾದರೂ ನಶಿಸಿ ಹೋಗದೆ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಬರಬೇಕಂತ. ನೋಡಿ, ಆ ಪ್ರೀತಿಯಿಂದ ಸ್ಥಾಪಿಸಲ್ಪಟ್ಟಿರೋ ರಾಜ್ಯ ಇವತ್ತು ಕೂಡ ಇದೆ. ನಿಮಗೆ ಗೊತ್ತಾ? ಇವತ್ತು ಕೂಡ ಈ ಪರಲೋಕದ ರಾಜ್ಯ, ಈ ಯೇಸು ಕ್ರಿಸ್ತನು ಸ್ಥಾಪಿಸಿರುವ ರಾಜ್ಯ, ಅದು ದಿನ ದಿನ ಹೆಚ್ಚುತ್ತಾನೇ ಇದೆ. ಇದು ದಿನ ದಿನ ಕಡಿಮೆ ಆಗ್ತಾ ಇಲ್ಲ, ದಿನ ದಿನ ಹೆಚ್ಚುತ್ತಾನೇ ಇದೆ. ಇವತ್ತು ಕೂಡ ಈ ರಾಜನಿಗಾಗಿ ಎಷ್ಟು ಜನ ಪ್ರಾಣ ಕೊಡಲಿಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ಆಗ ಈ ರಾಜನ ಜೊತೆ ನೀವು ಕನೆಕ್ಟ್ ಆಗಿರುವಾಗ ನಿಮ್ಮ ಕುಟುಂಬವನ್ನು ಕೂಡ ಇದೇ ರೀತಿಯಲ್ಲಿ ಸ್ಥಾಪಿಸೋಕ್ಕೆ ದೇವರು ಕಲಿಸಿಕೊಡುವವರಾಗಿರ್ತಾರೆ. ಒಂದೊಂದು ಹೇಳ್ತೀನಿ ನೋಡಿ, ಈ ರಾಜ್ಯ ಹೇಗೆ ಗೊತ್ತಾ? ಈ ರಾಜ್ಯ ಕೊಡುವ ರಾಜ್ಯ ಇದು. ಎಫೆಸರ್ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನಾವು ನೋಡ್ತೀವಿ, ನೀವು ಬೇಡಿಕೊಳ್ಳುವುದಕ್ಕಿಂತಲೂ, ನೀವು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ದೇವರು ಮಾಡುವ ದೇವರು.
ಸಾಲೊಮೋನ್ ಬಗ್ಗೆ ನಮಗೆ ಗೊತ್ತು. ಸಾಲೊಮೋನ್ ರಾಜ ಒಂದು ಸ್ಥಾನ ಪ್ರಾರ್ಥನೆ ದೇವರು ತುಂಬ ಮೆಚ್ಚಿದ್ರು. ಅವ್ನು ಕೇಳಿದ್ರು, ಏನು ಬೇಕು ನಿನಗೆ, ಏನು ಬೇಕು ಕೇಳಿ, ನಾನು ಕೊಡ್ತೀನಿ. ಅವ್ನು ಕೇಳಿದ, ದೇವರು ನನಗೆ ಜ್ಞಾನ ಕೊಡು ದೇವರೇ, ಈ ಜನಗಳನ್ನು ನಡೆಸಲಿಕ್ಕೆ ನನಗೆ ಜ್ಞಾನ ಕೊಡು. ದೇವರು ಏನು ಹೇಳಿದ್ರು ಗೊತ್ತಾ, ನಿನ್ನ ಜ್ಞಾನ ಕೇಳಿದ ನಿಮಿತ್ತವಾಗಿ ಜ್ಞಾನದ ಜೊತೆ ನೀನು ಕೇಳದೆ ಇರುವ ಘನವನ್ನು, ಐಶ್ವರ್ಯವನ್ನು ಕೊಡ್ತೇನೆ. ನೋಡಿದ್ರ, ನಮ್ಮ ದೇವರು ನೀವು ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಡುವ ದೇವರು. ಸಾಲೊಮೋನ್ ಜ್ಞಾನ ಕೇಳಿದರು. ಸಾಲೊಮೋನಿಗೆ ಜ್ಞಾನದ ಜೊತೆ ಘನ ಐಶ್ವರ್ಯವನ್ನು ಕೊಟ್ಟರು ದೇವರು. 1 ಸಾಮುವೇಲ 1ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಹನ್ನಳನ್ನ ನೋಡಿ, ಹನ್ನಳು ಏನು ಕೇಳಿದ್ರು ಗೊತ್ತಾ, ಒಂದು ಮಗು ಕೊಡು ದೇವರೇ, ನನಗೆ ನಿನ್ನ ಆಲಯದಲ್ಲಿ ನಾನು ಕೊಡ್ತೀನಿ, ನಿನ್ನ ಆಲಯಕ್ಕೆ ಕೊಡ್ತೀನಿ, ಒಂದು ಮಗು ಕೊಡು. 1 ಸಾಮುವೇಲ 2ನೇ ಅಧ್ಯಾಯ ಓದಿ ನೋಡಿ, ಹನ್ನಳಿಗೆ ದೇವರು 5 ಮಕ್ಕಳು ಕೊಟ್ಟರು, 3 ಗಂಡು ಮಕ್ಕಳು 2 ಹೆಣ್ಮಕ್ಳು ಕೊಟ್ಟರು. ಹನ್ನ ಕೇಳಿದ ಒಂದು, ದೇವರು 5 ಮಕ್ಕಳನ್ನು ಕೊಟ್ಟರು. ನೀ ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಕೊಡುವ ದೇವರೇ ಈ ದೇವರು. ವಿಮೋಚನೆ ಕಾಂಡ 2ನೇ ಅಧ್ಯಾಯ 3ನೇ ಅಧ್ಯಾಯ ಓದಿ ನೋಡಿ, ಇಸ್ರಾಯೇಲ್ ಜನಗಳು ದೇವರಿಗೆ ಮೊರೆ ಇಟ್ಟರು, ದೇವರೇ ಈ ಕಷ್ಟದಿಂದ ನಮ್ಮನ್ನು ಬಿಡಿಸು, ದೇವರೇ ಈ ಕಷ್ಟದಿಂದ ಬಿಡಿಸು. ದೇವರು ಏನು ಮಾಡಿದ್ರು ಗೊತ್ತಾ, ಮೋಸೆನ ಕಳಿಸಿ ಹೇಳಿದ್ರು, ನಿಮ್ಮನ್ನು ಕಷ್ಟದಿಂದ ಮಾತ್ರ ಅಲ್ಲ ಬಿಡಿಸೋದು ಮಾತ್ರ ಅಲ್ಲ, ನಿಮಗಾಗಿ ಹಾಲು ಜೇನು ಹರಿಯುವ ವಿಶಾಲವಾದ ಒಳ್ಳೆ ದೇಶವನ್ನು ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ಇವ್ರು ಕೇಳಿದ್ದೇನು, ಕಷ್ಟದಿಂದ ಬಿಡಿಸಿ ಅಂತ. ಆದರೆ ದೇವರು ಕಷ್ಟದಿಂದ ಬಿಡಿಸೋದು ಮಾತ್ರ ಅಲ್ಲ, ಅವ್ರಿಗೆ ಹಾಲು ಜೇನು ಹರಿಯುವ ದೇಶವನ್ನು ನಾನು ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ಹಲ್ಲೆಲೂಯಾ. ಆಗ ನಾನು ಒಂದೊಂದು ವಾರ ಯಾಕೆ ದೇವರು ರಾಜ್ಯದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳೋ ಸಮಯದಲ್ಲಿ, ನೀವು ಈ ರಾಜ್ಯನ ಜೊತೆ ಇರಿ, ಈ ರಾಜ್ಯನಿಗೆ ಕನೆಕ್ಟ್ ಆಗಿ ಈ ರಾಜ್ಯದನ್ನು ತಿಳ್ಕೊಳ್ಳೋಕ್ಕೆ ನೀವು ಪ್ರಯಾಸ ಪಡ್ರಿ. ನಿಮಗೆ ಬೇಕಾಗಿರೋದು, ನೀವು ಬೇಡಿಕೊಳ್ದಿರೋದನ್ನು ಕೂಡ ದೇವರು ಕೂಡಿಸಿಕೊಡುವ ದೇವರಾಗಿದ್ದಾರೆ. ಅದಕ್ಕೇ ಮತ್ತಾಯ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ಓದಿದ್ದು, ಅವುಗಳು ಕೂಡ ಕೊಡಲ್ಪಡ್ತಿದೆ. ಅಂದರೆ ಇವತ್ತು ನಿಮಗೆ ಏನೆಲ್ಲ ಆಶೀರ್ವಾದ ಇದೋ ಅದರ ಒಂದಿಗೆ ನೀವೇನೆಲ್ಲ ಇಷ್ಟಪಡ್ತೀರಾ ಅದನ್ನು ದೇವರು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಏನು ಮಾಡಬೇಕು ಪಾಸ್ಟರ್? ದೇವರನ್ನ ತಿಳ್ಕೊಳ್ಳಿ, ದೇವರನ್ನ ಹುಡುಕಿ, ದೇವರಿಗೆ ಸಮಯವನ್ನು ಕೊಡಿ, ದೇವರಿಗೆ ಮುಖ್ಯತ್ವವನ್ನು ಕೊಡಿ. ಏನು ಟೈಮ್ ಇದ್ದರೆ ಒಂದು 5 ನಿಮಿಷ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋದು, ಟೈಮ್ ಇದ್ದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಹಾಗಲ್ಲ, ದೇವ್ರನ್ನ ಹುಡುಕ್ರಿ. ನಿಮ್ಮ ಜೀವಿತ ಶ್ರಮ ಇರೋದಿಲ್ಲ, ನಿಮ್ಮ ಈಸಿಯಾಗಿ ದೇವರು ನಿಮಗಾಗಿ ಎಲ್ಲವನ್ನ ದೇವರು ಮಾಡಿ ಮುಗಿಸುವರಾಗಿರ್ತಾರೆ. ನಿಮ್ಮನ್ನು ಮಹಿಮೆಯಾಗಿ ದೇವರು ನಡೆಸುವರಾಗಿರ್ತಾರೆ. ಒಂದು ಕುಟುಂಬ ಕ್ರೈಸ್ತ ಕುಟುಂಬದಲ್ಲಿ ನೀವು ಬೆಳೆದು ಬಿಟ್ಟರೆ ದೇವರಿಗೆ ನಿಮಗೆ ಅನ್ಯೋನ್ಯತೆ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಕುಟುಂಬ ವರ್ಷಗಳಿಂದ ಚರ್ಚ್ಗೆ ಹೋಗೋದ್ರಿಂದ ನಿಮಗೂ ದೇವರಿಗೆ ಸಂಬಂಧ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತ ನಾನು ಹೇಳುವಾಗ 1 ಸಾಮುವೇಲ 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಓದಿ, ಸಾಮುವೇಲ್ ದೇವರನ್ನು ಆರಾಧಿಸಿದನು ಅಂತ ಇರ್ತದೆ. ಹಾಗೆಯೇ 1 ಸಾಮುವೇಲ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ 18ನೇ ವಾಕ್ಯವನ್ನು ಓದಿ, ಸಾಮುವೇಲನು ದೇವರ ಸಾನ್ನಿಧ್ಯದಲ್ಲಿ ಸೇವೆ ಮಾಡಿದನು ಅಂತ ಇರ್ತದೆ. ಈಗ 1 ಸಾಮುವೇಲ 3ನೇ ಅಧ್ಯಾಯಕ್ಕೆ ಬರುವಾಗ ಸಾಮುವೇಲ್ ಇನ್ನೂ ದೇವರನ್ನ ತಿಳಿದಿರಲಿಲ್ಲ ಅಂತ ಬರ್ತದೆ. ಈಗ ಸ್ಯಾಮ್ಯುಯಲ್ ಅವರ ತಾಯಿ ನಮಗೆಲ್ಲರಿಗೂ ಗೊತ್ತು, ಹನ್ನ ತುಂಬ ಪ್ರಾರ್ಥನೆ ಮಾಡುವ ಒಂದು ತಾಯಿಯಾಗಿದ್ದರು. ಈಗ ಅವ್ರ ತಂದೆ ತುಂಬ ಭಕ್ತಿ ಉಳ್ಳ ತಂದೆ. ಯಾಕೆಂದರೆ ವರ್ಷ ತಪ್ಪದೆ ಅವ್ರು ಯೆರೂಸಲೇಮಿಗೆ ಹೋಗಿ ದೇವ್ರನ್ನ ಆರಾಧಿಸ್ತಾ ಇದ್ರು ಅಂತ ನಮಗೆ ಗೊತ್ತು. ಈಗ ತಂದೆ ಭಕ್ತಿ ಉಳ್ಳ ತಂದೆ, ತಾಯಿ ಕೂಡ ತುಂಬ ಪ್ರಾರ್ಥನೆ ಮಾಡುವ ತಾಯಿಯಾಗಿದ್ದರು. ಈಗ ನೋಡಿ, ಅವನ ಆಲಯದಲ್ಲೇ ಇದ್ದಾನೆ, ಆಲಯದಲ್ಲೇ ದೇವರನ್ನ ಆರಾಧಿಸಿದನು ಅಂತ ನೋಡ್ತೀವಿ, ಅವನು ಸೇವೆ ಮಾಡ್ತಾ ಇದ್ದನು ಅಂತ ನೋಡ್ತೀವಿ. ಆದರೆ ದೇವರನ್ನು ತಿಳಿದಿರಲಿಲ್ಲ. ಅದರ 3ನೇ ವಾಕ್ಯ ಕಡೆಯಲ್ಲಿ ಓದುವಾಗ ದೇವರು ಸಾಮ್ಯುಯೇಲಿಗೆ ಪ್ರಕಟಿಸಿದ್ರು. ವಾಕ್ಯದ ಮುಖಾಂತರ ಪ್ರಕಟಿಸುವಾಗ ಸಾಮ್ಯುಯೇಲ್ಗೆ ದೇವರನ್ನ ತಿಳ್ಕೊಳ್ಳೋಕ್ಕೆ ಆಯಿತು. ಒಂದು ಕ್ರೈಸ್ತ ಕುಟುಂಬದಲ್ಲಿ ನೀವು ಜನಿಸಿರೋದ್ರಿಂದ, ಇಲ್ಲ ಕುಟುಂಬ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ದೇವ್ರನ್ನ ಚೆನ್ನಾಗಿ ತಿಳ್ಕೊಬಿಟ್ಟಿದ್ದೀರಾ ಅಂತ ನೀವು ತಿಳ್ಕೊಬೇಡಿ. ನೋ, ನಿಮಗೆ ವೈಯಕ್ತಿಕವಾಗಿ ದೇವ್ರ ಜೊತೆ ಎನ್ಕೌಂಟರ್ ಆಗಬೇಕು. ಪರ್ಸನಲ್ ಆಗಿ ದೇವರಿಗೂ ನಿಮಗೂ ಒಂದು ಸಂಬಂಧ ಇರಬೇಕು. ತಂದೆನ ನೀವು ಚೆನ್ನಾಗಿ ತಿಳಿದಿರಬೇಕು ನೀವು. ಹಲ್ಲೆಲೂಯಾ. ಹಾಗೆ ನಿಮಗೆ ದೇವರನ್ನ ವೈಯಕ್ತಿಕವಾಗಿ ಗೊತ್ತಿದ್ರೆ ಮಾತ್ರನೇ ಏನೇ ಬಂದರೆ ಕೂಡ, 1000 ನಿಮ್ಮ ಕಡೆ 10,000 ನಿಮ್ಮ ಬಲ ಕಡೆ ಬಿದ್ದರೆ ಕೂಡ ನೀವು ಭಯಪಡೋದಿಲ್ಲ, ಧೈರ್ಯವಾಗಿರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಯಾಕೋಬನ ಬಗ್ಗೆ ನಾವು ನೋಡ್ತೀವಿ. ಆದಿಕಾಂಡ 28ನೇ ಅಧ್ಯಾಯದಲ್ಲಿ ನೀವು ಓದಿ, ಮನೆ ಬಿಟ್ಟು
ತನ್ನ ಅಣ್ಣನಿಗೆ ಭಯಪಟ್ಟು ಮನೆ ಬಿಟ್ಟು ತನ್ನ ಮಾವನ ಮನೆಗೆ ಹೋಗ್ತಾ ಇರ್ತಾನೆ. 15-16 ವಾಕ್ಯಗಳೆಲ್ಲ ಓದುವ ಸಮಯದಲ್ಲಿ ಸಂಜೆ ಆಗ್ಬಿಡ್ತು. ಅಲ್ಲಿ ಹೋಗಿ ಒಂದು ಕಡೆ ಕಲ್ಲು ದಿಂಬಾಗಿಟ್ಕೊಂಡು ಮಲ್ಕೊಳ್ಳುವಾಗ ಒಂದು ಕನಸು ಕಂಡ. ಆತನು ಕನಸು ಕಂಡ ಸಮಯದಲ್ಲಿ ಆಕಾಶಗೂ ಭೂಮಿಗೆ ಒಂದು ಏಣಿ ಇಡಲ್ಪಟ್ಟಿತ್ತು. ದೂತರು ಹತ್ತುತ್ತಾ ಇದ್ರು, ಇಳಿತಾ ಇದ್ದರು. ಆಗ ಆ ದರ್ಶನದಲ್ಲಿ ಕಂಡು ಅವನು ಭಯಪಟ್ಟಿದ್ದ. ಅವನು ಭಯಪಟ್ಟಿದ್ದ ತಕ್ಷಣ ಅವನೊಂದು ಮಾತು ಹೇಳಿದ, ಅಪ್ಪ ಅಲ್ಲಿ ದೇವರಿದ್ದಾರೆ ಅಂತ ನಾನು ತಿಳ್ಕೊಂಡಿಲ್ಲ. ಅಲ್ಲಲ್ವ ಅವನು ಹೇಳಿದ್ರೆ ಇಲ್ಲಿ ದೇವರಿದ್ದಾರೆ ಅಂತ ನಾನು ತಿಳ್ಕೊಂಡಿಲ್ಲ ಅಂತ ಹೇಳಿ ಈಗ ಹಾಗೆ ಮುಂದೆ ಹೋದ್ ನೋಡಿ 21ನೇ ವಾಕ್ಯ ಹೋದ್ ನೋಡಿ. ಈಗ ದೇವ್ರ ಜೊತೆ ಇವನು ಒಂದು ಒಡಂಬಡಿಕೆ ಮಾಡ್ತಾನೆ. ಇವನೇನು ಒಡಂಬಡಿಕೆ ಮಾಡ್ತಾನೆ ಅಂತ ಹೇಳುವಾಗ, ದೇವರೇ, ಒಂದು ವೇಳೆ ನಾನು ಹೋಗ್ತಾ ಇರುವ ಈ ಹಾದಿಯಲ್ಲಿ ನೀನು ನನ್ನನ್ನು ಕಾಪಾಡಿ ನನಗೆ ಬೇಕಾಗಿರೋ ಆಹಾರವನ್ನು ಕೊಟ್ಟು, ನನಗೆ ಬೇಕಾಗಿರೋ ವಸ್ತ್ರವನ್ನು ಕೊಟ್ಟು, ನೀನು ಭದ್ರತೆಯಾಗಿ ಮತ್ತೆ ನಾನು ಸುರಕ್ಷಿತವಾಗಿ ಹಿಂತಿರುಗಿ ಬಂದರೆ ಆವಾಗ ನೀನು ನನಗೆ ದೇವರಾಗಿರ್ತೀಯ. ಹೆಂಗಿದೆ ಕಂಡೀಷನ್? ಇವನು ಹೋಗುವ ದಾರಿಯಲ್ಲಿ ಇವ್ರೇನು ಮಾಡಬೇಕಂದ್ರೆ ಇವ್ರಿಗೆ ಊಟ ಕೊಡಬೇಕು, ಇವ್ರನ್ನ ಕಾಪಾಡಬೇಕು, ಆಗ ಮಾತ್ರನೇ ಇವ್ರು ದೇವರಾಗಿರ್ತಾರೆ ಅಂತ. ದೇವರೆಲ್ಲ ಪರವಾಗಿಲ್ಲ, ಹಾಗೆ ಆಗಲಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಈಗ ಯಾಕೋಬ್ ಹೋದ್ರು. ಈಗ ಅವರು ಹೋಗಿ ಅವ್ರ ಮಾವನ ಮನೆಯಲ್ಲಿ ಏನಾಯಿತು, 20 ವರ್ಷ ಆಗ್ಬಿಡ್ತು. ಈಗ ಇವ್ರ ಕಂಡೀಷನ್ ಹೇಗೇನಾಯಿತು, ಊಟ ಕೊಟ್ಟರೆ, ಬಟ್ಟೆ ಕೊಟ್ಟರೆ ನಾನು ನಿನ್ನನ್ನು ನಂಬ್ತೀನಿ, ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ, ನೀನು ನನ್ನ ದೇವರಾಗಿರ್ಬೇಕಂತ. ಈಗ ಅಲ್ಲಿ ಹೋಗಿದ ಮೇಲೆ ಇವರಿಗೆ ದೇವರು 4 ಜನ ಹೆಂಡತಿ, ಅವರಿಗೆ 13 ಜನ ಮಕ್ಕಳು, 12 ಗಂಡು ಮಕ್ಕಳು, 1 ಹೆಣ್ಮಗು, ಎಷ್ಟು ಬೇಕಾದಷ್ಟು ಆಸ್ತಿ ಅಂತಸ್ತು ಈಗೆಲ್ಲ ಇದೆ. ಈಗ ಹಿಂತಿರುಗಿ ಬರ್ತಾರೆ. ಈಗ ಹಿಂತಿರುಗಿ ಬರುವ ಸಮಯದಲ್ಲಿ ಈಗ ಇವ್ರಿಗೆ ಭಯ ಆಗ್ಬಿಡ್ತು. ಈಗ ಹೋಗಿ ಅವ್ರ ಅಣ್ಣನ ಸಂಧಿಸಬೇಕು. ಈಗ ಅಣ್ಣನ ಸಂಧಿಸಲಿಕ್ಕೆ ಹೋಗುವಾಗ ಆ ಒಂದು ಪ್ರಾರ್ಥನೆ ಮಾಡ್ತಾರೆ ಯಾಕೋಬು. ಆದಿಕಾಂಡ 31ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ. ಆದಿಕಾಂಡ 31ನೇ ಅಧ್ಯಾಯದಲ್ಲಿ 42ನೇ, ಅಬ್ರಹಾಮನ ದೇವರೇ, ಈಸಾಕನ ಭಯಭಕ್ತಿ ಉಳ್ಳ ದೇವರೇ. ಇವರು ನನ್ನ ದೇವರಂತ ಹೇಳ್ತಾ ಇಲ್ಲ, ಇವರಿಗೇನು ಅಬ್ರಹಾಮನ ದೇವರೇ, ಈಸಾಕನ ದೇವರಂತ ಹೇಳುವಾಗ ನೋಡಿ, ಯಾಕೋಬನಿಗೆ ಅಲ್ಲಿ ನೀವು ನೋಡೋ ಸಮಯದಲ್ಲಿ ಆ ದೇವರ ಜೊತೆ ಆ ಐಕ್ಯತೆ ಇರಲಿಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ, ಈ ಅಬ್ರಹಾಮನ ದೇವರು, ಈ ಈಸಾಕನ ದೇವರು ನನ್ನನ್ನು ಕಾಪಾಡಿರಲಿಲ್ಲ ಅಂದರೆ, ಲಾಬಾನ್ಗೆ ಅವ್ರು ಹೇಳೋದು, ನೀನು ನನ್ನನ್ನು ಬರಿಗೈಯಾಗಿ ಕಳಿಸ್ಬಿಡ್ತಾ ಇದ್ದೆ. ಆದರೆ ಅಬ್ರಹಾಮನ ದೇವರು, ಈಸಾಕನ ದೇವರು ನನ್ನ ಜೊತೆ ಇರೋದಿಂದಲೇ ನಾನು ಸುರಕ್ಷಿತವಾಗಿ ಹಿಂತಿರುಗಿ ಬಂದೆ ಅಂತ ಹೇಳುವಾಗ ಇವರಿಗೆ ಯಾವ ಕಾಂಟ್ಯಾಕ್ಟ್ ಇಲ್ಲ ಇವರಿಗೆ ದೇವ್ರ ಜೊತೆ. ಆದರೂ ದೇವರು ಇವ್ರನ್ನ ಆಶೀರ್ವದಿಸಿದ್ರು. ಏನಾಯಿತು, ಈಗ ಅವನು ಹೋಗಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ದೇವರು ಆತನ್ನು ಸಂಧಿಸಿದರು. ದೇವ್ರ ಜೊತೆ ಒಂದು ಎನ್ಕೌಂಟರ್, ದೇವ್ರ ಜೊತೆ ಒಂದು ಸಂಬಂಧ ಆಯಿತು. ದೇವ್ರು ಕೇಳಿದ್ರು, ನಿನ್ನ ಹೆಸರೇನು? ಯಾಕೋಬ್. ಇದುವರೆಗೂ ಅಪ್ಪನ ಏಮರ್ಸಿದ, ಅಣ್ಣನ ಏಮರ್ಸಿದ, ಅಲ್ಲಿ ಮಾವನ ಮನೆಗೆ ಹೋಗ ಅಲ್ಲೇ ಅವ್ರನ್ನ ಏಮರ್ಸಿದ. ಈಗ ದೇವರು ಅದನ್ನು ಬದಲಾಯಿಸಿದರು. ಅಲ್ಲಲ್ವ, ಈಗ ಇನ್ನು ನೀನು ಯಾಕೋಬಲ್ಲ, ನಿನ್ನ ಇಸ್ರಾಯೇಲ್ ಅಂತ ಅವನ ಹೆಸರನ್ನು ಬದಲಾಯಿಸಿದ ಮೇಲೆ ನೋಡಿ, ದೇವ್ರ ಜೊತೆ ಅವನಿಗೆ ಎನ್ಕೌಂಟರ್ ಆಗುವಾಗ, ದೇವ್ರ ಜೊತೆ ಆ ಸಂಬಂಧ ಬರುವಾಗ, ಈಗ ಇದುವರೆಗೂ ಕಿತ್ಕೊಳ್ಳೋವನಾಗಿದ್ದ ಅವನು. ಅವ್ರ ಅಣ್ಣ ಆಶೀರ್ವಾದನ ಕಿತ್ಕೊಬಿಟ್ಟ, ಅಪ್ಪ ಹತ್ರ ಮೋಸ ಮಾಡಿ ಆಶೀರ್ವಾದ ತಗೊಬಿಟ್ಟ, ಮಾವನ ಮನೆಯಲ್ಲಿ ಹೋಗುವ ಸಮಯ ಅದು ಇದು ಮಾಡಿ ಏನೆಲ್ಲ ತಗೊಳ್ದ. ಈಗ ಕೊಡುವನಾಗಿ ಬದಲಾಗ್ಬಿಟ್ಟ. ಈಗ ತನ್ನ ಅಣ್ಣನಿಗೆ ಅವನೆಷ್ಟೋ ತನಗಿರುವ ಕುರಿಗಳು, ದನಗಳು, ಅನೇಕ ಆಸ್ತಿಯನ್ನು ತನ್ನ ಅಣ್ಣನಿಗೆ ಕೊಡುವುದನ್ನು ನಾವು ನೋಡ್ತೀವಿ. ಹಾಲಲ್ವ, ಯಾವಾಗ ದೇವ್ರ ಜೊತೆ ನೀವು ಆ ಸಂಬಂಧ ಇರ್ತದೆ, ಯಾವಾಗ ದೇವ್ರನ್ನ ತಿಳ್ಕೊಳ್ತೀರೋ, ನೀವು ತಗೊಳ್ಳುವರಲ್ಲ, ಕೊಡುವರಾಗಿರ್ತೀರ. ಹಾಲಲ್ವಯ್ಯ, ನೀವು ಕೊಡುವರಾಗಿರ್ತ, ನೀವು ಆಶೀರ್ವಾದವಾಗಿರ್ತೀರ. ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಮಾರ್ಪಡಿಸೋರಾಗಿರ್ತಾರೆ. ಸಾಮ್ಯುಯೇಲ್ ಆಗಲಿ, ಯಾಕೋಬನ ಆಗಲಿ, ಇವರೆಲ್ಲರ ಜೀವಿತದಲ್ಲಿ ನಾವು ನೋಡೋ ಸಮಯದಲ್ಲಿ ಒಂದು ಕಾರ್ಯ ನಾವು ಕಲ್ತ್ಕೋಬೋದು. ಏನು ಕಲ್ತ್ಕೋಬೋದು ಅಂದರೆ, ಅವ್ರ ದೇವ್ರ ಜೊತೆ ಸಂಬಂಧ ಬೆಳೆಸ್ಕೊಳ್ಳುವಾಗಲೇ ಅವ್ರ ಜೀವಿತ ಆಶೀರ್ವಾದವಾಗಿದ್ದನ್ನು ನಾವು ನೋಡ್ತೀವಿ. ಅದಕ್ಕೇ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕು, ಆಗ ಎಲ್ಲ ನಿನಗೆ ಕೊಡಲ್ಪಡುವುದಾಗಿರ್ತದೆ. ಎಷ್ಟು ಜನ ತೀರ್ಮಾನ ಮಾಡ್ತೀರಾ, ಈ ದೇವರ ರಾಜ್ಯವನ್ನು, ನೀತಿಯನ್ನು ನಾನು ಹುಡುಕ್ತೇನೆ ಅಂತ? ಕೀರ್ತನೆ 34:10ನೇ ವಾಕ್ಯ ಹೇಳ್ತದೆ, ಪ್ರಾಯ ಸಿಂಹ ಒಂದು ವೇಳೆ ಹಸಿವಾಗಿರ್ತದೆ, ಹೊಟ್ಟೆಗಿಲ್ದಿರ್ತದೆ, ಆದರೆ ದೇವರನ್ನ ನಂಬಿರೋರಿಗೆ ಯಾವ ಮೇಲಕ್ಕೂ ಕೊರತೆ ಇಲ್ಲ. ಹಲ್ಲೆಲೂಯಾ. ಆಚೆ ಹೋಗಿ ಹೇಳ್ಬಿಡ್ಬೇಡಿ, ಪಾಸ್ಟರ್ ಕೆಲಸನೇ ಮಾಡಬಾರ್ದು ಅಂತ ಹೇಳಿದ್ರು ಅಂತ. ಇಲ್ಲ, ಹಂಗಲ್ಲ, ಕೆಲಸ ಮಾಡಬೇಕು. ಕೆಲಸನೇ ನಮಗೆ ಆಧಾರ ಅಲ್ಲ, ನಮಗೆ ದೇವರೇ ಆಧಾರ. ನಮಗೆ ಬೇಕಾಗಿರೋದೆಲ್ಲವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ನಾನು ಹೇಳ್ತೀನಿ ನೋಡಿ, ಇವತ್ತೊಂದು ಒಳ್ಳೆ ಕೆಲಸದಲ್ಲಿ ಇದ್ದರೆ ಅದು ದೇವರೇ ನಿಮಗೆ ಕೊಟ್ಟಿರೋದು. ಯಾಕೆಂದರೆ ಅದ್ರ ಮುಖಾಂತರ ಅನೇಕರಿಗೆ ನೀವು ಆಶೀರ್ವಾದವಾಗಿದ್ದು
ದೇವರ ನಾಮ ಮಹಿಮೆ ಹೊಂದಬೇಕಂತ ದೇವರು ಆಸೆ ಪಡ್ತಾರೆ. ಆಮೆನ್. ಪ್ರಾರ್ಥನೆ ಮಾಡೋಣ. ದೇವ್ರ ಚಿತ್ತವಾದರೆ ನಾವು ಬರವಾರ ದೇವರ ರಾಜ್ಯದ ಬಗ್ಗೆ ಇನ್ನೂ ನಾವು ಹೆಚ್ಚಾಗಿ ನೋಡಲಿಕ್ಕಿದ್ದೀವಿ. ಕಳೆದ ದಿನಗಳು ನಾನು ದೇವರ ರಾಜ್ಯದ ಕುರಿತು ಧ್ಯಾನಿಸುವ ಸಮಯದಲ್ಲಿ ದೇವರು ನನಗೆ ಲೂಕ 9ನೇ ಅಧ್ಯಾಯದಲ್ಲಿ ತೋರಿಸಿದರು, ನೀವು ಹೋಗಿ ದೇವರ ರಾಜ್ಯದ ಬಗ್ಗೆ ಎಲ್ಲ ಕಡೆ ಸಾರಿರಿ, ರೋಗಿಗಳನ್ನು ಗುಣಪಡಿಸಿರಿ ಅಂತ ಯೇಸು ಸ್ವಾಮಿ ಕಳಿಸಿದರು. ಹಾಗೆ ನನ್ನನ್ನು ಧ್ಯಾನಿಸುವಾಗ ದೇವರು ಹೇಳಿದರು, ನೀನು 3-4 ವಾರದಿಂದ ದೇವರ ರಾಜ್ಯದ ಬಗ್ಗೆ ಸಾರ್ತಾ ಇದೆಯಾ, ಒಳ್ಳೆಯದೇ. ಇನ್ನು ನೀನು ರೋಗಿಗಳಿಗೆ ಪ್ರಾರ್ಥನೆ ಮಾಡು, ನಾನು ಸೌಖ್ಯ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಆ ಭರವಸೆಯಿಂದ ನಾನು ಇವತ್ತು ಈ ಸಂದೇಶವನ್ನು ಕೇಳುವವರು, ನೀವು ಯಾವುದೇ ಬಾಧೆಯಲ್ಲಿ ಇರಲಿ, ಏನೇ ರೋಗದಲ್ಲಿ ಇದ್ದರೆ ಕೂಡ ನಾನು ಪ್ರಾರ್ಥಿಸುತ್ತೇನೆ, ದೇವರು ನಿಮಗೆ ಸೌಖ್ಯ ಕೊಡ್ತಾರೆ. ಹಲ್ಲೆಲೂಯಾ. ಯಾವ ಪಾಸ್ಟರ್ ಆಗಲಿ, ಯಾವ ಮನುಷ್ಯರಾಗಲಿ ಸೌಖ್ಯ ಕೊಡೋದಿಲ್ಲ, ದೇವರು ಸೌಖ್ಯ ಕೊಡುವರಾಗಿದ್ದಾರೆ. ನಾವು ಬರೀ ಪ್ರಾರ್ಥನೆ ಮಾಡೋರಾಗಿದ್ದೀವಿ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಯಾವ ಭಾಗದಲ್ಲಿ ನೀವು ಏನೇ ಶರೀರದಲ್ಲಿ ರೋಗ ಇದ್ದರೆ ಅಲ್ಲಿ ಕೈ ಇಟ್ಕೊಳ್ಳಿ. ಇವತ್ತು ನಿಮಗೆ ಬಿಡುಗಡೆಯ ದಿನವಾಗಿರಿ. ಇವತ್ತು ಪರಲೋಕದಿಂದ ದೇವರು ನಿಮ್ಮನ್ನು ಗುಣಪಡಿಸುವರಾಗಿರ್ತಾರೆ. ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ನಾನು ಯೇಸುವಿನ ನಾಮದಲ್ಲಿ ದೇವರೇ, ನಿನ್ನ ವಾಕ್ಯ ಪ್ರಕಾರ ದೇವರಪ್ಪ, ದೇವರ ರಾಜ್ಯವನ್ನು ಇದುವರೆಗೂ ನಾನು ದೇವರು ಸಾರುತ್ತಾ ಬರ್ತಾ ಇದ್ದೀನಿ ದೇವರಪ್ಪ. ದೇವರೇ, ನೀನು ಹೇಳಿದ ಹಾಗೆ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡು, ನಾನು ಸೌಖ್ಯ ಕೊಡ್ತೀನಿ ಅಂತ ಹೇಳಿದಾಗ ಯೇಸುವಿನ ನಾಮದಲ್ಲಿ ದೇವರಪ್ಪ, ಈ ನಿಮಿಷ ದೇವರೇ, ಯಾರೇ ಏನೇ ರೋಗ ಬಾಧೆಯಲ್ಲಿದ್ದರೆ ದೇವರೇ, ಅವರ ಅಂಗಗಳಲ್ಲಿ ಏನೇ ದೇವರಪ್ಪ ಶರೀರದಲ್ಲಿ ರೋಗ ಅನ್ನೋ ಬಾಧೆಗಳಿದ್ದರೆ ಅದು ನಜರೇತಿನ ಯೇಸುವಿನ ನಾಮದಲ್ಲಿ ಆ ಶಾರೀರಿಕ ಬಲಹೀನ, ಆ ಕಾಯಿಲೆ ಅವರ ಶರೀರದಿಂದ ಲಯವಾಗಲಿ ಅಂತ ಆಜ್ಞಾಪಿಸಿ ಪ್ರಾರ್ಥಿಸುತ್ತೇನೆ. ಯೇಸುವಿನ ರಕ್ತವನ್ನು ಅವ್ರ ಮೇಲೆ ಚಿಮುಕಿಸುತ್ತೇನೆ ದೇವರಪ್ಪ. ಬಾಧಿಸಲ್ಪಟ್ಟಿರುವ ದೇವರೇ, ಎಲ್ಲ ಅಂಗಗಳು ದೇವರಪ್ಪ, ಕಿಡ್ನಿನೋ ಲಿವರೋ ಹಾರ್ಟ್ ಆಗಲಿ ದೇವರಪ್ಪ, ಶರೀರದ ಏನೇ ಬಾಧೆಗಳು ಅವ್ರಿಗೆ ದೇವರೇ ಬಾಧೆ ಪಟ್ಟಿದ್ರೆ ಅದೆಲ್ಲ ಯೇಸುವಿನ ನಾಮದಲ್ಲಿ ನೂತನ ಅಂಗಗಳಾಗಿ ಅವರು ಹೊಂದಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇನೆ ದೇವರಪ್ಪ. ಎಲ್ಲ ದೇವರಪ್ಪ, ಚರ್ಮದ ರೋಗಗಳು ಸೌಖ್ಯವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಅಲರ್ಜಿಗಳು ಶರೀರಗಳಿಂದ ಲಯವಾಗಲಿ ಅಂತ ನಾನು ಆಜ್ಞಾಪಿಸಿ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ಮೊಣಕಾಲುಗಳಲ್ಲಿ ನೋವಿರೋರಿಗೆ ಪರಿಪೂರ್ಣ ಇವತ್ತು ದೇವರಪ್ಪ, ಮೊಣಕಾಲುಗಳಲ್ಲಿ ದೇವರಪ್ಪ ದೇವರ ಜೀವ ಆರೋಗ್ಯ ಮಾತಾಡ್ತೀನಿ ದೇವರಪ್ಪ. ಹದ್ದಿಗೆ ಬರುವಂಥವ್ರ ಯೌವನವನ್ನು, ಕಾಲುಗಳನ್ನು ದೇವರ ಜಿಂಕೆ ಕಾಲುಗಳಂತ ಬಲಪಡಿಸು. ಹದ್ದಿಗೆ ಬರುವಂಥ ಒಂದು ಹೊಸ ಬಲ ಅವರ ಮೇಲೆ ಆವರಿಸಿಕೊಳ್ಳಲಿ ದೇವರಪ್ಪ. ತಲೆಯಿಂದ ಅಂಗಾಲ್ವರೆಗೂ ದೇವರೇ ನೀನು ಅಭಿಷೇಕ ಆವರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇನೆ ದೇವರಪ್ಪ. ಸೊಂಟ ನೋವು, ಬೆನ್ನೋವು, ತಲೆನೋವು ಇದ್ದರೆ ಯೇಸುವಿನ ನಾಮದಲ್ಲಿ ಅವರ ಶರೀರದಿಂದ ಅದು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಪರಿಪೂರ್ಣ ದೇವರಪ್ಪ ಅವರ ಮೇಲೆ ದೇವರ ಆರೋಗ್ಯವನ್ನು ನಾನು ರಿಲೀಸ್ ಮಾಡಿ ಪ್ರಾರ್ಥಿಸುತ್ತೇನೆ ದೇವರಪ್ಪ. ನಿನ್ನ ವಾಕ್ಯ ಪ್ರಕಾರ ದೇವರಪ್ಪ ಅವರು ಸೌಖ್ಯ ಹೊಂದಿ ನಿನ್ನ ನಾಮವನ್ನು ಮಹಿಮೆಪಡಿಸಲಿ ಅಂತ ಪ್ರಾರ್ಥಿಸುತ್ತೇನೆ. ಜೋಯಲ್ 2ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ನೀನು ಹೇಳಿರುವ ಪ್ರಕಾರ ದೇವರಪ್ಪ, ಅವರು ತಿಂದು ತೃಪ್ತರಾಗಿ ಇನ್ನೂ ಹೆಚ್ಚಾಗಿ ನನ್ನ ಆರಾಧಿಸುತ್ತಾರೆ ಅಂತ ಈ ಮೇ ತಿಂಗಳಲ್ಲಿ ದೇವರೇ ವಾಕ್ಯದಲ್ಲಿ ಭಾಗವಹಿಸ್ತಾರೆ. ಒಬ್ಬೊಬ್ಬರು ದೇವರೇ ಆರಾಧನೆಯಲ್ಲಿ ಭಾಗವಹಿಸಿದರು. ಅವರೆಲ್ಲರೂ ಕೂಡ ತೃಪ್ತರಾಗಿದ್ದು ಹೆಚ್ಚಾಗಿ ನಿನ್ನ ಮಹಿಮೆ ಪಡಿಸಲಿ ದೇವರಪ್ಪ. ಹುಟ್ಟಿದಬ್ಬವನ್ನು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸೋರನ್ನ ನಾನು ಆಶೀರ್ವಾದ ಮಾಡಿ ಪ್ರಾರ್ಥಿಸ್ತೀನಿ. ಈ ವರ್ಷ ದೇವರಪ್ಪ ಕಿಂಗ್ಡಮ್ ದೇವರ ರಾಜ್ಯದೊಂದಿಗೆ ಏಸಪ್ಪನೊಂದಿಗೆ ಕನೆಕ್ಟ್ ಆಗಿ ಶ್ರಮದ ಜೀವಿತ ಬೇಡ ದೇವರೇ. ಕೀರ್ತನೆ 127:2 ಪ್ರಕಾರ ನಿದ್ರೆಯಲ್ಲಿ ಆಹಾರ ಕೊಡ್ತೀನಿ ಅಂತ ಹೇಳಿದ ಹಾಗೆ ಒಂದು ಫ್ರೀ ಆಗಿದೇವರಪ್ಪ, ರಿಲ್ಯಾಕ್ಸ್ಡ್ ಆಗಿದೇವರಪ್ಪ ನಡೆಸುವಂತೆ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ಎಲ್ಲ ಡಾಕ್ಟರ್ಗಳು, ನರ್ಸ್ಗಳು, ಪೊಲೀಸ್ಗಳು, ಸ್ಟಾಫ್ಗಳನ್ನ ನಾನು ಆಶೀರ್ವದಿಸ್ತೀವಿ. ಯಾರಿಗೂ ದೇವರೇ ಕೊರೋನಾ ವ್ಯಾಧಿ ಹರಡದ ಹಾಗೆ ಪರಿಪೂರ್ಣ ದೇವರಪ್ಪ ಭದ್ರತೆ ಉಂಟಾಗಲಿ. ಯಾರೆಲ್ಲ ಈಗ ಬಾಧೆಯಲ್ಲಿದ್ದಾರೋ ದೇವರಪ್ಪ ಅವರೆಲ್ಲ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ದೇವರಪ್ಪ. ಈ ಕೊರೋನಾ ವ್ಯಾಧಿ ಬುಡದಿಂದ ದೇವರಪ್ಪ ಅದು ಒಣಗೋಗಲಿ ಅಂತ ನಾವು ಆಜ್ಞಾಪಿಸಿ ಪ್ರಾರ್ಥಿಸುತ್ತೇನೆ. ಒಬ್ಬೊಬ್ಬರಿಗೂ ಈ ತಿಂಗಳು ಶುಭವು ಕೃಪೆಯು ಹಿಂಬಾಲಿಸಲಿ ಅಂತ ಪ್ರಾರ್ಥಿಸ್ತೀನಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ದೇವರೇ, ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಪುತ್ರ ಸಂತಾನ ಇಲ್ಲದವರಿಗೆ ಈ ದಿನಗಳಲ್ಲಿ ಪುತ್ರ ಸಂತಾನವನ್ನು ಹೊಂದಿಕೊಳ್ಳಲಿ. ಮದುವೆ ವಯಸ್ಸಿಗೆ ಬಂದಿರು, ಮದುವೆಗೆ ಕಾಯ್ತಾ ಇರೋರು ಮದುವೆಗಳು ನಡಿಲಿ ಯೇಸುವಿನ ನಾಮದಲ್ಲಿ ದೇವರಪ್ಪ. ಕೋರ್ಟ್ ಕೇಸ್ಗಳು ಅನುಕೂಲವಾಗಲಿ ದೇವರೇ. ಎಜ್ರಾ 8:22 ಪ್ರಕಾರ ನೀನು ಹಸ್ತ ಈ ತಿಂಗಳು ಎಲ್ಲರಿಗೆ ಅನುಕೂಲವಾಗಿರಲಿ. ಯಾರೆಲ್ಲ ದೇವರಪ್ಪ ದಶಮ ಭಾಗ ಕಾಣಿಕೆಗಳನ್ನು ಕೈಯಲ್ಲಿ ಇಟ್ಟಿದ್ದಾರೋ ಆಶೀರ್ವದಿಸು ದೇವರಪ್ಪ. ಕಷ್ಟಾರ್ಜಿತ ಕುಟುಂಬವಾಗಿ ಅನುಭವಿಸಲಿ, ಧನ್ಯರಾಗಿರಲಿ, ಶುಭವಾಗಲಿ. ನೀನು ಹಾಗೆ ಮಾಡೋ ಕೃಪೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವು ಬಿಡುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಗಾಡ್ ಹಸ್ ಬ್ಲೆಸ್ಡ್ ಯು.
ದೇವರ ಚಿತ್ತವಾದರೆ ನಾವು ಬರುವಾರ ಮುಖಾಮುಖವಾಗಿ ನಾವು ನೋಡೋಣ. ಹೆಚ್ಚಾಗಿ ಬೇಡಿಕೊಳ್ಳಿರಿ, ದೊರಕುತ್ತದೆ, ತಟ್ಟಿರಿ, ತೆರೆಯಲ್ಪಡುತ್ತದೆ, ಹುಡುಕಿ ಸಿಕ್ಕುವುದಾಗಿರ್ತದೆ. ರಾಜ್ಯದ ಕುರಿತು ನೀವು ಹುಡುಕಿ ದೇವರು ನಿಮಗೆ ತಿಳಿದಿರುವ ರಹಸ್ಯಗಳನ್ನು ಗೋಚರಪಡಿಸೋರಾಗಿರ್ತಾರೆ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯು ಆರ್ ಬ್ಲೆಸ್ಡ್. ಆಮೆನ್. ಕರ್ತನ ಮೇಜೆ ಇದೆ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ಆಮೆನ್, ಆಮೆನ್. ನಮಗೆ ಜಯ ಕೊಡುವ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ಆಮೆನ್.